विश्य मम वाचमिमां प्रसुप्तां संजीवयत्यखिल शक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम् आचार्याः पवनोऽस्माकम् आचार्याणि च भारती देवो नारायण श्रीशः देवी मंगलदेवता करोतु मम कल्याणं हरिः हयमुखाभिदः गुरुश्च मध्वनामामे वरदोस्तु निरन्तरम् श्रीमतो राघवेन्द्रस्य नमामि पदपङ्कजे कामितार्थशेषाद कल्याण कल्पपादपौ जलज्येष्ठ निभाकारं जगदीश पदाश्रयं जगति तलविख्यातं जगन्नाथ गुरुं भजे ಶ್ರೀ ಗುರುಭ್ಯೋ ನಮಃ. ಇಂದಿನ ದಿನ 12ನೇ ಪದ್ಯ ಮುಗಿಸ್ತಿದ್ದೆ ನಾನು ನೋಡಿ. ಅಲ್ಲೇನು ವಿಷಯ ಬಂತು ಅನ್ನೋದನ್ನು ಮತ್ತೊಮ್ಮೆ ಹೇಳ್ಕೊಡ್ತಂಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಅಂತ ನನಗನ್ನಿಸ್ತದೆ. 12ನೇ ಪದ್ಯ ಸಮತ್ನೇ ಓದಿನೇ 7 ಲಕ್ಷ ನನಗೆ ನಿನ್ನೆ ನಂಗೆ ಸ್ವಲ್ಪ ಅಲ್ಲ ಅದು 12 ಮುಗಿಸೇನೆ. ಹಾಂ, 12 ಸಮತ್ನೇ ಓದಿನೇಲೂ ನನಗೆ ಲಕ್ಷ ಅಂತ. ಆಮೇಲೆ ನನಗೆ ನಾಳೆಗೆ ಒಳಗೆ ಸೇರ್ಲಿಕ್ಕೆ ಹತ್ಬಿಟ್ಟಿತ್ತು ಒಳಗೆ. ನನಗೆ ಉಚ್ಚಾರ ಬರ್ತಿದ್ದೆ ಸ್ಪಷ್ಟವಾಗಿ, ಅದಕ್ಕೆ ಹ್ಯಾಂಗೆ ಅನಿಸಿದ್ದೀನಿ ಇಲ್ಲೇ. ಹಂಗಾಗಿ ನಮ್ಮ ಓದ್ತೇನೆ ಅದನ್ನು. ಋಷುಗುಣಕ್ಕೆ ಭಕ್ತಿ ಆದಿಗುಣ ಸಹಜವೆನಿಸುವವು. ಅಲ್ಲಿ ಒಂದು ಅರ್ಥ. ಕ್ರಮದಿ ಎಲ್ಲಿ ವೃದ್ಧಿ ಅಬ್ಜ ಪದವಿ ಪರ್ಯಂತ ಬಿಂಬೋಪಾಸನವು ಅಧಿಕ. ಅಲ್ಲಿಗೊಂದು ಅರ್ಥ. ಋಷಿನ ವರ್ಜಿತನು ಇವರೊಳಗೆ ತ್ರಿಗುಣಜ ವಿಕಾರಗಳ ಎಂದಿಗೂ ದ್ವಿಜ ಪಡಿಪ ಪ್ರಡಪ ಚಕ್ರ ಮೊದಲಾದವರು ಇರುತ್ತಿಹುದು. ಇಲ್ಲಿ ಏನು ಹೇಳ್ತಾರೆ ಅಂತ ಕೇಳಿದ್ರೆ ಋಷಿಗಳು ಹೇಳಿಕತ್ತಾರ. ಹೌದಾ? ಮೊದಲಿಗೆ ಋಷಿಗಳ ಅರ್ಥ ಮಾಡಿಕೊಡ್ರಿ. ಋಷಿಗಳು ಒಂದು ಮಹಾಜ್ಞಾನಿಗಳು ಅಂತ ಅರ್ಥ. ಅಪರೋಕ್ಷ ಆಗಿಬಿಟ್ಟಿರ್ತದೆ ಅವರಿಗೆ. ಇದು ಎಲ್ಲಿ ವಿಷಯ ಅದ ಅನ್ನೋದನ್ನ ಹೇಳ್ತಾ ಮಧ್ಯಕ್ಕೆ ನಮಗೆ. ವಾಮನ ಪುರಾಣದ ಒಂದು ಪುರಾಣ, 18 ಪುರಾಣದಾಗ ಒಂದು ಪುರಾಣ ವಾಮನ ಪುರಾಣ. ವಾಮನ ಪುರಾಣದೊಳಗೆ ಈ ಎಲ್ಲ ಋಷಿಗಳ ಹೆಸರು ಹೇಳ್ಕೋತ ಹೋಗ್ಯಾರ. ಹೌದಾ? ದೇವ್ರಿಗೆ ಹೆಂಗೆ ನಮ್ಮನ್ನು ಸೃಷ್ಟಿ ತಂದಾನಲ್ಲ, ಹೌದಲ್ಲ? ನಾವು ಸೃಷ್ಟಿ ದೇವ್ರಿಂದ ಬಂದೇವಿಲ್ಲ ನಾವು. ಹಂಗೆ ಋಷಿಗಳವರು ಪ್ರತಿ ಕಲ್ಪಕ್ಕೆ ತರ್ತಾನ ಭಗವಂತ. ಎಷ್ಟು ಮಂದಿ ಇದ್ದಾರೆ ಅವರು? 200 ಮಂದಿ ಇದ್ದಾರೆ ಋಷಿಗಳು. ಅರ್ಥ ಮಾಡಿಕೊಡ್ರಿ. ಈ 200 ಮಂದಿ ಹೆಸರುಗಳನ್ನು ಪುರಾಣದಾಗ ಎಲ್ಲಿಯೂ ಹೇಳಿಲ್ಲ. ಒಂದು ಗಣ ಋಷಿಗಣ ಅಂತ ಸಂಖ್ಯೆ ಮಾಡಿ ಕುಡಿಸ್ಬಿಟ್ಟು. ಹೌದಾ? ಒಂದಿನ ಅರ್ಥ ಮಾಡ್ಕೊಡ್ರಿ. ಇದನ್ನು ತಿಳ್ಕೊಂಡು ಮುಂದೆಲ್ಲ ತಿಳ್ಕೊತ ಹೋಗ್ತು. ಅದಕ್ಕೆ ಇದನ್ನು ಹೇಳಕತ್ತೆ ನಾನು. ಎಷ್ಟು ಮಂದಿ ಆದೇವರು? 200 ಮಂದಿ. ಮೊದಲೇ 100 ಮಂದಿ ಇದ್ದಾರಲ್ಲ, ಅವ್ರ ಹೆಸರಿಲ್ಲ. ಋಷಿಗಳು ಇಷ್ಟೇ ಹೆಸರು ಅವರಿಗೆ. ಆ ಋಷಿಗಳು 1ನೇದವನಿಂದ 100ನೇದವನ ತನಕ ಸಾಧನೆ ಮಾಡಿಕೋತ ಬರ್ತಾರ. ಎಲ್ಲಿ ತನಕ ಬರ್ತಾರ? 100 ಮಂದಿ ತನಕ ಬರ್ತಾರ. ಇದು ಒಂದು ಬ್ರಹ್ಮಕಲ್ಪದಾಗತಕ್ಕಂಥ ಕೆಲಸ ಇದೆ. 101ನೇದವ ಬಂದ, 100 ಮಂದಿ ಸಾಧನ ಆತಲ್ಲ, 100 ಇದ್ನಲ್ಲ, 101ಕ್ಕೆ ಬಂದ. ಹೌದಾ? 101ರವ 102ಕ್ಕೆ ಬಂದ. ಹೌದಲ್ಲ? ಆ 100 ಮಂದಿ ಹೆಸರಿಲ್ಲೇ ಇಲ್ಲ. ಈ 100 ಮಂದಿ ಹೆಸರು ಇಲ್ಲ ಇದಾಗವ ಈಗ. ಅದನ್ನ ನಿಮ್ಗೆ ಹೇಳ್ತ ನಾನು. ಈ 100 ಮಂದಿ ಒಳಗೆ ಅದು ಹೇಳ್ತಾ ನೋಡ್ರಿ, ಭಕ್ತ್ಯಾದಿಗುಣ ಸಹಜವೆನಿಸುವವು ಇವರಿಗೆ. ಈ 100 ಮುಂದೆ ಹೆಂಗೆ ಕ್ರಮದಿ ಮಾಡ್ಕೋತ ಹೋದಂಗೆ ಅಂತ ಕ್ರಮ ಮಾಡ್ಕೋತಂಗ. ಎಲ್ಲಿ ತನಕ? ವೃದ್ಧಿ ಕ್ರಮದಿ ವೃದ್ಧಿ ಹಾಕೋತ ಹೋಗ್ತದೆ. ಎಲ್ಲಿ? ಅಬ್ಜ ಪದವಿ ಪರ್ಯಂತ. ಅಬ್ಜ ಅಂದ್ರೆ ಗೊತ್ತಾತ? ಅಬ್ಜ ಬ್ರಹ್ಮದೇವ. ಏನು ಹೇಳಿಲ್ಲ ಋಷಿಗಳು 101 ಮಂದಿ ಹೇಳಿದ್ನಲ್ಲ, ಇವರು ಅಷ್ಟು ಬ್ರಹ್ಮಪದಿ ಬರೋರ ಇವರು. ಹಂಗೆ ಒಂದು ಬ್ರಹ್ಮಕಲ್ಪಕ್ಕೆ ಒಬ್ಬ ಬರ್ತಾನ. ಅಲ್ಲಿ ಅಷ್ಟು ಆಯುಷ್ಯ ತೆಗಿಬೇಕು ಅವರು. ಎಷ್ಟು ಮಂದಿ? 100 ಮಂದಿ. ಮೊದಲೇ 100 ಮಂದಿ ಅವ್ರು ಸಾಧನೆ ಮಾಡ್ಕೋತ 100ಕ್ಕೆ ಬರ್ತಾರ. 101ನೇ ಸಾಧನಕ್ಕೆ ಬಂದ್ರ ಅವ್ರು ಋಷಿಗಳು. ಅಲ್ಲಿಂದ ಹೆಸರು ಶುರು ಆಗ್ತಾವ. ಈ 101ನೇದವ 109 ತನಕ 90 ತನಕ ಹೋಗ್ಬೇಕವ ಋಷು. ಅವಾಗ ಅವ ಯಾವ ಪದವಿ ಬರ್ತಾನ? ಬ್ರಹ್ಮಪದವಿ ಬರ್ತಾನ. ಹಿಂದಿದ್ದವ ಮತ್ ಮುಂದೆ, ಹಿಂದಿದ್ದವ ಮುಂದೆ, ಹಿಂದಿದ್ದವ ಮುಂದೆ. ಹಿಂಗೆ ಒಬ್ಬೊಬ್ರು ಒಂದು ಬ್ರಹ್ಮಕಲ್ಪ 1000 ವರ್ಷ ಅದು. ಅರ್ಥ ಹತ್ತಿದ್ದು ಹೇಳಂಗೆ ಹತ್ತಿದೆ. 101 ಮಂದಿ ಅದನ್ನ ಹೇಳ್ಕೊಂಡು ಹೋಗ್ತಾರೆ. ಅವ್ರು ಹೆಂಗಿರ್ತದ ನೋಡ್ರಿ. ಈ 200 ಮಂದಿ ಅದು ಸಮ ಯಾರು ಇಲ್ಲಿ ಇವ್ರು ಮತ್ತಮ್ಮಲ್ಲಿ ಹೆಸರು ಋಷಿಗಳ ಹೆಸರು ಋಷಿಗಳ ಸಾಧನಾನು ಭಕ್ತಿ ಜ್ಞಾನ ವೈರಾಗ್ಯಾದಿಗಳ. ಅದು ಅಷ್ಟು ಒಂದು ಸಮನೆ ಅಲ್ಲ. ಈಗ ನಾವೆಲ್ಲ ಇದ್ದೇವೆ ಇಲ್ಲ, ಮತ್ತೀಗ ಅಷ್ಟು ಭಕ್ತಿ ಜ್ಞಾನ ಸಮ ಇದ್ದೇವೆ ನಾವೆಲ್ಲರೂ. ಎಲ್ಲರೂ ಹೊರಗಿದ್ದಾರ. ಎಂತೆಂಥ ಆಚಾರಗಳು, ಎಂಥ ಸ್ವಾಮಿಗಳಾಗಲಿ ಎಲ್ಲ ತಾರತಮ್ಯ ಇರೋದನ್ನ ಅಲ್ಲಿ. ಆ ಸ್ವಾಮಿಗಳು ಒಬ್ರಿಗೊಬ್ರು ಶಾಡ್ತಾರೆ, ಸಿಟ್ಟು ಬರ್ತದೆ ಅವ್ರಿಗೆ. ನಾ ಹೆಚ್ಚು ಅಂತವ್ರು, ಈ ಮಠ ಹೆಚ್ಚು ಆ ಮಠ ಹೆಚ್ಚು ಅಂತ ಇವೆಲ್ಲ ಗದ್ದಿದ್ದೆ ಅಂತ ತಿಳ್ಕೊಡ್ರಿ ನಮಗೆ. ಹಂಗೆ ಸಾಧ್ಯ ಇಲ್ಲ ಮಾಡಲಿಕ್ಕೆ. ನಿಮ್ಗೆ ಆಶ್ಚರ್ಯ ಆಗ್ತದೆ ಹೇಳಿದ್ರೆ. ಎಷ್ಟು ನಮ್ಮ ಸ್ವಾಮಿಗಳಿದ್ದಾರೆ, ಎಲ್ಲ ಸ್ವಾಮಿಗಳಿಗೆ ಇದ್ದರು. ವಿಷ್ಣು ತೀರ್ಥವ್ರು ಯಾರು ಹೋಗುದ್ರು, ಮತ್ತೆ ಮಾಧುರು ಯಾರು ಹೋಗುದು? ಯಾವ ಸ್ವಾಮಿಗಳು ಅವ್ರ ಗ್ರಂಥ ಕೈ ಮುಗಿದು ಓದ್ತಾರ, ಸಾರೋದ್ಧಾರ ಓದ್ತಾರೆ. ಬೇಕಾರೆ ಅವ್ರ ಗ್ರಂಥ ಅಭ್ಯಾಸ ಮಾಡ್ತಾರ.
ಅವ್ರಿಗೆ ಜಗ್ಗಿ ಬರ್ತಾರೆ ವಿಷ್ಣು ತೀರ್ಥ ಸಾಧ್ಯಗ್ರಹಿ. ಯಾಕೆ ಹೋದ್ರೆ ಗೊತ್ತಾ ನಿಮಗೆ? ಯಾಕೆ ಹೋಗೋದಿಲ್ಲ? ಯಾವ ಸ್ವಾಮಿಗಳು ಹೋದ್ರೆ, ಯಾವ ಮಠದ್ರು ಹೋಗ್ತಾರೆ. ಅಲ್ಲಿ ಪೂಜಾ ಮಾಡೋರು ಯಾರು ಗೊತ್ತಾ ನಿಮಗೆ? ಅಲ್ಲಿ ಅರ್ಚಕರು ಯಾರು ಗೊತ್ತಾ ನಿಮಗೆ? ರಾಯರ ಮಠದವ್ರು. ಅದು ವಿಷ್ಣು ತೀರ್ಥ ಹೇಳಿದಾರೆ ಇವರ ಪೂಜೆ ಮಾಡಲಿ ಅಂತ ತಿಳ್ಕೊಂಡು. ಯಾಕಂದ್ರೆ ವಿಷ್ಣು ತೀರ್ಥರು ವ್ಯಾಸದೇವ್ರ ಶಿಷ್ಯಂದ್ರ ಅವರು ಆ ಮಠದಾಗ. ಆದ್ರೆ ಮೂಲ ಮಠ ಉತ್ತಾದಿ ಮಠ. ಪೂಜೆ ಅವ್ರಿಗೆ ಕೊಟ್ಬಿಟ್ರು. ಎಷ್ಟು ವಿಚಾರ ನೋಡ್ರಿ ಇವೆಲ್ಲ. ಪೂಜೆ ಅವ್ರಿಗೆ ಕೊಟ್ಬಿಟ್ರು. ಯಾರಿಗೆ? ರಾಯರ ಮಠದವ್ರಿಗೆ. ಪರಂಪರಾ ಉತ್ತರಾದಿ ಮಠದ್ದು. ಅವ್ರು ಏಕಾಶಿ ಬಂದಾಗ ಬೇರೆಯವ್ರಿಗೆ ಪೂಜೆ ಮಾಡ್ಬೇಕಲ್ಲಿ. ಅದನ್ನೆಲ್ಲ ಜಗನ್ನದಲ್ಲಿ ವ್ಯವಸ್ಥೆ ಮಾಡಿಸ್ತಾ ಇದ್ದಾರೆ. ಜಗನ್ನಾಥಾಗ ಹುಟ್ಟಾದ ರಾಯರೊಳಗೆ ಇಲ್ಲಿರೋ ತಿಳ್ಕೊಂಡು ಪರ್ಯಾಯ ಉತ್ತರಾದಿ ಮಠದ ಮಾಡ್ಬೇಕು. ಅಂದ್ರೆ ಈ ಅಡವಿ ಆಶ್ರಮ ಅಂತಂದವ್ರು ನಿಮಗೆಲ್ಲ ಗೊತ್ತದಲ್ಲ, ಅವ್ರು ಪ್ರಸಿದ್ಧಿ ಇರ್ತಾರ. ಅವ್ರು ನೈವೇದ್ಯ ಪೂಜೆ ಎಲ್ಲ ಅವರೇ ಮಾಡೋರು. ಆವಾಗ 3 ದಿನ ಗಟ್ಲೆ. ಮುಂದೂಳು ದಿವಸದಾಗ ಅವ್ರು ಮಾಡೋರು ಪೂಜಾ ಮಂತನ ಅದಲ್ಲ 3 ಮಂದಿ ಅವ್ರಿಗೆ ಪರ್ಯಾಯ ಬರ್ತಾರೆ. ಮತ್ತೆ ಅಲ್ಲಿ ಯಾಕೆ ಹೇಳ್ಬೇಕು? ಸಮ ಯಾರಿಲ್ಲ ಅಲ್ಲಿ ಒಟ್ಟಿಗೆ. ನಮ್ಮದು ಅಸಮ ಸಿದ್ಧಾಂತ ನಮ್ಮದು. ನಾನು ನೀವು ಭೇದ, ನೀವು ಅವನು ಭೇದ ಇದ್ದಂಗೆ. ಅದಕ್ಕೆ ಈ 100 ಮಂದಿ ಇದ್ದಾರಲ್ಲ, ಅಬ್ಜಜ ಕಲ್ಪ ಪರಿ ಅಂತ ಬ್ರಹ್ಮಪೂಜೆ ಬರೋದಕ್ಕೆ ಸಾಧನೆ ಮಾಡ್ಕೋತ ಹೋಗ್ಬೇಕು. ಅವ್ರ ಸಾಧನೆ ಹೆಂಗದ ಮುಂದೆ ಚಂದ ಹೇಳ್ತಾವ ತಿಳ್ಕೊಳ್ರಿ ಮುಂದೆ. ಇವರಿಗೆ ಬಿಂಬೋಪಾಸನವು ಅಧಿಕ. ಇವರಿಗೆ ಅಪರೋಕ್ಷ ಜನ ಆಗಿಬಿಟ್ಟಿರ್ತದೆ. ಇವರಿಗೆ ಬಿಂಬ ಪ್ರತ್ಯಕ್ಷ ಆಗಿಬಿಟ್ಟಿರ್ತಾನ ಪರಮಾತ್ಮ ಇರ್ತಕ್ಕಂಥವ. ಇವ್ರು ಹೆಂಗಿದ್ದಾರ? ವೃಷನ ವರ್ಜಿತರು ಇವರೊಳಗೆ. ವೃಷನ ಪಾಪ ಎಂದು ಮಾಡೋದೇ ಇಲ್ಲ. ಅವರು ಋಷಿಗಳಾಗಿರ್ತಕ್ಕಂಥವ್ರು ಪಾಪ ಅನ್ನೋ ಗೊತ್ತಿಲ್ಲ ಇಲ್ಲ ಅವರಿಗೆ. ಪಾಪಿಲ್ಲ, ನರಕ ಅನರ್ಥ ಇಲ್ಲ. ಯಾಕೆ ಜ್ಞಾನಿಗಳಾಗಿಬಿಟ್ಟಿರ್ತಾರೆ ಅವರು. ಆದ್ರಿಂದ ಆದ್ರೆ ತ್ರಿಗುಣಜ ವಿಕಾರಗಳು ಇಲ್ಲ. ಮತ್ತೆ ನಮಗೆ ಹೆಂಗೆ ವಿಕಾರ ಆಗ್ತಾವಲ್ಲ, ಆಯುಷ್ಯ ಹೋಗೋದು, ಮುದುಕರಾಗೋದು, ಕೂಲ್ ಬೆಳಗಾಗೋದು, ಜಡ್ಡಾಗೋದು, ಇವನ್ ತ್ರಿಗುಣ ವಿಕಾರಗಳೆಲ್ಲ ಹಸಿವೆ ಆಗೋದು, ನೆರಡಿಕೆ ಆಗೋದು, ಇವೆಲ್ಲ ಏನು ನಮ್ಮ ವಿಕಾರ. ಅವು ಯಾವ ಅವ್ರಿಗಿಲ್ಲ. ಯಾರಿಗವ ಮುಂದೆ ಹೇಳ್ತಾರಲ್ಲಿ ದ್ವಿಜ, ಫಣಿಪ, ಮೃಡ, ಶಕ್ರ ಮೊದಲಾದರೂ ಇರುತ್ತಿ ಹೋದು. ದ್ವಿಜ ಅಂದ್ರೆ ಹೇಳಿ ನಿಮಗೆ ಗರುಡದೇವರು, ಫಣಿಪ ಅಂದ್ರೆ ಶೇಷದೇವರು, ಮೃಡ ಅಂದ್ರೆ ರುದ್ರದೇವರು, ಶಕ್ರ ಅಂದ್ರೆ ಇಂದ್ರದೇವರು. ಇವರಿಗೆಲ್ಲ ಮತ್ತ ಇವರಿಗೆ ಅಜ್ಞಾನದ ಬಾಧಾ ಅದ. ಇವರಿಗೆ ಜಡ್ಡು ಪಡ್ಡು ಇಲ್ಲ. ಅಜ್ಞಾನಾದಿಗಳು ದೋಷ ಇವರಿಗೆಲ್ಲ ಗರುಡದೇವರಿಗೆಲ್ಲ, ಈ ಇಂದ್ರಿಗಿಲ್ಲ. ಅನೇಕ ಸಲ ಹೌದಿಲ್ಲ ಅಜ್ಞಾನ ಬಂದ ಹೋಗ್ತದೆ. ಕಾಯಂ ಭಕ್ತಿ ಇರೋಲ್ಲ ಅವರಿಗೆ. ಇವರೇನಿದ್ದ ದ್ವಿಜಗಳು ಕಾಯಂ ಭಕ್ತಿ ಅವರಿಗೆ ಎಂದೂ ಭಕ್ತಿ ಲೋಪ ಆಗೋದಿಲ್ಲ. ಇಷ್ಟು ಲಕ್ಷಣ ಹೇಳ್ತಾ ಇದ್ದಾರೆ. ವಿಕಲ್ಪ ಬಂತಿಲ್ಲಿಗೆ ಮುಂದೆ ಹೋಗೋತಾ ಹೋಗ್ತಾರೆ ನೋಡಿ. ಇದನ್ನ ಒಂದೊಂದಾಗಿ ಋಷಿಗಳು ಹೆಂಗ ಅನ್ನೋದನ್ನ. ಇಷ್ಟು ಕಲ್ಪ ಸಾಧನ ವೈಶಿಷ್ಟ್ಯ ಇದು ಅಂತಾರ. ಮುಂದುವರೆದಲ್ಲಿ ಮುಂದಿನ ಪದ್ಯೊಳಗೆ ಸಾಧನಾತ್ ಪೂರ್ವದಲ್ಲಿ ಯಾರು ಸುದ್ದಿದೆಲ್ಲ ಹೇಳ್ರಿ ಏನು ಹೇಳೋದು? ಹೌದು ರುಜುಗಳು ಕರೆಕ್ಟ್ ಹಾಗೆ ಹೆಸರು ಮಾಡ್ರಿ. ರುಜುಗಳು ಅಂತಂದ್ರೆ ಬಾಯಲ್ಲಿ ರುಜುಗಳ ಹೇಳ. ಈ ರುಜುತ್ವಾದಿ, ಈ ರುಜ್ವಾದಿ ರುಜುಗಳಿಗೆ ತಾತ್ವರನಿಪ ಸುರಗಣ ಅನಾದಿ ಸಾಮಾನ್ಯ ಅಪರೋಕ್ಷಗಳೆಂದು ಕರೆಸುವರು. ರುಜುಗಳಿಗೆ ಇನ್ನೊಂದು ಹೆಸರದ ಸಾಮಾನ್ಯ ಅಪರೋಕ್ಷಗಳು ಅಂತ. ಅಪರೋಕ್ಷ 2 ಪೈಕಿ ಸಾಮಾನ್ಯ ಅಪರೋಕ್ಷಗಳು, ವಿಶೇಷ ಅಪರೋಕ್ಷಗಳು. ಸಾಮಾನ್ಯ ಅಪರೋಕ್ಷಗಳು ಅಂತಿದ್ರೆ ಭಗವಂತನ ಎದ್ಯಾಕೆ ಕಾಣ್ತಾರ. ಅವರಷ್ಟು ಕಾಣೋದಿಲ್ಲ ಅವರಿಗೆ. ಹೌದಾ? ಈಗ ನೋಡ್ರಿ, ನಾವು ಸಾಮಾನ್ಯ ಮನುಷ್ಯ ಬೇರೆ, ವಿಶೇಷ ಮನುಷ್ಯ ಬೇರೆ. ನಮ್ಮಲ್ಲಿ ಜ್ಞಾನ ಭಕ್ತಿ ಬೇರೆ ದೊಡ್ಡವ್ರು ನಮ್ಗಿಂತ ಇರ್ತಾರೆ. ನಮಗೆ ಅದಕ್ಕೆ ಹಿರಿಯ ನಮಸ್ಕಾರ ಮಾಡ್ತೀವಲ್ಲ ನಾವು. ಹಾಗೆ ಸಾಮಾನ್ಯ ಅಪರೋಕ್ಷಗಳು, ವಿಶೇಷ ಅಪರೋಕ್ಷಗಳು. ಈ ಮೊದಲೇ 100 ಮಂದಿ ಇದ್ದಾರಲ್ಲ ಇವರು ಸಾಮಾನ್ಯ ಅಪರೋಕ್ಷಗಳಿವು. ಶಿಸ್ತಿನ ಸಾಧನ ಇರೋದಿಲ್ಲ. ಇವರೇನು ಮಾಡ್ತಾರ? ಅಪರೋಕ್ಷಗಳೆಂದು ಕರೆಸುವರು ಇವ್ರು 100 ಮಂದಿ. ಸಾಧನೋತ್ತರ, ಹೌದಾ? ಸಾಧನ ಮುಗಿದ ಮೇಲೆ ಅವ್ರದ್ದು ಆದೋತ್ತರ ಮಾಡ್ತಾರ. ಸ್ವಸ್ಥ, ಸ್ವ ಅಂದ್ರೆ ತನ್ನಲ್ಲಿ, ಸ್ಥ ಇರುವ ಅಂತ ಅರ್ಥ. ತಮ್ಮಲ್ಲಿರ್ತಕ್ಕಂಥ ಸ್ವಸ್ಥ ಆಗ್ಬೇಕ. ಹೌದು ಹೌದು, ಸ್ವಸ್ಥ ಆಗ್ಬೇಕು. ಇದು ನೋಡಿ ಪಾಠಾಂತರ. ಇದು ಹಿಂಗೆ ಬರ್ತಾವ ಹರಿಕಥಾ ಮಾಡ್ತಾಗ. ಹಿಂಗೆ ಅಷ್ಟು ನುಡಿ ತೆಗೆದುಬೇಕು ನೋಡ್ರಿ. 4 ಪುಸ್ತಕ ನೋಡಿಕೊಂಡು ಅವು ತಪ್ಪದು. ಸ್ವಸ್ಥ ಬಿಂಬ, ಸ್ವಸ್ಥ ತಮ್ಮಲ್ಲಿರ್ತಕ್ಕಂಥ. ಸ್ವ ನಾನು, ಸ್ಥ ಇರವ ಅಂತ ಅರ್ಥ. ಯಾರಿದ್ದಾರ? ಬಿಂಬ್ರಿ ಪರಮಾತ್ಮ ಮೇಲೆ ಇದ್ದಾನ. ನಮಗೆ ಕಾಣೋದಿಲ್ಲ. ಯಾಕೆ? ಸಾಧನ ಆಗಿಲ್ಲ ನಮಗೆ. ಸಾಧನ ಅವ್ರಿಗೆ ಭಗವಂತ ಕಾಣ್ತಾನೆ ತಿಳ್ಕೊಡ್ರಿ. ರಾಯರಿಗೆ ಕಣ್ಣಿಲ್ಲ, ವಾಜರಾಜರಿಗೆ ಕಣ್ಣಿಲ್ಲ. ಅದೇ ಹೇಳ್ತಾ ಇದ್ದಾರೆ. ಸ್ವಸ್ಥ ಬಿಂಬ ಹೆಂಗ? ಉಪಾಧಿರಹಿತ ಆದಿತ್ಯನಂದದಿ. ಹಿಂಗೆ ಅರ್ಥ ಮಾಡ್ಕೋಬೇಕಲ್ಲ. ಇಲ್ಲಿ ಲಘು ಅರ್ಥ ಹೇಳಿರ್ಬೇಕ. ಉಪಾಧಿ ಅಂದ್ರೆ ತೊಂದ್ರೆ. ಕರಡಿ ನೋಡ್ತೇನೆ, ಕರಡಿ ತುಂಬ ಧೂಳು ತುಂಬಿರ್ತವೆ. ಮುಖ ಸ್ಪಷ್ಟ ಕಾಣ್ತಾನ ಅವಾಗ? ಕಾಣೋದಿಲ್ಲ. ಯಾಕೆ ಹೇಳ್ರಿ? ಹೌದು ಹೇಳ್ರಿ. ಅದು ಉಪಾಧಿ. ಧೂಳೇನದು ಉಪಾಧಿ, ದೋಷ ಇದ್ದಂಗೆ. ಅದನ್ನ ತೆಗೀರಿ, ಸ್ವಚ್ಛ ಕಾಣ್ತದೆ. ಹಂಗೆ ಈ ಬಿಂಬ ರುಜುಗಳಿದ್ದಾರಲ್ಲ ಇವ್ರಿಗೆ ಹೆಂಗಿದ್ದ ಅಂದ್ಕೊಂಡ್ರೆ ಉಪಾಧಿರಹಿತ ಆನಂದ ಆದಿತ್ಯ. ಇಲ್ಲಿ ಕನ್ನಡಿಗೆ ಉದಾಹರಣೆ ಕೊಟ್ಟೆ ನಿಮ್ಮ ನಾನು. ಆದಿತ್ಯ ಅಂದ್ರೆ ಯಾರು? ಸೂರ್ಯ.
ಉಪಾಧಿರಹಿತ ಆದಿತ್ಯ ಏನು ಹಿಂಗಂದ್ರೆ ಸೂರ್ಯ ಭಯಂಕರ ಪ್ರಕಾಶಮಾನ ಹೌದಾ, ಅವ ಯಾವಾಗ ಕಾಣೋದಿಲ್ಲ? ಹಾ, ಮೋಡಿನಾಗ್ತದೆ ಅವಾಗಲ್ಲಿ ಉಪಾಧಿ ತಿಳ್ಕೊಡ್ರಿ. ಈ ರುಚಿಗಳಿಗೇನಿದ್ದಾರಲ್ಲ ಇವರಿಗೆ ಉಪಾಧಿರಹಿತ. ನಮಗೆ ಭಗವಂತ ಒಮ್ಮಿಗೆ ಕಾಣೋದಿಲ್ಲ, 108 ದೋಷಗಳು ಅವು ಉಪಾಧಿಗಳವೆಲ್ಲ. ಋಷಿಗಳಿಗೆ ಉಪಾಧಿರಹಿತ ಅಂಥವು ಯಾವ ದೋಷವಾಗಿಲ್ಲ. ಪರವಾಗಿ ಹೆಂಗೆ ಕಾಣ್ತಾರಂತ ನೋಡ್ರಿ ಅವರು. ಆನಂದದಿ ಸಾದರದಿ ನೋಡುವರು ಅಧಿಕಾರಾನುಸಾರದಲ್ಲಿ. ಅವರಿಗೆ ಪ್ರತ್ಯಕ್ಷ ಪರಮಾತ್ಮ ಕಾಣ್ತಾನೆ. ಹೆಂಗೆ ಸ್ವಚ್ಛ ಕಾಣ್ತಾನೆ. ಹೆಂಗೆ ಸೂರ್ಯಬಿಂಬ ಹೆಂಗೆ ಕಾಣ್ತಾನೆ ಹಂಗೆ ಲಕ ಕಾಣ್ತಾನೆ. ಒಬ್ಬ ಋಷಿಗೆ 100 ಕಾಣಬಹುದು, ಮತ್ತೊಬ್ಬ ಋಷಿಗೆ 99 ಕಾಣಬಹುದು, ಮತ್ತೊಬ್ಬ ಋಷಿಗೆ 10 ಕಾಣಬಹುದು. ಅಂಶ ಸೂರ್ಯನ ಅಂಶ ಉದಾಹರಣೆ ಕೊಟ್ಟ. ಹಂಗೆ ಪರಮಾತ್ಮ ಅನಂತ ಕೋಟಿ ಸೂರ್ಯಪ್ರಕಾಶ ಭಗವಂತಂದು ಒಬ್ಬರಿಗೆ ಪೂರ್ತಿ ಕಾಣ್ತಾನೆ, ಒಬ್ಬರಿಗೆ ಕಾಣ್ತಾನೆ. ಅದಕ್ಕೆ ಅಧಿಕಾರಾನುಸಾರದಲ್ಲಿ ಅರ್ಥ. ಇವಾಗ ಅವ್ರ ಅಧಿಕಾರಕ್ಕೆ ಎಷ್ಟು ಯೋಗ್ಯತೆ ಎಷ್ಟು ಅಷ್ಟು ಮಾತ್ರ ಕಾಣ್ತಾವಂತ ಅರ್ಥ. ಒಬ್ಬ ಋಷಿಗಳಿಗೆ 100 ಕಾಣಬಹುದು, ಮತ್ತೊಬ್ಬ ಋಷಿ ಸಾಧನ ಕಮ್ಮಿ ಇರ್ತದೆ, ಅವ್ನು 99 ಕಾಣಬಹುದು, ಮತ್ತೊಬ್ಬ 98 ಕಾಣಬಹುದು. ಒಟ್ಟು ಯುದ್ಧ ಕಾಣೋದಿಲ್ಲ, ಅವ್ರ ಯೋಗ್ಯತೆ ತಕ್ಕಂಗಂತ ಅರ್ಥ. ಹೌದಾ? ದೊಡ್ಡ ಅಕಸ್ಮಾತ್ ಹಂಗ ತಿಮ್ಮದ ಆಚಾರ್ಯ ಕಂಡಂಗೆ ಉಳು ಸ್ವಾಮಿಗಳು ಕಾಣ್ತಾರ. ಆದ ಹಂಗಿದ್ದಂಗೆ ಅಂತ ತಿಳ್ಕೊಡು. ಅದಕ್ಕೆ ಅಧಿಕಾರಾನುಸಾರದಲ್ಲಿ ಉಪಾಧಿರಹಿತ ಆದಿತ್ಯನಂದದಿ. ಸೂರ್ಯನಂಗೆ ಸೂರ್ಯ ಏನು ಇಲ್ಲ ಅಂದ್ರೆ ಸ್ವಚ್ಛ ಕಾಣ್ತಾನೆ ಸೂರ್ಯ. ಹೌದಾ? ಭಾಳ ಸಾಧನೆ ಮಾಡೋದಿಗೆ ಪೂರ್ತಿ ಬೆಳಕು ಕಾಣ್ತದೆ, ಕೆಲವರಿಗೆ ಕಮ್ಮಿ ಆಗೋದು ಹೋಗ್ತಾರೆ ಹೇಳ್ತಾರೆ. ಮುಂದೆ ಹೋಗಿ ಓದ್ಕೋತ ಹೇಳ್ತಾರೆ ಮಾತನ್ನು. ಇದಿಷ್ಟು ಒಳ್ಳೆ ಬರ್ತಕ್ಕಂಥ ರುಜುನಸ್ತ್ರ ಸಾಧನಾ ವಿಚಾರ ಹೇಳ್ಕೊತ ಹೋಗ್ತಾರೆ ನೋಡಿ. ಹೆಂಗದ ಇಷ್ಟು ವೈಶಿಷ್ಟ್ಯ ಹರಿಕಥಾಮೃತ ಸಾರದ್ದು. ಅದಕ್ಕೆ ಇದಕ್ಕೇನು ಕೊಟ್ಟ ಹೆಸರು ಕಲ್ಪ ಸಾಧನ ಸಂಧಿ ಅಂತಕ್ಕಂಥ ಹೆಸರು ಕೊಟ್ಟಿರ್ತಕ್ಕಂಥದ್ದು. ಮುಂದಿನ ಪದ್ಯೊಳಗೆ ಇವ್ರನ್ನ ಮುಂದುವರಿಸ್ತಾರೆ. ಈ ರುಜುಗಳ ವಿಷಯವನ್ನು ಹೇಳ್ಕೊತ ಹೋಗ್ತಾ ಇದ್ದಾರೆ. ನೋಡಿ ಇಲ್ಲಿ ಮತ್ತೊಂದು ವಿಶಿಷ್ಟ ಆಗಲೇ ಹೇಳಿದ್ದೇವೆ ನಾನು. ಸಾಮಾನ್ಯ ಪರೋಕ್ಷಗಳು, ವಿಶೇಷ ಪರೋಕ್ಷಗಳು ಅಂತ. ಹೌದಾ? ಇಲ್ಲಿ ಮುಂದೆ ಹೇಳ್ತಾರೆ. ಚಿನ್ನ ಭಕ್ತರು ಎನಿಸುತ್ತಿಹರು ಯಾರ್ಯಾರು? ಸುಪರ್ಣ, ಶೇಷ, ಆದಿ ಅಮರರೆಲ್ಲ. ಹಿಂಗೆ ಬಿಡಿಸ್ಬೇಕಾದ್ರೆ ಹಿಂಗೆ ಬಿಡಿಸೋ ಸ್ಪಷ್ಟ ಆಗ್ತದೆ. ಆದಿ ಅಮರರೆಲ್ಲ. ಮುಂದೆ ಅಚ್ಛಿನ್ನ ಭಕ್ತರು. ಕುಡಿಸೋಬೇಕಲ್ಲಿ, ಯಾಕೆ ಹಿಂದದ ಇಲ್ಲಿ ಎಲ್ಲ ಅದ ಇಲ್ಲಿ, ಅಲ್ಲಿ ಏನು ಉಳಿತು ಉಳಿತಲ್ಲಿ. ಅದಕ್ಕೆ ಅಚ್ಛಿನ್ನ ಭಕ್ತರು. ಹಿಂಗೆ ಹರಿಕಥಾಮೃತ ಓದೋ ಪದ್ಧತಿ ಹಿಂಗೆ ಇಲ್ಲ, ಹಂಗೆ ಓದಕ್ಕಾಗಲ್ಲ. ಪಾರಣ ಮಾಡಿಬಿಟ್ರೆ ಹಂಗೆ ಮಾಡ್ತಿರ್ತಾರೆ ನೀವು. ಅಚ್ಛಿನ್ನ ಭಕ್ತರು ಯಾರ್ಯಾರು? 4. ಎಷ್ಟು ಮಂದಿ ಅವರು? ಯಾರ್ಯಾರು ಹೇಳ್ತಾರೆ ನೋಡ್ರಿ. ಯಾರ್ಯಾರು? ಭಾರತಿ, ಪ್ರಾಣ, ಸನ್ನೊಡಲ, ವಾಗ್ದೇವಿಯರು. 4 ಮಂದಿ ಹೆಸರು ಕೊಟ್ಟರೆ ಹೆಸರು ಹೇಳ್ತೀನಿ ನಮ್ಗೆ. ಆಮೇಲೆ ಪಣೆಗಣ್ಣ ಅವರೊಳಗೆ ತತ್ತನ್ಯಾಮಕನಾಗಿ ವ್ಯಾಪಾರವನ್ನೇ ಮಾಡುವರು. ಹರಿಕಥಾಮೃತ ಊಟ ಚಂದ ಇರ್ತದೆ ನೋಡ್ರಿ. ಪದ್ಯ ಎಲ್ಲ ಇಲ್ಲಿ ನೋಡಿ ಹೇಳ್ತಾರೆ. ಚಿನ್ನ ಭಕ್ತರು. ಚಿನ್ನ ಅಂದ್ರೆ ಕಮ್ಮಿ, ಚಿನ್ನ. ನಾವೆಲ್ಲ ಚಿನ್ನ ಭಕ್ತರು. ನಾವು ಮುಂಜಾನೆ ಚಿನ್ನ ಭಕ್ತಿ ಇರುವುದಿಲ್ಲ. ನಮ್ಮಲ್ಲಿ ಲಕ್ಷ ಚಾ ಕಡೆಗಿರ್ತದೆ. ಪೇಪರ್ ಬಂತಿಲ್ಲೋ ಅದೇನಾಯ್ತು ಈ ಸುದ್ದಿ ಫೋನ್ ಬಂದಾಗ ಅವು ಚಿನ್ನ ಭಕ್ತರು. ನಾವು ಮುಂದೆ ಸ್ನಾನ ಮಾಡಿದ್ಮೇಲೆ ಒಂದು 5 ಮಿನಿಟ್ ಭಕ್ತಿ ಅಷ್ಟೇ. ನಾವು ಮತ್ತೆ ವ್ಯಾಪಾರ ಶುರು ಆಗ್ಬಿಡ್ತದೆ. ಚಿನ್ನ ಭಕ್ತರು. ಭಕ್ತಿ ಕಮ್ಮಿ ಆಗೋದೇ ಇಲ್ಲ ಅವರಲ್ಲಿ, ಯಾವಾಗಿದ್ರೂ ಉಪಾಸನ. ಯಾರು ಹೇಳ್ತಾರೆ ನೋಡ್ರಿ. ಚಿನ್ನ ಭಕ್ತರು ಎನಿಸುವುದರು ಯಾರ್ಯಾರು? ಸುಪರ್ಣ ಅಂದ್ರೆ ಯಾರು? ಗರುಡ. ಶೇಷ, ಆದಿ ಅಮರ ಎಲ್ಲರೂ ಒಟ್ಟು ತೊಗೊಂಬಿಟ್ಟವರಾಗ ಅಲ್ಲಿಂದ ಹಿಡ್ಕೊಂಡು ಎಲ್ಲಿ ತನಕ ಗರುಡನಿಂದ ಹಿಡ್ಕೊಂಡು ಶೇಷ, ರುದ್ರ, ಮತ್ತೊಬ್ಬ ಗಣಪತಿ ಅಷ್ಟರು ಬಂದಿದ್ರಾಗ. ತುಳಸವ್ವ ಅಷ್ಟರು ಬಂದು ತಿಳ್ಕೊಂಡು ಎಲ್ಲ ದೇವತೆ ಬಂದ್ರೆ ಅಷ್ಟರು ಒಂದು ಗುಂಪಾಗ್ಬಿಟ್ರೆ ಅವ್ರನ್ನ. ಇವರೇನು ಚಿನ್ನ ಭಕ್ತ. ಇವರೆಲ್ಲರೂ ಕೂಡ ಭಕ್ತಿ ಇರ್ತದೆ ಅಲ್ಲೇ. ಗರುಡರು ಇದ್ದಷ್ಟು ಶೇಷರು ಇರೋದಿಲ್ಲ, ಅವ್ರಿಗಿಂತ ರುದ್ರ ಕಮ್ಮಿ ಇರ್ತಾರೆ. ಅಲ್ಲೇ ಮತ್ತೆ ಅಲ್ಲಿ ತಾರತಮ್ಯ ಶುರು ಆಗ್ತದೆ. ಇವ್ರು ಹೆಸರೇನು ಕೊಟ್ಟಾರೆ? ಇವರಿಗೆ ಚಿನ್ನ ಭಕ್ತರು. ಭಕ್ತಿ ಕಾಯಂ ಇರುವುದಿಲ್ಲ, ಹೆಚ್ಚು ಕಡಿಮೆ ಆಗ್ತದೆ. ರುದ್ರರಿಗೆ ಅನೇಕ ಸಲ ಅಜ್ಞಾನ ಬಂದದುಂಟು ಹೌದಿಲ್ಲ, ಇಂದ್ರಿಯರಿಗೆ ಬಂದದುಂಟು ಹೌದಿಲ್ಲ ನಿಮಗೆ. ಮತ್ತೆ ಯಾಕೆ ಬಂತವ್ರಿಗೆ? ಚಿನ್ನ ಭಕ್ತರವರು. ಹೌದಾ? ಆಮೇಲೆ ಪಶ್ಚಾತ್ತಾಪ ಪಡ್ತಾರ, ಆ ಪ್ರಶ್ನೆ ಬೇರೆ. ಅನುಗ್ರಹ ಇದ್ದೇ ಇರ್ತವ್ರಿಗೆ. ಸ್ವಾಭಾವಿಕ ಭಕ್ತರವರು ಎಂದೂ ಕಮ್ಮಿ ಆಗೋದಿಲ್ಲ. ಆದರೆ ಯಾವುದೋ ದೋಷದಿಂದ, ಅಜ್ಞಾನದಿಂದ, ಶಾಪದಿಂದ ಈ ಸ್ಥಿತಿ ಬಂದಿರ್ತವ್ರಿಗೆ. ಅವ್ರ ಹೆಸರೇನು? ಚಿನ್ನ ಭಕ್ತರು ಅಂತಾರೆ. ಅಚ್ಛಿನ್ನ ಭಕ್ತರು. ಚಿನ್ನ ಅಚ್ಛಿನ್ನ, ಪೀಸ್ ಹೋಲ್ ಇದ್ದಂಗೆ. ಪೀಸ್ ಚಿನ್ನ, ಹೋಲ್ ಇಡೀದು ಅಂತ ಅರ್ಥ. ಅವ್ರು ಯಾರ್ಯಾರು ನೋಡಿ? 4. ಯಾರು ಗೊತ್ತಾಗ್ತದೆ ನಿಮ್ಗೆ? 4 ಯಾರ್ಯಾರು? ಭಾರತಿ. ಯಾರಕ್ಕಿ? ಭಾರತೀಯ ವಾಯುದೇವ ಹೆಂಡತಿಗೆ. ಪ್ರಾಣ ಮುಖ್ಯ ಪ್ರಾಣರು. ಸನ್ನೊಡಲ ಬ್ರಹ್ಮದೇವರು. ಸನ್ನು ಅಂದ್ರೆ ಬಂಗಾರ, ಒಡಲು ಅಂದ್ರೆ ಹೊಟ್ಟೆ. ಬ್ರಹ್ಮದೇವರು ಬಂಗಾರದ ಪುರಾದ ಹೊಟ್ಟೆ ಆಗಿರೋ ಬಂಗಾರದ ಕಮಲ. ಅದಕ್ಕೆ ಸನ್ ನೋಡುವ ಅಂತ. ಇಂಥ ಶಬ್ದ ಜಗನ್ನಾಥದಾಸರು ಕನ್ನಡ ಸಾಹಿತ್ಯ ಕೊಟ್ಟರು.
ತಿಳ್ಕೊಂಡು ಶ್ರೀಮಂತಗೊಳಿಸಿದ ಕನ್ನಡ ಭಾಷಾವನ್ನು. ಭಾಷಾ ಶ್ರೀಮಂತ ಯಾರಿಂದ? ಜಗನ್ನಾಥ. ಇಂಥ ಶಬ್ದ ಹುಟ್ಟಿಸ್ಕೊಟ್ರಲ್ಲ ಅದನ್ನ ಹೇಳ್ರಿ ನಿಮಗೆ. ಈ ನಾವು ನೀವು ಹಾಕೊಂಡು ಆಭರಣ ಹೋಗ್ಬಿಡ್ತಾವ, ಭಾಳ ಸಾಯೋ ತನಕ ಇರ್ತಾವ, ಮುಂದೆ ಆತ ಕೂತ್ರ ಗೊತ್ತಾಗೋಲ್ಲ ಅವನ, ಹೌದಿಲ್ಲ? ಅದಕ್ಕೆ ಇವರು ಹಂಗಲ್ಲ, ಈ ಸಾಹಿತ್ಯಕ್ಕೆ ಕೊಟ್ಟ ಶಬ್ದ ಗುಚ್ಚಿಗೊಳ್ತಿಲ್ಲ ಹಾಕ್ರೆ. ಇದು ಇದು ಜಗನ್ನಾಥ ವೈಶಿಷ್ಟ್ಯ. ಇಂಥ ಶಬ್ದ ಹುಟ್ಟಿಸ್ಕೊಟ್ಟಾರ. ಹಿಂಗೆ ಈ ಶಬ್ದ ಹಿಡ್ಕೊಂಡು ಬೆಂದ್ರೆ ಕುಣಿತಿದ್ರು. ನಾನು ನೋಡಿದ್ದೆ ಅಂತ ಹೇಳ್ತೇನೆ. ಸಣ್ಣ ನೋಡಲ್ಲ ಒಬ್ಬರಾದ್ರು. ವಾಗ್ದೇವಿ, ಸರಸ್ವತಿ, ಮುಖ್ಯ ಪ್ರಾಣದೇವರು, ಭಾರತೀ ದೇವಿಯರು, ಬ್ರಹ್ಮದೇವರು ಮತ್ತು ಸರಸ್ವತಿ ಇಬ್ರು ಗಂಡ ಹೆಂಡತಿ ಇಬ್ರು. ಹೌದಾ? 4 ಮಂದಿ. ಈ 4ವರು. ಫಣೆಗಣ್ಣ ಯಾರು ಗೊತ್ತಾತ? ಫಣೆಗಣ್ಣ ಅಂದ್ರೆ ಒಂದು ಮುಖ, ಫಣಿ ಅಂದ್ರೆ ಹಣಿ, ಹಣೆಗಣ್ಣ. ಹಣಿ ಒಳಗೆ ಕಣ್ಣು ಯಾರಿಗದ? ಇನ್ಯಾರಿಗಿಲ್ಲ, ನಮಗೆ ನಿಮಗೆ ಯಾರು ಇಲ್ಲವು. ಅದಕ್ಕೆ ಫಣೆಗಣ್ಣ ಅಂತ ಹೇಳಿದ್ವಿ. ಫಣೆಗಣ್ಣ ಅಂದ್ರೆ ಒಂದ, ಮುಕ್ಕಣ್ಣ ಅಂದ್ರೆ ಒಂದ. ಅಲ್ಲಿ ಬಿಡಿಸೋ ಬೇರೆ, ಇಲ್ಲಿ ಬಿಡಿಸೋ ಬೇರೆ. 3 ಕಣ್ಣು ಉಳ್ಳವನ ಯಾವನ ಮುಕ್ಕಣ್ಣ ಅಂತ ಭೌರ್ಯ ಸಮಾಸ. ಇಲ್ಲಿ ಫಣಿಯಲ್ಲಿ ಕಣ್ಣು ಉಳ್ಳವ ಅಂತ ಇದು ಭೌರ್ಯ ಸಮಾಸ. ಫಣೆಗಣ್ಣ ಎಷ್ಟು ಹೆಸರು ಹಿಂಗೆ ಅಂತ ಕೊಟ್ಟೆ. ಕೆಂಗಣ್ಣ ಅಂತೂ ಒಂದದ. ಮತ್ತೆ ಕೆಂಗಣ್ಣ, ಹೌದು. ಇನ್ನೊಂದು ಹೇಳ ಉರಿಗಣ್ಣ, ಹಂಗೆ ಶಬ್ದ ಕುಡಿಸೋದು ಹಂಗೆ ಹುಡ್ತಾರೆ. ಫಣೆಗಣ್ಣ ಮೊದಲ ಅದು ಅಷ್ಟೊಂದು ತೊಗೊಂಬಿಟ್ಟಿದ್ರ. ಅಂದ್ರೆ ರುದ್ರ, ಗರುಡ ಎಲ್ಲ ಇರ್ತಕ್ಕಂಥವ್ರು. ಇವರಿಗೆ ತತ್ತನ್ನಿಯಾಮಕರಾಗಿ ಈ 4 ಮಂದಿ ಇದ್ದಾರಲ್ಲ, ವಾಯು, ಭಾರತಿ, ಬ್ರಹ್ಮದೇವರು, ಸರಸ್ವತಿ, ಇವ್ರು 4 ಮಂದಿ ಇವರಲ್ಲಿ ನಿಯಾಮಕರಾಗಿ, ಉಳಿದೆಲ್ಲ ತತ್ವ ಇವರು ನಿಯಾಮಕರಾಗಿರ್ತಾರೆ. ಆಗಿ ವ್ಯಾಪಾರವನ್ನೇ ಮಾಡುವರು. ಅಚ್ಛಿನ್ನ ಭಕ್ತರಲ್ಲಿ ಚಿನ್ನ ಭಕ್ತರು ನಿಂತುಕೊಂಡು ಆಯಾ ಕ್ರಿಯಾ ಇಂದ್ರಿಯ ಮೂಲಕ ಮಾಡಿಸ್ತಕ್ಕಂಥ ಮಹಾನುಭಾವರು. ಹಿಂಗೆ ತಿಳ್ಕೊಡ್ರಿ ಅಂತಾರೆ ಮಹಾನುಭಾವ. ನಮ್ಮೆಲ್ಲ ಇಂದ್ರಿಯ ವ್ಯಾಪಾರ ನಡೀತಾವ ಬ್ರಹ್ಮರು ತತ್ವ ದೇವತೆಗಳಿಂದ. ಅವ್ರನ್ನ ಪ್ರೇರಣೆ ಮಾಡೋರು ಯಾರು? ವಾಯುದೇವರು. ಅವ್ರಿಗೆ ಪ್ರೇರಣೆ ಯಾರ್ದು? ಸಾಕ್ಷಾತ್ ಭಗವಂತ ಪ್ರೇರಣೆ. ಎಷ್ಟು ವ್ಯವಸ್ಥೆ ಎಲ್ಲದಕ್ಕೆ ಹೆಂಗೆ ನೋಡಿ. ಈ ಸಿದ್ಧಾಂತ ಎಷ್ಟು ಚಂದ ಸಿದ್ಧ ಎಲ್ಲರೂ ಸೇರಿ ಸಾಧ್ಯನೇ ಇದು. ಮಗ ಇಲ್ಲಿ ಮನ್ಯಾಗ, ಇವ್ರ ಮನ್ಯಾಗ ಅಪ್ಪ ಇದ್ದಾರ, ಮಗ ಇದ್ದಾನ, ಮೊಮ್ಮಗಿದ್ದಾನ. ಹೌದಾ? ಅಪ್ಪನ ಪ್ರೇರಣ, ಮಗನ ಪ್ರೇರಣ, ಮೊಮ್ಮಗ. ಮೂಲ ಪ್ರೇರಣ ಅಪ್ಪಂದ, ಅಜ್ಜಂದ. ಹೌದಿಲ್ಲ? ಹೀಗಿರ್ತಕ್ಕಂಥ ಪರಂಪರೆ ಇದ್ದಂಗೆ ಬರ್ತಕ್ಕಂಥ ಅಲ್ಲಿ ಆಗಿರ್ತಕ್ಕಂಥ ಹೇಳ್ತಾರೆ. ಆ ರೀತಿಯಾಗಿ ಸಾಕ್ಷಾತ್ ಭಗವಂತ, ಅವನ ಪ್ರೇರಣ ವಾಯುದೇವರಿಗೆ. ಅವ್ರು ನಿಂತ್ಕೊಂಡು ಅವ್ರು 4 ಮಂದಿ ಕ್ರಿಯೆ ಮಾಡ್ತಕ್ಕಂಥ ಈ ರೀತಿ ಹೇಳ್ತಾ ಇದ್ದಾರೆ. ಈಗ ತಿಳ್ಕೊಡ್ರಿ. ಚಿನ್ನ ಭಕ್ತ ಗುಡಿಸಿರು ಹೇಳ್ತಾ ಇದ್ದಾರೆ. ಅದಕ್ಕೆ ಇನ್ನೊಂದು ಹೆಸರು ಚಿನ್ನ ಭಕ್ತ, ಅಚ್ಚಿನ್ನ ಭಕ್ತರ ಹೆಸರು ನಿಮಗೆ. ಚಿನ್ನ ಭಕ್ತಿ ಅಂದ್ರೆ ಖಂಡ ಭಕ್ತಿ. ಖಂಡ ಅಂದ್ರೆ ಏನು? ತುಂಡು ಅಂತ. ಅಚ್ಚಿನ್ನ ಅಖಂಡ. ಇವ್ರು 4 ಮಂದಿ ಅಖಂಡ. ಹೌದು, ಎಂದಿಗೂ ಕೂಡ ಜ್ಞಾನ ತಿರೋಹಿತ ಆಗೋ ಹಂಗಿಲ್ಲೇ ಇಲ್ಲಿ ಇವರಿಗೆ ಅಂತಾರ. ವಾಯುದೇವರಿಗೆ, ಮುಖ್ಯ ಪ್ರಾಣದೇವರಿಗೆ ಅಥವಾ ಮಧ್ವಾಚಾರ್ಯರಿಗೆ, ವಾಯುದೇವರವರ, ಹನುಮಂತಿಯವರವರ, ಭೀಮಸೇಂದ್ರವರ ಮಹಾಪ್ರಳಯ ಕಾಲದಾಗೂ ಮಹಾಬುದ್ಧಿ ಅಂತ ಅವ್ರದ್ದೇನು. ಪ್ರಳಯ ಕಾಲದಾಗೂ ಅವ್ರಿಗೆ ಬುದ್ಧಿ ಹೋಗೋದಿಲ್ಲ. ಯಾರಿಗೆ? ವಾಯುದೇವರಿಗೆ. ಇಂಥ ಅಚ್ಚಿನ ಬರ್ತಕ್ಕಂಥ ಮಹಾನುಭಾವರು 4 ಮಂದಿ. ಇವರಿಗೆ ಪರಶುಕ್ಲ ತ್ರಯರು ಅಂತಿದ್ರು ಶಾಸ್ತ್ರದೊಳಗೆ. ಬ್ರಹ್ಮ, ಸರಸ್ವತಿ, ವಾಯು, ಭಾರತಿ ಇರ್ತಕ್ಕಂಥ ಅದನ್ನು ಹೇಳ್ತಾ ಇದ್ದಾರೆ. ಇಷ್ಟು ಅಖಂಡ ಭಕ್ತಿ ಹೇಳಿದರು. ಇಂಥ ಮಹಾನುಭಾವರು ಎಲ್ಲ ನಿಂತ್ಕೊಂಡು ಕ್ರಿಯಾ ಮಾಡ್ತಕ್ಕಂಥ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಮುಂದಿನ ಪದ್ಯದೊಳಗೆ ವಾಯುವಾದಿಗಳು ಅಂದ್ರೆ ವಾಯುದೇವ ಈ 4 ಮಂದಿ ತತ್ತನ್ನಿಯಾಮಕರಾಗಿ ಆ ವ್ಯಕ್ತಿಗಳಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರು ಹೇಳಿ ಆ ವ್ಯಾಪಾರಗಳನ್ನು ಈ ಪದ್ಯದಲ್ಲಿ ಏನು ಮಾಡ್ತಾರೆ ಹೇಳ್ತಾ ಇದ್ದಾರೆ ನೋಡ್ರಿ. ವ್ಯಾಪಾರ ಮಾಡಿದ್ರೆ ಇಷ್ಟೇ ಹೇಳಿಬಿಟ್ರೆ ಹಿಂದಿನ ಪದ್ಯಕ್ಕೆ ಕಂಟಿನ್ಯೂಟಿ ಅಂತ ಒಂದು ದಾಸ ತಿಳ್ಕೊಡ್ರಿ. ಇದು ಹೇಗೆ ತಾಮಸದ ವೈಶಿಷ್ಟ್ಯ. ಅದು ಹೇಳಿದ್ರೆ ಮುಂದುವರಿಸ್ತಾರೆ, ಹಂಗೆ ಬಿಟ್ಟು ಹೋಗೋದಲ್ಲ. ಕರ್ಮ ಅಂತ ಇಷ್ಟೇ ಹೇಳ್ಬಿಟ್ರು. ಏನು ಕರ್ಮ ಮಾಡ್ತಾರೆ ಹಂಗಾರೆ ಅವರು? ಏನು ಮಾಡ್ತಾರೆ? ನಿಯಾಮಕರಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ರು. ನಿಮಗೆ ಏನು ಮಾಡ್ತಾರೆ ನಮಗೆ? ಏನು ನಿಯಮನ ಮಾಡ್ತಾರೆ ನಮ್ಮಲ್ಲಿ ನಿಂತ್ಕೊಂಡು ಅದನ್ನು ಹೇಳ್ತಾ ಇದ್ದಾರೆ. ಹೀನ ಸತ್ಕರ್ಮಗಳೆರಡು. ಕರ್ಮದಾಗ 2 ರೀತಿ. ಒಂದು ಹೀನ ಕರ್ಮ, ಒಂದು ಒಳ್ಳೆಯ ಕರ್ಮ. ಕೆಟ್ಟ ಕರ್ಮ ದುಷ್ಕರ್ಮ. ಚುಟ್ಟ ಸೇರೋದು ದುಷ್ಕರ್ಮ, ದೇವರಿಗೆ ಮಾತೆ ಮಾಡೋದು ಸತ್ಕರ್ಮ. ಹೌದಿಲ್ಲ? ಹೀನ ಕರ್ಮಗಳೆರಡು. ಓಮಾನ ದೇವನು ಮಾಳ್ಪನು ಇದಕ್ಕೆ ಅನುಮಾನವಿಲ್ಲ ಎಂದೆನುತ ದೃಢಭಕ್ತಿಯಲ್ಲಿ ಭಜಿಪರ್ಗೆ ಪ್ರಾಣಪತಿ ಸಂಪ್ರೀತನಾಗಿ ಕುಯೋನಿಗಳ ಕೊಡನು ಎಲ್ಲ ಕರ್ಮಗಳ ಆನೆ ಮಾಡುವವನೆಂಬ ಮನುಷ್ಯರ ನರಕ ಕೈದಿಸುವ. ನಾ ಹೇಳಿದ ಅರ್ಥ ಆಗುತ್ತೆ ನಿಮ್ಮ ಓದೋರಾಗನ. ಹಿಂಗೆ ಓದ್ಬೇಕು. ನಾ ದೊಡ್ಡ ಶಾಣೆ ಅಂತಲ್ಲ. ಮತ್ತೆ ನಾವು ಓದ್ಯಾಗ ಪದ್ಯ ಅರ್ಥ ಆಗ್ಬಿಡೋ ಮಂದಿಗೆ ಅಂತ ಅರ್ಥ. ಹೌದಾ? ಇಲ್ಲಿ ನೋಡಿ ಹಂಗೆ ಸರಳ ಶಬ್ದ, ಏನು ಕಠಿಣ ಶಬ್ದ ಇಲ್ಲ. ಹೀನ ಸತ್ಕರ್ಮ, ಒಳ್ಳೆಯ ಕರ್ಮಗಳು, ಶುದ್ಧ ಕರ್ಮ, ಅಶುದ್ಧ ಕರ್ಮ, ಶುದ್ಧ ಕರ್ಮ, ದುಷ್ಟಕರ್ಮ, ಕೆಟ್ಟ ಕರ್ಮ. ಇವನ್ನ ಯಾರು ಮಾಡ್ತಾರ? ಪೋಮಾನ ದೇವನು. ಯಾರು ಮಾಡ್ತಾರ? ಮುಖ್ಯಪ್ರಾಣ ದೇವರು. ಮಾಳ್ಪನು ಮಾಡುತ್ತಾನೆ, ಇದಕ್ಕೆ ಅನುಮಾನವಿಲ್ಲ, ನಿಸ್ಸಂಶಯ. ನೀವು ಅನ್ಬೋದು ಮತ್ತು ಮುಖ್ಯ ಪ್ರಾಣ ಕರ್ಮ ಮಾಡಿಸ್ತಾರ, ಮತ್ತು ಕೆಟ್ಟ ಕರ್ಮ ಯಾಕೆ ಮಾಡಿಸ್ತಾರ ಅಂತ ಕೇಳಿದ್ರೆ ಅವ್ರ ಕಡೆಯಿಂದ ಅವ್ರ ಯೋಗ್ಯತೆ, ಅವ್ರ ಸ್ವಭಾವ, ಅವ್ರ ಕರ್ಮ. ಹೌದಾ? ಮತ್ತು ಯಾರಿಗೋ ಒಬ್ಬರಿಗೆ ಗುಡಿ ಹೋಗಿ ಪ್ರಯಾಣ ಮಾಡ್ತಾರೆ, ಯಾರಿಗೋ ರಂಗೋಲಿ ಹಾಕಿ ಪ್ರಯಾಣ ಮಾಡ್ತಾರೆ. ಹೌದಿಲ್ಲ? ಯಾರಿಗೋ ಭಕ್ತಿ ಪ್ರಯಾಣ ಮಾಡ್ತಾರೆ, ಮತ್ತೊಬ್ಬರಿಗೆ ಪೇಟೆ ಹೋಗಿ ಪ್ರಯಾಣ ಮಾಡ್ತಾರೆ.
ಅವನ ಯೋಗ್ಯತೆ ಅಷ್ಟೇ ಇರ್ತದೆ ಅಲ್ಲಿ. ಅದಕ್ಕೆ ಹೀನ ಕರ್ಮ ಮಾಡಿಸೋರು ಅವರೇ, ಅನುಮಾನ ಇಲ್ಲ ಅಂತ ಹೇಳ್ತಾರೆ. ಹಿಂಗೆ ಅವಾಗ ಹಿಂಗ ಎಂದು ಹೆಂಗ ಎಂದೆನುತ ಹಿಂಗೆ ತಿಳ್ಕೊಡ್ರಿ. ದೃಢಭಕ್ತಿಯಲ್ಲಿ ಭಜಿಪರ್ಗೆ ನಿಶ್ಚಯ ಜ್ಞಾನ ಮಾಡಿಕೊಡ್ರಿ. ಪರಮಾತ್ಮನೇ ವಾಯುದೇವರೇ ನಮ್ಮಲ್ಲಿ ನಿಂತ್ಕೊಂಡು ಪರಿಣಾಮ ಮಾಡ್ತಕ್ಕಂಥವ್ರು ಅಂತ ಈ ದೃಢಭಕ್ತಿಯಿಂದ ನಂಬಿದವರಿಗೆ ಏನಾಗ್ತಾ ಹೇಳ್ತಾರ. ಪ್ರಾಣಪತಿ ಯಾರವರು? ಪ್ರಾಣಪತಿ. ಹಾ, ಪ್ರಾಣಪತಿ, ಪ್ರಾಣಗೂ ಪ್ರತಿಯಾಗಿರ್ತಕ್ಕಂಥವ್ರು, ಮುಖ್ಯ ಪ್ರಾಣಗೂ ಬಳಿಯಾಗಿರ್ತಕ್ಕಂಥವ್ರು ಪ್ರಾಣಪತಿ ಅಂತ ಅರ್ಥ. ದಾಸರ ಶಬ್ದ ಪ್ರಾಣಪತಿ. ಸಂಪ್ರೀತನಾಗಿ ಹಿಂಗ್ಯಾರು ನಂಬ್ತಾರಲ್ಲ ಅಂತರಿ ಪರಮಾತ್ಮ ಅಂತ ಅರ್ಥ. ಅಂದ್ರೆ ಪರಮಾತ್ಮ ಯಾರ ಕೈ ಹಿಡ್ದಂಗಾತು? ಹೌದು ಹೇಳ್ರಿ, ವಾಯುದೇವ್ರ ಕೈ ಹಿಡ್ದಂಗಾತು ನಿಮಗೆ. ಎಂತ ಹೇಳ ರಾಯರಿಗೆ ಹೇಳ್ಬಿಟ್ಟಾನ ನರಸಿಂಹದೇವರು. ಸಪ್ತಮಸ್ಕಂದ ಭಾಗವತ. ನರಸಿಂಹದೇವ್ರು ಬೇಕಾದ ಕೇಳ್ಕೊಂಡು ಕೇಳೋ ಪ್ರಹ್ಲಾದ ಏನು ಬೇಕಾದ ಕೇಳ್ಕೊಡ್ತೀನಿ ಅಂತಿಕೊಂಡು ನಾ ಏನು ಕೇಳೋಲ್ಲ ಅಂದ್ರು, ಏನು ಬೇಕಾಗಿಲ್ಲ ಅಂದ್ರು. ಇಷ್ಟಾದ್ರೂ ಭಗವಂತ ಅನುಗ್ರಹ ಮಾಡಿದ ಬಹಳಷ್ಟು. ಒಂದು ಮಾತು ಹೇಳ್ತೀನಿ ನಮಗೆ. ಮದ್ಭಕ್ತ ತ್ವಾಂ ಅನುವ್ರತಃ. ಯಾರು ಹೇಳಿದ ಮಾತು? ನರಸಿಂಹದೇವರು. ಯಾರಿಗೆ? ಪ್ರಹ್ಲಾದರಿಗೆ. ನಿನ್ನ ಹಿಂದೆ ಯಾರು ಬರ್ತಾರಲ್ಲ ಅವ್ರು ಮಾತ್ರ ನನ್ನ ಭಕ್ತು ಅಂತ ಹೇಳ್ಬಿಟ್ಟ. ಅದಕ್ಕೆ ರಾಯರ ಹಿಂದೆ ಅಷ್ಟು ಮಂದಿ ಅವರ ಪ್ರಹ್ಲಾದ ಹೋದಿಲ್ಲ ಬರ್ತೀವಿ ಹಂಗೆ ಹೇಳ್ದಂಗೆ ಹೇಳ್ತಾ ಇದ್ದಾರೆ ಇಲ್ಲಿ. ಪ್ರಾಣಪತಿ ಅಂತ ಯಾರು? ಪರಮಾತ್ಮ. ಸಂಪ್ರೀತನಾಗಿ ಏನಪ್ಪ ಒಳ್ಳೆ ಜ್ಞಾನ ನಿಮಗೆ. ವಾಯುದೇವ್ರು ನಂಬ್ಯಾನ. ಅದಕ್ಕೆ ಮದ್ದು ಮತವು ಸಕಲ ಶ್ರುತಿ ಸಮ್ಮತವು. ಮದ್ದು ಮತದ ಪದ್ಧತಿ, ಸಿದ್ಧಾಂತದ ಪದ್ಧತಿ ಬಿಡಬೇಡಿ. ಎಲ್ಲ ಯಾಕೆ ಮಾತು ಬರ್ತಾವೆ ವಿಚಾರ ಮಾಡ್ರಿ. ಹೌದಿಲ್ಲ? ಅದಕ್ಕೆ ಹೇಳ್ತಾ ಇದ್ದಾರೆ ಪ್ರಾಣಪತಿ ಸಂಪ್ರೀತನ ಪರಮಾತ್ಮ ಏನ್ ಮಾಡ್ತಾನ ಗೊತ್ತ? ಕುಯೋನಿಗಳ ಕೊಡನೆಲ್ಲ ಕೊಡನು ಅಲ್ಲಿ ನಿಲ್ಬೇಕನ. ಕುಯೋನಿಗಳ ಕೊಡನು. ಕುಯೋನಿ ಅಂದ್ರೆ ಗೊತ್ತಾದ್ರೆ ಕೆಟ್ಟ ಜನ್ಮ. ಹಿಂಗೆ ನಂಬಿಬಿಟ್ರೆ ನೀವು ತಿಳ್ಕೊಡ್ರಿ. ಹಿಂಗೆ ವಿಚಾರ ಮಾಡಿಕೊಂಡು ತಲೆ ಹಿಂಗಿಟ್ಬಿಟ್ಟು ಸಾಕು. ಹಂಗೆ ಕಾಯಮ್ಮ ಧಾವಳಿ ಇಟ್ಟು ಹೋಗ್ಬಂತಾರ ಮತ್ತೆ. ನೀ ಆಫೀಸ್ನಾಗ ಮನೆಗಾರ ಎಲ್ಲರೂ ಪರಮಾತ್ಮ ನೀ ಮಾಡಿಸ್ತೀಪ್ಪ, ನೀ ಮಾಡ್ದಂಗೆ ಮಾಡ್ತೀವಿ ದೃಷ್ಟಿ ಭಕ್ತಿರೋ ಸಾಕು. ಭಗವಂತ ನಮ್ಮನ್ನ ನಾಯಿ ಬೆಕ್ಕು ಮನುಷ್ಯ ಹುಟ್ಟಿಸೋದ್ರ ಮತ್ತೆ ಮುಂಜಾನೆ ಕಪ್ಪೆ ಹುಟ್ಟಿದೆ ಮಾಡೋರು ನೀವು ಹಾಯ್ಕೊತ ಅಲ್ಲಿ ಅಡ್ಡಾಡ್ಕೊತ ಹೋಗ್ಕೊಡ್ದು ಮತ್ತೆ. ಅದಕ್ಕೆ ಕುಯೋನಿ ಕೆಟ್ಟ ಜನ್ಮ ಅಂತ ಅರ್ಥ ನೋಡ್ರಿ. ಕೆಟ್ಟ ಜನ್ಮ ಬರಬಾರ್ದು ಅಂತಿದ್ರೆ ಹಿಂಗೆ ಉಪಾಸನ. ಯಾರನ್ನ? ವಾಯುದೇವ್ರನ್ನ ಉಪಾಸನ. ವಾಯುದೇವ್ರ ಉಪಾಸನ ಮಾಡಿದ್ರೆ ಪರಮಾತ್ಮ ಪ್ರೀತಿ ಆಗ್ಬಿಡ್ತಾನೆ. ಇದನ್ನೆಲ್ಲ ರಾಯರ ಗಂಟೆ ಹೇಳ್ಬಿಡ್ತಾನೆ. ಹೌದು, ಎಲ್ಲ ಬೇಕಾದ ಮಹಾನಭ ಅದನ್ನ ಹೇಳ್ತಾ ಇದ್ದಾರೆ. ಸಂಪ್ರೀತನಾಗಿ ಏನ್ ಮಾಡಲ್ಲ? ಕುಯೋನಿಗಳ ಕೊಡ. ನಾವು ಬೇಕಾಗಿದ್ದೇವೆ ನಮಗೆ. ಸ್ವಾಮಿ ಒಳ್ಳೆ ದೇಹ ಕೊಡಪ್ಪ, ಒಳ್ಳೆ ಆಚಾರ ಹುಟ್ಟು ಸಮ್ಮನ್ನ, ಎಲ್ಲಿಯೋ ಯಾವುದೋ ಮೂಲ ಹುಟ್ಟು ಸಿಕ್ಕೋಬೇಡ. ಒಳ್ಳೆ ಸಿದ್ಧಾಂತ ಶ್ರೇಷ್ಠ ಪರಮಾತ್ಮ ಸರ್ವೋತ್ತಮ ಅಂತಕ್ಕಂಥ ವೈಷ್ಣು ಕುಲ ನಮ್ಮ ಹುಟ್ಟಿಸು. ಇಲ್ಲಿ ಸಾಧನ ಮಾಡ್ಲಿಕ್ಕೆ ಅಧಿಕಾರ ಬೇಕಾದಷ್ಟ. ದುಡ್ಡು ದುಗಾಣಿ ಇವು ಬರ್ತಾವು ಹೋಗ್ತಾವ ಪ್ರಶ್ನೆ ಇಲ್ಲೇ ಇಲ್ಲ. ಹೌದಾ? ಬೇಕಾಗಿದ್ದೇನು? ವೈಷ್ಣವ ಧರ್ಮ, ಬ್ರಾಹ್ಮಣ ಧರ್ಮ, ಸಿದ್ಧಾಂತ ಪದ್ಧತಿ ಇಲ್ಲಿ ಹುಟ್ಟಿಸಿದ್ರೆ ನಾನು ಸಂಧ್ಯಾ ಮತ್ತೊಂದು ಒಳ್ಳೆ ರೀತಿ ಇರ್ತದೆ. ಹೌದಲ್ಲ? ಅಲ್ಲೆಲ್ಲೇ ಹುಟ್ಟಿರ್ತಾರಲ್ಲ, ಯಾವಾಗೋ ಹೇಳ್ತಾರ, ಯಾವಾಗೋ ಸ್ನಾನ ಮಾಡ್ತಾರೆ, ಎಲ್ಲೋ ತಿಂತಿರ್ತಾರ. ನಶಿಕಲೆ ಎದ್ದುಗಳು 6-6:30 ಹೋಟ್ಲ ಬಂದು ಮುಂದಿನ ಅವ್ರಿಗೇನು ಗೊತ್ತಿಲ್ಲಪ್ಪ. ಅವ್ರಿಗೆ ಅದು ಬೇಕಾಗಿರ್ತದೆ. ಅವ್ರಿಗೆ ನಮ್ಮ ಜನರಿಗೆ ಹೆಚ್ಚು ಹಾಕ್ಬಿಡಿ ಸ್ನಾನ ಮಾಡ್ಕೊಡ್ತೀನಿ. ದೇವ್ರ ಪ್ರೀತಿ ಆದ ತಿಳ್ಕೊಡ್ರಿ ಅದನ್ನ ಹೇಳ್ತಾ ಇದ್ದಾರೆ. ಕುಯೋನಿಗಳ ಕೊಡನು. ಆದ್ರೆ ಯಾರು ನರಕ ಕಳಿಸ್ತಾನ? ಆನೆ ಕರ್ಮವನ್ನು ಮಾಡುವೆನು ಎಂಬುವ. ಎಲ್ಲದಕ್ಕೂ ಅಹಂ ನಾ ತಂದು ಹಾಕ್ತೀನಿ. ನೀ ಅಯ್ಯೋ ಅನ್ಬೋದು, ನಾ ತಂದು ಹಾಕಿ ತಿಂದು ಬಿದ್ದಿರಿ ನೀವು ಅಂತ ಮನ್ಯಾಗ ಅಂದ್ಕೊಂಡ್ರಿ ಇವರು ಹೇಳ್ಬೇಕು. ಅವ್ರಿಗೆ ಹಂಗನ ಮೇಲೆ ಹೋಗ್ಬೇಡ್ರಿ, ಮಾಡೋ ದೇವರು ಮಾಡ್ತಾವ ಅಂತ ಹೇಳ್ಬೇಕು. ಕೊಡ್ರಿ ನಾನೇ ಮಾಡುವೆನು, ಇದಕ್ಕೆ ನಾನ ಹೊಣೆ ಅಂತಕ್ಕಂಥ ಮನುಷ್ಯ ಜಗ್ ಬಂದಿದ್ದಾರೆ ಜಗತ್ನಾಗ ಅಂತಕ್ಕಂಥವ. ಸಿದ್ದರಾಮಯ್ಯ ಇದ್ದಲ್ಲ ಮತ್ತೆ ನಾನೇ ಮಾಡುವೆ ಅಂತ ತಿಳ್ಕೊಂಡು ನಾನೇ ಮಾಡುವೆನೆಂಬ ಕರ್ಮಗಳು ಆನೆ ಮಾಡುವನೆಂಬ ಏನ್ ಮಾಡ್ತಾನ? ಮನುಷ್ಯರ ನರಕ ಕೈ ಬೀಸುವ. ಅರ್ಥಾತ್ ಸ್ವರ್ಗಕ್ಕೆ ಯಾರು ಹೋಗ್ತಾರ, ವೈಕುಂಠ ನರಕಕ್ಕೆ ಹೋಗ್ತಾರ. ಈ ಬುದ್ಧಿಸಿದ ಇರಲಿ. ಪರಮಾತ್ಮ ವಾಯುದೇವರು ನಮ್ಮಲ್ಲಿ ಕ್ರಿಯಾಪದ ಮಾಡ್ತಾ ಇದ್ದಾರೆ, ಅವರಿಂದ ಬದುಕೇವಿ ಅಂತ ತಿಳ್ಕೊಂಡು ಭಕ್ತಿ ಜ್ಞಾನ ವೈರಾಗ್ಯ ಇದ್ಬಿಟ್ರು ಅಂದ್ರೆ ಪರಮಾತ್ಮ ಪ್ರೀತಿ ಆಗ್ತಾನೆ. ಅದಕ್ಕೆ ನಾವು ಯಾರ ದ್ವಾರ ಹೋಗ್ಬೇಕು? ಮುಖ್ಯ ಪ್ರಾಣ ದ್ವಾರನ ಹೋಗ್ಬೇಕು. ಮುಕುಂದ ಭಕ್ತಿ ಗುರು ಭಕ್ತಿ ಜಾಯ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹೇಳ್ತಾ ಮಧ್ವಿಜ ಓದ್ತಿಲ್ಲ ಹಂಗೆ ಅದಕ್ಕೆ ಹೇಳ್ತಾ ಇದ್ದೀನಿ. ಪರಮಾತ್ಮ ವಿಶಿಷ್ಟ ಹೇಳ್ತಾ ಇದ್ದಾರೆ. ಇಷ್ಟು ಒಂದು ಮಧ್ವಿಜ ಓದ್ಬಿಟ್ರೆ ಬಹಳ ಶಾಸ್ತ್ರ ಓದ್ಯಂಗೆ ಶ್ರೇಷ್ಠ ಕಾವ್ಯ ತಿಳ್ಕೊಂಬಿಟ್ರೆ ಸಾಧ್ಯ. ಹಂಗೆ ನೆನಪಾತ್ರ ಹೇಳ್ತೇನೆ ಆ ಮಾತನ್ನು ನಿಮಗೆ. ಲಕ್ಷ್ಮೀ ನಾರಾಯಣಾಚಾರ್ಯ ಅಂತ ಒಬ್ರು ಹಂಗೆ ನಿಮ್ಮ ತಲೆಗಿರಲಿ ಹಂಗೆ ಅನ್ನೋದನ್ನು ದೊಡ್ಡ ಪಂಡಿತರು, ರಾಯರ ಮಠದ ಪಂಡಿತರು, ದೊಡ್ಡ ಪಂಡಿತರು. ಈ ಹರಿಕತಾ ಮಾಡ್ತಾರ ವಿಷಯ ಮತ್ತಿದು ಅದು ನೆನಪಾತು ಅಂತ ಹೇಳಿಕತ್ತೇನೆ ಮುಂದಿನ. ಏನಾಯ್ತು? ಈ ಪುತ್ತಿಗೆ ಮಠ ಸ್ವಾಮಿಗಳು ಸುಧೀಂದ್ರ ತೀರ್ಥ ಅಂತಿದ್ರು. ಶತಾಯುಷಿಗಳು. ನಾವೇನು ನೋಡಿಲ್ಲ, ಹಳೆ ಸುದ್ದಿ ಅಲ್ಲ. ನಾವು ಓದಿದ್ದು ಓದಿದ್ರು ಕೇಳಿದ್ರು ನಾವು. ಇವು ದೊಡ್ಡ ಪಂಡಿತರು ಉಡುಪಿಗೆ ಹೋದ್ರು. ಆಗಿನ ಕಾಲ ಎಷ್ಟು ಕಷ್ಟ ಇತ್ತು. ಏನು ಬಸ್ ಬರ್ತಂದ ಏನು ಪ್ಯಾಕೇಜ್ ಟೂರ್ ಇತ್ತು ಅವಾಗ ಎಲ್ಲರೂ ಎಷ್ಟು ಕಷ್ಟ ಇತ್ತು. ಹೋದ್ರು, ಸ್ನಾನ ಏನ ಮಾಡಿದ್ರು. ಆ ಸ್ವಾಮಿಗಳಿಗೆ ಪರಿಚಯ ಇಲ್ಲ, ಇವ್ರ ಪರಿಚಯ ಅವ್ರಿಗೆಲ್ಲ. ಅಲ್ಲಿ ಮತ್ತೊಬ್ಬ ಪಂಡಿತರಿಗೆ ಲಕ್ಷ್ಮೀನಾರಾಯಣ ಶಾರ ತಿಳ್ಕೊಂಡು
ಎಲ್ಲ ಗ್ರಂಥ ಓದ್ಯಾರ, ಅಭ್ಯಾಸ ಮಾಡ್ಯಾರ ಅಂತ ಮಧ್ವೀಶ್ವರದಾಗ ಅವ್ರು ಪರಿಚಯ ಮಾಡಿಸ್ಕೊ. ಅವ್ರು ತಾವು ಸ್ಥಾನಕ್ಕೆ ಬಂದರೆ ಇವರು ಸ್ಥಾನಕ್ಕೆ ಹೋಯ್ತು. ಇವ್ರು ಪೆಟ್ಟಿಗೆ ತೊಗೊಂಡು ಪಾಪ ಹಳೆ ಮಂದಿ ಹೋಗಿದ್ರು. ಇಲ್ಲ ನಮಸ್ಕಾರ ಸ್ವಾಮಿ ಅಂತ. ಆ ಸ್ವಾಮಿಗಳು ಕೇಳ್ಬೇಕು ಅವ್ರನ್ನ. ಇಲ್ಲ ಇವ್ರು ಸುಧಾ ಓದ್ಯಾರ, ಪಾಠ ಪ್ರವಚನ ಮಾಡ್ತಾರೆ, ಎಲ್ಲ ಪರಿಚಯ ಮಾಡಿಕೊಟ್ರು ಯಾರೋ ಒಬ್ಬ ನೋಡು. ನಾವು ಅವ್ರು ಕೇಳಿದಂಥ ಸ್ವಾಮಿಗಳು ಮಧ್ವೀಜ ಓದಿರೋದು ಕೇಳಿದಂತ, ಮಧ್ವೀಜ ಓದಿರ ಕೇಳಿದಂತ. ಇವ್ರಿಗೆ ಕೆಟ್ಟ ಅನಿಸ್ತಂತೆ. ಇವ್ರಿಗೆ ಭಾಳ ಮಧ್ವೀಜ ಕೇಳ್ತಾನೆ. ನಿಮ್ಮ ಸುಧಾ, ಚಂದ್ರಿಕಾ, ನ್ಯಾಯಾಮೃತ, ಈ ಪರಿಮಳ ಕೇಳೋದು ಬಿಟ್ಟುಕೊಟ್ಟು ಈ ಭಾಳ ಮಧ್ವೀಜ ಕೇಳ್ತಾರಲ್ಲ, ಅದೇನು ಸ್ವಾಮಿ ಸಣ್ಣ ಗ್ರಂಥ ಅಂದ್ಬಿಟ್ಟು ಅಂತ ಅವ್ರಂದ್ರೆ ಇಲ್ಪ ಅದನ್ನು ಓದ್ಬೇಕು ಅಂತ ಸ್ವಾಮಿಗಳು. ಇಷ್ಟಕ್ಕೂ ಇತ್ತು. ಅವ್ರಷ್ಟಕ್ಕೆ ಊರಿಗೆ ಬಂದು ಮುಂದೆ ಅವರಿಗೆ ಒಂದು ಜಡ್ಡ ಆಯ್ತು, ಲಕ್ಷ್ಮೀನಾರಾಯಣಾಚಾರ್ಯ. ಆ ಜಡ್ಡ ಕಾಲು ಹೋಗ್ಬಿಟ್ಟು ಅವ್ರು. ಆಗಿನ ಕಾಲಕ್ಕೆ ಅಂತ ರೋಗ ಇರ್ತಿದ್ವಲ್ಲ, ಈಗೆಲ್ಲ ಬೇಕಾಷ್ಟು ಔಷಧ ಮತ್ತೊಂದು ಬಂದವು. ನಡಿಲಿಕ್ಕೆ ಅವ್ರು ಬಿಟ್ಬಿಟ್ರು. ನಡೆ ಹೋದ್ರು. ಜ್ಞಾಪಕ ಅವ್ರಿಗೆ ಸ್ವಾಮಿಗಳು ಮಧ್ವೀಜ ನನಗೆ ಹೇಳಿದ್ರು ಅಂತ ತಿಳ್ಕೊಂಡು ಶುರು ಮಾಡ್ಯಾರ. ನಿತ್ಯಕ್ಕೆ ಮಧ್ವೀಜ ಪಾರಾಯಣ ಹಾಕಿಬಿಟ್ರು. ಇಡೀ ಮಾಡಿ ಊಟ ಮಾಡು. 2 ತಿಂಗಳದಾಗ ಹೊಳ್ಳಿ ಕಾಲ ಬಂದು. ಇದನ್ನ ನಿಮ್ಮನ್ನ ರೆಕಾರ್ಡ್ ತೋರಿಸ್ತೀನಿ ನಾಳೆ ತಂದ್ಬೇಕಾದ್ರೆ. ನನ್ನ ಹತ್ರ ರೆಕಾರ್ಡ್ ಅದ. ಯಾಕೆ ರೆಕಾರ್ಡ್ ಅಂದ್ರೆ 1970ನೇ ಇಸ್ವಿ ಹೇಳೋ ಸುದ್ದಿ ನಿಮಗೆ. ಆಗಿನ ಸುದ್ದಿ 70ನೇ ಇಸ್ವಿನ ಹೇಳೋ ನಿಮಗೆ. ನಾವು ನೌಕರಿ ಮಾಡ್ತಿದ್ದೆ ಆಗಲೇ. ರಾಯರ ಮಠದ ಗುರುಸ್ವರ ಪತ್ರಿಕೆ ಪ್ರಿಂಟ್ ಆಗ್ತಾವ, ಇವು ಬರ್ತದೆ. ಆವಾಗ ಅವ್ರು ಬರೀತಿದ್ರು ಅದನ್ನು. ಅಲ್ಲಿಂದ ನನ್ನ ಹತ್ರ ಎಡಿಷನ್ ಎಲ್ಲ ನನ್ನ ಹತ್ರ ಅವ. ಇವತ್ತಿನ ತನಕ ನಾನು ಬೈಂಡ್ ಮಾಡಿಸಿಟ್ಬಿಟ್ಟೆ ವರ್ಷೋದ್ದಲ್ಲ ಇಡ್ಲಿಕ್ಕೆ ಅಂತ. ಅವರು ಮಧ್ವೀಜ ವ್ಯಾಖ್ಯಾನ ಬರ್ದಾರ. ಆಚಾರ ಮಧ್ವೀಜ ಪ್ರತಿಯೊಂದು ಶ್ಲೋಕ ಅದಕ್ಕೆ ಎಷ್ಟು ಚಂದ ಬರ್ದಾರಂದ್ರೆ, ಪ್ರತಿಯೊಂದು ಈ ಕಾಂತಾಯ ಕಲ್ಯಾಣ ಗುಣಗಂತಿರ್ಲಿಂಗ. ಕಾಂತಾಯ ಶಬ್ದ ಎಲ್ಲಿದೆ ಬಂತು? ಅಕಾರಂದ ಪುಲ್ಲಿಂಗ ಕಾಂತಃ ಕಾಂತವು ಕಾಂತಾಹ ಅನ್ಬೇಕು. ಅದಕ್ಕೆ ಇಲ್ಲಿ ಕ್ರಿಯಾಪದ ಏನದ, ಅದ್ರ ಪ್ಯಾಸಿವ್ ವಾಯ್ಸ್ ಏನು, ಆಕ್ಟಿವ್ ವಾಯ್ಸ್ ಏನು, ಒಂದು ಪದ್ಯಕ್ಕೆ 2 ಪುಟ ಅರ್ಥ. ಇಡೀ ಗ್ರಂಥ ಬರೋದು ಹಿಂಗೆ ಹೊರಗ. ನಾ ಅದೆಷ್ಟು ಕೂಡಿಸಿ ಬ್ಯಾಂಡ್ ಮಾಡಿ ಇಟ್ಟೇನ ನನ್ನ ಅಭ್ಯಾಸಕ್ಕೆ ಅಂತ ತಿಳ್ಕೊಂಡ್ರೆ. ಅದ್ರಾಗ ಉಪೋದ್ಘಾತ ಬರೀತಾರೆ ನಾವು. ನಾನೇ ಹಿಂಗಾಗಿತ್ತು ಮಧ್ವೀಜ, ನಾ ಹಿಂಗೆ ಮಾಡಿದೆ, ನನಗೆ ಕಾಲು ಬಂತು ಬರ್ಕೊಂಡ. ಅವರ ಬರ್ಕೊಂಡು ಆ ರೆಕಾರ್ಡ್ ಇಟ್ಕೊಂಡೆ ಅಂತ ಭಾಳ ಮಂದಿ ಗೊತ್ತಿಲ್ಲ. ಯಾಕಂದ್ರೆ ಅವನೇ ಆ ಪುಸ್ತಕ ಯಾರು ಇರ್ತಾರೆ ಅದನ್ನು. ಅದಕ್ಕೆ ಹೇಳಿದೆ ನಾವು ಮಧ್ವೀಜ ಮಹತ್ವ ಹೇಳ್ತಾ ಇದ್ದೀನಿ ನಮಗೆ. ಬ್ರಾಹ್ಮಣ ಆದವ ಮಧ್ವೀಜ ಎಷ್ಟರಾಗಲಿ ಓದಲಿಕ್ಕೇ ಬೇಕು. ದೊಡ್ಡ ಕಾವ್ಯ ಪ್ರಸಿದ್ಧಿ ಅದಕ್ಕೆ ಯಾವ ಕಾವ್ಯಕಾತು ಪುರಾಣಪತಿ ಅಂತ ಹೇಳ್ಬೇಕಾಗ್ತದೆ ನಮಗೆ. ಭಗವಂತ ವಾಯುದೇವ್ರ ಪ್ರೀತಿ ಆದರೂ ಭಗವಂತ ಪ್ರೀತಿ ಆಗ್ಬಿಡ್ತಾನೆ. ಅದಕ್ಕೆ ನಮ್ಮಲ್ಲಿ ಭಾರತೀಯ ಮಣ ಮುಖ್ಯ ಪ್ರಾಣಾಂತರ್ಗತ ವಿಷ್ಣು ಪ್ರೇರಣ ಅಂತಕ್ಕಂಥ ಪದ್ಧತಿ ಹೇಳ್ತಾ ಇದ್ದಾರೆ. ಆ ರೀತಿ ಮುಂದಂತಾರ. ಮುಂದೆ ವಾಯುದೇವರ 2 ರೂಪ ಹೇಳ್ತಾ ಇದ್ದಾರೆ. ಅನೇಕ ರೂಪ, ಕೋಟಿ ರೂಪಗಳು ನಿಮ್ಗೆ ಗೊತ್ತದ. ಪುರಂದರ ಹಾಡೆ ಬರ್ತದೆ, ಕೋಟಿ ರೂಪ ವಾಯುದೇವರಿಗೆ. ಇದು 2 ರೂಪದ ವರ್ಣನ ಮಾಡ್ತಾ ಇದ್ದಾರೆ. ಯಾವ್ಯಾವ ನೋಡಿ. ದೇವ, ಋಷಿ, ಪಿತೃ, ನೃಪ, ನರರೇ. ನೋಡಿ ಎಷ್ಟು ಮಂದಿ ಅದು ಅಣಸ ಅವನ್ನ ಅಣಸ್ರಲ್ಲಿ ಎಷ್ಟು ಅದು ಹೇಳ್ರಿ? 5 ಕರೆಕ್ಟ್. ಯಾಕೆ ನೋಡ್ರಿ? ದೇವ, ಋಷಿ, ಪಿತೃ, ನೃಪ, ನರ. ಅಲ್ಲಿ ಮುಗಿತು. ನರರು ಅಲ್ಲಿ ನಿಂತದು. ನರರು ಈ ಮೊದಲು ಉಳಿತದಲ್ಲಿ ಮತ್ತೆ ಹೆಂಗೆ ಈ 5 ಆತ ಈ 5 ಯಾರ ಮೇಲೆ ಮೇಲೆ ಯಾರಲ್ಲಿ ನೆಲೆಸಿದ್ದು ಅವರ ಸ್ವಭಾವ ಕರ್ಮ ಮಾಡಿಪ ಒಂದು ರೂಪದಲ್ಲಿ. ಭಾವಿ ಬ್ರಹ್ಮನು ಕೂರ್ಮ ರೂಪದಲ್ಲಿ ಈ ವಿರಿಚಾಂಡವನು ಬೆನ್ನಲಿ ತಾ ವಹಿಸಿ ಲೋಕಗಳ ಪಡೆವ ದ್ವಿತೀಯ ರೂಪದಲ್ಲಿ. ಏನು ಉಪಾಸನ ವಿಚಾರ. 5 ಎಷ್ಟು ರೂಪಾಯಿ ಹೇಳ್ತಾರಲ್ಲಿ? 2 ರೂಪಾಯಿ. 2 ಅಲ್ಲ, ಭಾಳವ. 2 ರೂಪಾಯಿ ನಮ್ಮ ಹೇಳ್ತಾರೆ. ಒಂದೇದು ಹ್ಯಾಂಗ? ದೇವ, ಋಷಿ, ಪಿತೃ, ನೃಪ, ನರ. ದೇವತೆಗಳು ಋಷಿಗಳೆಲ್ಲ ಬಂದ್ರು, ಅದಾಗ ಪಿತೃದೇವತೆ ಬಂದರು, ನೃಪ ಬಂದರು, ಪಾರಸ ಬಂದರು, ನರ ಅಂದ್ರೆ ನಾವೆಲ್ಲ ಬಂದ್ವಿ, ಮನುಷ್ಯ ಬಂದಿಲ್ಲ 5 ಈ 5 ನೆಲೆಸಿದ್ದು ಯಾರು? ವಾಯುದೇವರು. ಅವರ ಸ್ವಭಾವ ಕರ್ಮವ ಮಾಡಿ. ಹೌದಾ? ಅವರ ಸ್ವಭಾವನ ಕರ್ಮವ ಮಾಡಿ. ಸಾತ್ವಿಕರಿಗೆ ಒಳ್ಳೆಯ ಕರ್ಮ, ರಾಯಸರಿಗೆ ಆ ರೀತಿಯ ಕರ್ಮ, ದೈತ್ರಿಗೆ ಆ ಕರ್ಮ ಮಾಡಿರ್ತಕ್ಕಂಥವ. ಹೆಂಗ? ಒಂದು ರೂಪದಲ್ಲಿ. ಅದು ಯಾವ ರೂಪ? ವಾಯುದೇವರು ಒಂದು ರೂಪದಲ್ಲಿ. ಇನ್ನು ಹೇಳ್ತಾ ಇದ್ದಾರೆ ಈ ರೂಪಕ್ಕನ ಹಂಸ ರೂಪ ಅಂತ ಹೆಸರಿದೆ. ವಾಯುದೇವರ ಹಂಸ ರೂಪ. ಅಲ್ಲಿ ಮಂಗಳಾಚರಣ ಸಂಧಿ ಒಳಗೆ 6, 3, 2 ವಾಯುದೇವರು ಹಂಸ ರೂಪ ತಗೊಂಡು ನಮ್ಮಲ್ಲಿ ನಿಂತುಕೊಂಡೆಲ್ಲ ಸ್ವಾತೋಷ ಮಾಡಿಸೋರು ಅವರ. ಅದಕ್ಕೆ ಜಗನ್ನಾಥರು ಅಂತಾರ, ಮುಖ್ಯ ಪ್ರಾಣ ನೀನಲ್ಲದೆ ಅನ್ಯರ ಕಾಯುವನು ಈ ಜಗಗಳು ಹೇಳ್ತಾ ಇದ್ದಾರೆ. ಏನು ವಾಯುದೇವ್ರ ಮಹಿಮಾ ಅದು ಹೇಳ್ತಾರ, ದಾಸರು ಹಾಡ್ತಾರಲ್ಲ, ನೀನು ಯಾಕು ನಿನ್ನ ಹಂಗೆ ಯಾಕು ಅಂತ ಹೇಳಕ್ಕೆ ಆ ರೀತಿ ಹೇಳ್ತಾ ಇದ್ದಾರೆ. ಒಂದು ರೂಪದ. ಇದು ಯಾವ ರೂಪ? ಇದು ಒಂದು ಹಂಸ ರೂಪ ವಾಯುದೇವರು. ಒಂದು ರೀತಿ ಏನು ಮಾಡ್ತಾರ? ಅವರಲ್ಲಿಂತೂ ಅವರ ಸ್ವಭಾವ ಕರ್ಮ ಮಾಡಿ. ಅಂದರೆ ಒಂದು ದಿನಕ್ಕೆ 21,600 ಹಂಸ ಜಪ ಮಾಡಿಸೋರು ಅವರ. ನೀವು ಮಲ್ಕೊಂಡಿರ್ತೀವಿ.
ಮಲ್ಕೊಳ್ಳೋ ಮುಂದೆ ಕುತ್ಕೊಂಡು ಎಲ್ಲ ಎಲ್ಲಕ್ಕೆ ಎಲ್ಲ ಪ್ಯಾಕ್ ಆಗಿ ಶಿಸ್ತ ಮಲ್ಕೊಂಡಿರ್ತಾರೆ. ಮೂಗಿ ಹೇಳ್ತಾರೆ, ಮೂಗಿ ನೀವು ಉಸಿರಾಡ್ಸೋಣ ಮಲ್ಕೊಂಡು ಹೇಳ್ತಾರೆ ಯಾರು? ಗಾಢ ನಿದ್ದೆ ಆಗಿರ್ತೇವೆ ನನಗೆ ಗೊತ್ತಿಲ್ಲ. ಅವು ಉಸಿರಾಟ ಮಾಡೋರು ಯಾರು? ಅಂತ ಮಹಿಮಾ ಮಹಾನುಭಾವ ತಿಳ್ಕೊಂಡ್ರೆ ಅವರೆಲ್ಲ ಒಂದು ಕ್ಷಣ ಇರ್ಲಿಕ್ಕೆ ಸರ್ ಉಸಿರಿನ ದೇವತೆ ಅವರು. ನಮ್ಗೆ ಉಸಿರು ಕೊಡೋರು ಅವ್ರ. ಈ ದೇಹದಾಗ ಉಸಿರು ಹೋಗೋ ತನಕ ಯಾರೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಂತಾರ ಊರು ಸುಟ್ಟರು ಹನುಮಪ್ಪ ಹೊರಗ. ಊರು ಸುಟ್ಟರು ಈ ದೇಹ ಅನ್ನೋ ಊರು ಸುಡ್ಬೇಕಾದ್ರೆ ಹನುಮಪ್ಪ ಹೊರಗೋಗಿರ್ಬೇಕು. ಇಲ್ಲ ಇನ್ನು ಟುಕ್ ಟುಕ್ಕೋದು ಇನ್ನೂ ಚಲೋಂತ ಹೇಳ್ತಿರ್ತಾರೆ. ಹಂಗಿದ್ದ ಹೇಳ್ತಾ ಇದ್ರೆ ಒಂದು ರೂಪದಲ್ಲಿ ಇದು ಒಂದು ರೂಪ ಆಯ್ತು. ಭಾವಿ ಬ್ರಹ್ಮನು ಇವರ ಭಾವಿ ಬ್ರಹ್ಮದೇವರು ಯಾರು? ವಾಯುದೇವರು. ಈ ವಾಯುದೇವರು ಇದ್ದಾರ, ಈಗ ಬ್ರಹ್ಮದೇವರು ಇದ್ದಾರೆ ಈ ಕಲ್ಪಕ್ಕೆ. ಈ ಕಲ್ಪ ಮುಗಿದ ಕೂಡಲೇ ಮುಂದಿನ ಕಲ್ಪ ಪ್ರಾರಂಭ ಆಗ್ತದೆ. ಆ ವಾಯುದೇವ್ರ ಬ್ರಹ್ಮದೇವ್ರ ಮ್ಯಾಲೆ ಹೋಗ್ಬಿಟ್ರು, ಮೋಕ್ಷಕ್ಕೆ ಹೋಗ್ಬಿಟ್ರು. ಆ ಪದವಿ ಖಾಲಿ ಅಪೋಸ್ಟ್ ಖಾಲಿ ಉಳಿತದೆ. ಅಲ್ಲಿ ಯಾರು ಬರ್ಬೇಕೀಗ? ವಾಯುದೇವರು. ಅದಕ್ಕೆ ಭಾವಿ ಬ್ರಹ್ಮರು ಮುಂದಾಗ್ತಕ್ಕಂಥ ಒಂದು ಭಾವಿ ಪತ್ನಿ ಅಂದಂಗೆ ಹೊರ ಅಂತಿರ್ತಾವ. ಈಗ ಭಾವಿ ಪತ್ನಿ ಅಂತ ಹೇಳ್ತಾರೆ ಹಂಗೆ ಬಾವಿ ಬೀಳೋರು ಅಂತಲ್ಲ ಮತ್ತೆ ಆದ್ರೆ ಪೈಕಿ ಲಗ್ನ ಬಾವಿ ಬಿದ್ದಾಗ ಆತಂತಲ್ಲ. ಭಾವಿ ಬ್ರಹ್ಮರು ಅಂದ್ರೆ ವಾಯುದೇವರು. ಕೂರ್ಮ ರೂಪದಲ್ಲಿ ಇನ್ನೊಂದು ರೂಪದವ್ರು ತಿಳ್ಕೊಡ್ರಿ. ಏನ್ ರೂಪದ? ಕೂರ್ಮ ರೂಪ. ಇದು ಯಾರ್ಯಾರಿಗಿಲ್ಲ, ಪರಮಾತ್ಮ ಒಂದೇ. ಅವ್ರಂದ್ರೆ ಯಾರಿಗದ? ಕೂರ್ಮ ರೂಪದಿ ಏನ್ ಮಾಡ್ತಾನ? ಈ ವಿರಿಂಚಾಂಡವನು, ವಿರಿಂಚಾಂಡ ಬ್ರಹ್ಮಾಂಡವನು ಬೆನ್ನಲಿತಾ ವಹಿಸಿ ಇಡೀ ಬ್ರಹ್ಮಾಂಡವನ್ನ 14 ಬ್ರಹ್ಮಾಂಡವನ್ನ ಕೆಳಗ ಅಂಡೋದಕ್ಕಾದ ನೀರು ಈ 14 ಲೋಕ ಹೊತ್ತುಕೊಂಡಿರ್ತಕ್ಕಂಥ ಸಾಕ್ಷಾತ್ ಭಗವಂತ ನಾರಾಯಣ. ಅವನ ಕಾಲಿಗಿರ್ತಕ್ಕಂಥ ಮುಖ್ಯ ವಾಯುದೇವ ಅವರೇ ಅದು ರೂಪಗಿರ್ತಾರ. ಅವರು ಕಾಲು ಹಿಡ್ಕೊಂಡು ಶೇಷದೇವರು ಇದ್ದಾರೆ, ಅವ್ರು ಹೊತ್ಕೊಂಡು ಬರ್ಲಿಕ್ಕೆ. ಶೇಷದೇವರಿಗೆ ಈ ಭಾರ ಹೊರಲಿಕ್ಕೆ ವಾಯುದೇವರು ಕಾರಣ. ವಾಯುದೇವರು ಹೊರಲಿಕ್ಕೆ ಬ್ರಹ್ಮಾಂಡ ಒಂದು ಕಾರಣ. ಅದಕ್ಕೆ ಅವನಿಗೆ ಹೆಸರು ವಿಷ್ಣು ಸಹಸ್ರನಾಮ. ಭಾರಭೃತ್ ಕಥಿತೋ ಯೋಗಿ ಯೋಗಿ ಸರ್ವಕಾಮದ ಭಾರಭೃತ. ಇಡೀ ಭಾರ ಹೊತ್ತಿರ್ತಕ್ಕಂಥ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಒಂದು ಹೆಸರು ಎಷ್ಟು ವಿಶೇಷವನ್ನು ತಿಳ್ಕೊಡ್ರಿ. ಆ ರೀತಿ ಹೇಳ್ತಾ ಇದ್ದಾರೆ. ಆ ರೀತಿ ಹಂಗೆ ಎಷ್ಟು ರೂಪ ಹೆಂಗಾಯ್ತು? 2 ರೂಪ. ಒಂದು ಹಂಸ ರೂಪ, ಇನ್ನೊಂದು ಕೂರ್ಮ ರೂಪ. ಯಾರು? ಮುಖ್ಯ ಮಾಡಿರ್ತಕ್ಕಂಥ ಕೂರ್ಮ ರೂಪದಲ್ಲಿ ಈ ವಿರಿಂಚಾಂಡವನ ಬ್ರಹ್ಮಾಂಡವನ್ನ ಬೆನ್ನಲಿತಾ ವಹಿಸಿ ಅರ್ಥಾತ್ ಹೊತ್ಕೊಂಡು ಲೋಕಗಳ ಪೊರೆವ ಹಂಗೆ ದ್ವಿತೀಯ ರೂಪದಲ್ಲಿ. ಒಂದನೇ ರೂಪ ಹಂಸ ರೂಪ, ಎರಡನೇದು ಕೂರ್ಮ ರೂಪ. ಹೌದಾ? ಅರ್ಥಾತ್ ಇಲ್ಲಿ ಪದ್ಯಾರ್ಥಾತ್ ಇಲ್ಲಿ ನೋಡ್ರಿ. ಹಿಂಗೆ ನೋಡಿ ಇದು ಹೇಳ್ತಕ್ಕಂಥ ಇಷ್ಟು ಭಗವಂತ ವೈಶಿಷ್ಟ್ಯ ಹೇಳ್ತಾ ಇದ್ದಾರೆ. ಪರಮಾತ್ಮಕ್ಕೆ ಹೇಳ್ತಾ ಈ 100 ಕಲ್ಪ ಸಾಧನ ಮಾಡಿರ್ತಕ್ಕಂಥವ್ರು ಮುಂದೆ ಹೇಳ್ಕೊತ ಹೋಗ್ತಾರೆ. ಈ ರೀತಿಯಾಗಿ ಇಂಥ ಮಹಾನುಭಾವರು ಇಷ್ಟು ಕೂರ್ಮ ರೂಪದಿಂದ, ಅಲ್ಲಿ ವಾಯುದೇವರು ಈ ರೂಪದಿಂದ. ಇದಕ್ಕೆ ಹಂಗೆ ಹೋಗ್ತಾರೆ ಶಾಸ್ತ್ರ. ಈಗ ನೋಡಿ ಎಲ್ಲಿಂದ ಬಂತಿದೆಯಲ್ಲ ಜ್ಞಾನ. ಏನೋ ಜಗನ್ನಾಥದಾಸರಿಗೆ ಅವ್ರಂತಾರ ವಾಯೋಸ್ತು ಕೂರ್ಮ ರೂಪಶ್ಯ ಪೂರ್ವಾಂತ ಶ್ಲೋತಕೆ ಮುಖಂ ಅಗ್ನೇಯ ಅಶಿನವು ಬಾಹು ಪಾದವು ನಿರ್ಯತಿ ವಾಯುಗೌ. ಇಲ್ಲಿ ಪುರಾಣ ಬ್ರಹ್ಮ ವಿವರ್ತ ಪುರಾಣದ ಮಾತು. ಇಲ್ಲಿ ಪುರಾಣ ಹಾಕ್ತ ಮಾನವ ಇಷ್ಟು ವೈಶಿಷ್ಟ್ಯ ಹೇಳ್ತಾ ಇದ್ದಾರೆ. ಇಷ್ಟು ಅವರ ಮಹಿಮೆಯನ್ನು ಹೇಳ್ಕೊತ ಹೋಗಿ ಅಂತರ ಮುಂದುವರೆದು ಮುಂದಿನ ಪದ್ಯೊಳಗೆ ಅಲ್ಲಿ ಹೇಳ್ತಕ್ಕಂಥ ಮಾತು ವಾಯುದೇವರು ಮಾಡ್ತಕ್ಕಂಥ ಶ್ವಾಸ ರೂಪದ ತೃತೀಯ ರೂಪ ಇಲ್ಲಿ ಆಗಲೇ ಒಂದು ಹೇಳಿದ್ದದನ್ನ ಅದನ್ನು ಬಿಡಿಸ್ತಾರೆ. ಇಲ್ಲಿ ಗುಪ್ತನಾಗಿದ್ದು ಅನಿಲ ದೇವನು ದ್ವಿಸಪ್ತಲೋಕ ಅರ್ಥ ಮಾಡ್ಕೋಬೇಕು. ದ್ವಿಸಪ್ತಲೋಕದಿ ಜೀವರೊಳಗೆ 3,7,600 ಶ್ವಾಸ ಜಪಗಳನ್ನು ಸುಪ್ತಿ ಸ್ವಪ್ನದಿ ಜಾಗೃತಿಗಳಲ್ಲಿ ಬಿಡಿಸ್ಬೇಕಾರೆ ಹೆಂಗ ಆಪ್ತನಂದದಿ ಆಪ್ತ ಪರಮಾಪ್ತ ನಮ್ಮ ಬೀಗರಿದ್ದಂಗೆ ಮಾಡಿಸಿ ಕ್ಲುಪ್ತ ಭೋಗಲಿವ ಪ್ರಾಂತ್ಯಕ್ಕೆ ತೃತೀಯ ರೂಪದಲ್ಲಿ 3 ರೂಪ ಬರ್ತಾರೆ. ಅಲ್ಲಿ 2 ರೂಪ ಹೇಳಿದ್ರಲ್ಲಿ ಅದನ್ನು ಬಿಡಿಸ್ತಾರೆ. ಇಲ್ಲಿ ಗುಪ್ತನಾಗಿದ್ದು ಯಾರು? ಎಲ್ಲಿ? ಎಲ್ಲರೊಳಗೂ, ಎಲ್ಲ ಜೀವಿಗಳಲ್ಲಿ. ಬ್ರಹ್ಮಾಂಡದ ಜೀವಿಗಳು ಅಂತೇನವ ಎಲ್ಲ ಜೀವಿ ವಾಯುದೇವರು ಇದ್ದವರೇ. ನೀ ಬ್ಯಾಡ ಅಂದ್ರೆ ಇರ್ತಾರ. ಭಗವಂತ ಕೊಟ್ಟ ಕಾರ್ಯ ಅದು. ಅದಕ್ಕೆ ಭಗವತ್ ಕಾರ್ಯ ಸಾಧಕ ಯಾರು? ವಾಯುದೇವರು. ಪ್ರಥಮ ಹನುಮನ್ನಾಮ ದ್ವಿತೀಯೋ ಭೀಮಯಮಚ ಪೂರ್ಣ ದ್ವಿತೀಯಸ್ತು. ಅದಕ್ಕೆ ಏನಾದ ಗೊತ್ತು? 3 ಅವತಾರ ಮಾಡಿದ ಮಹಾನುಭಾವ. ಏನು ಕೆಲಸ? ಭಗವತ್ ಕಾರ್ಯ ಸಾಧಕ. ಪರಮಾತ್ಮ ಪ್ರೀತಿಯೇ ಮಾಡಿರ್ತಕ್ಕಂಥ ಕಾರ್ಯ, ಮತ್ತೊಂದು ಏನು ಕೆಲಸ ಇಲ್ಲ. ಹೌದಲ್ಲ? ಆ ರೀತಿಯಾಗಿ ನಮ್ಮದು ಸ್ವಕಾರ್ಯ ಸಾಧಕ. ನಾವೆಲ್ಲ ನಮ್ಮ ಅವತಾರದ ಕೈ ಮತ್ತು ಲಗ್ನ ಮಾಡಿದ್ವಿ, ಮಕ್ಕಳು ನಡಿ, ಅವ್ರಿಗೆ ಕಲಿಸು, ಇವ್ರಿಗೆ ಕಲಿಸು, ಅದನ್ನ ಹಣ್ಣು ತೊಂಬ ತಿನ್ನು, ಇದ್ರೆ ವೇಳೆ ಹೋಗ್ಬಿಡ್ತಾರೆ. ನಮ್ಮ ಸ್ವಕಾರ್ಯ, ಅವ್ರದ್ದು ಭಗವತ್ ಕಾರ್ಯ. ಒಂದೊಂದು ಅವತಾರದಾಗೂ ನೋಡ್ಬೇಕಾದ್ರೆ ಹನುಮಂತಿಯವರಾದಾಗ ಒನ ಎಲ್ಲ ಸುಟ್ಟು ನಿಮ್ಗೆ ಗೊತ್ತದೆ. ನಾರದರ ಭೇಟಿ ಆದ ಹನುಮಂತಿಯವರು ಪುರಾಣ ಬ್ರಹ್ಮಾತಿ. ನಾರದರು ಒಂದು ಏನು ಮುರ್ತಿದ್ದೀವೋ ಒಂದು ಹನುಮಂತಿಯವರು. ಯಾಕಪ್ಪ ಧರ್ಮಪ್ಪ, ಏನು ಬುದ್ಧಿ ಮಣ್ಣ ನಿನಗೆ? ಮೋಸ್ಟ್ ಅನ್ಎಜುಕೇಟೆಡ್ ಅನ್ಸಿವಿಲೈಸ್ಡ್ ಏನೋ ಅಂತ. ಯಾರು? ಡೀಸೆಂಟ್ ಅಗ್ರಿ
ಧೂತ ಉಟ್ಕೊಂಡು ಇದಕ್ಕೆ ಕೈಯ ತಂಬೂರಿ ಹಿಡ್ಕೊಂಡು ಅಲಂಕಾರ ಹಂಗೆ ಹಸಿರ್ತಾಗಿ ಇವ್ರು ಮುಖ್ಯ ಪ್ರಾಣದ ಮಂಗ್ಯಾನ ರೂಪದಾಗ ಒಂದು ಬಾಲ ಬಿಟ್ಕೊಂಡು ಇದ್ರು. ಏನು ಇನ್ನು ಅವ್ಯವಸ್ಥೆ ಏನು ನಿನ್ನ ರೂಪದಂಗೆ ಕೆಲಸ ಮಾಡ್ತೀನಿ ಅಂತವ್ರು ಏನು ಮಾಡಿದಂಥವು ಅವ್ರ ಮನೆ ಸುಟ್ಟಲ್ಲ ಅನ್ನೋಂಥವು ಇಡೀ ಹಲಕ ಸುಟ್ಟಲ್ಲ. ಹೌದು, ಒಂದು ಮನೆ ಬಿಟ್ಟು ಅಷ್ಟು ಸುತ್ತೀನಿ ಅಂದರು. ಯಾರ ಮನೆ ಬಿಟ್ಟಿದ್ರು? ವಿಭೀಷಣ. ಎಲ್ಲಿ ರಾಮನಾಮ ಇರುದಿಲ್ಲ ಆ ಮನೆ ಸುಡ್ತೀನಿ ಅಂತ ಯಾರಂತ ಅನುಭವ. ವಿಷ್ಣು ಭಕ್ತ ಅಲ್ಲ, ಅವ್ರನಿಗೆ ಬೇಕಾದ ಬೇರೆ ಅವ್ರ ಮನೆ ಹಾಳು ಮಾಡೋಣ. ಎಲ್ಲಿ ರಾಮನಾಮ ಇರ್ತದೆ ಅಲ್ಲಿ ನಾ ಪೂಜಾ ಮಾಡ್ತೀನಿ ಬೇಕಾದ್ರೆ ಅವ್ರ ಮೇಲೆ ಹೋಗ್ತಂತ ಹೇಳ್ತಾ ಇದ್ದಾರೆ. ನಾಡ್ರ ಕೈ ತಪ್ಪ ನಮ್ದು ಕ್ಷಮ ಮಾಡಿ ಬಾರಿಸುತ್ತೆ ಹೋಡ್ರು ಅಂತ ತಿಳ್ಕೊಂಡು ಅವ್ರು ಅದಕ್ಕೆ ಹೇಳ್ತಾ ಇದ್ದಾರೆ. ವಾಯುದ್ರ ಮಹಿಮ ಹೇಳ್ತಾ ಇದ್ದಾರೆ. ಗುಪ್ತನಾಗಿದ್ದು ಯಾರವರು? ಅನಿಲ ದೇವನು. ದ್ವಿಸಪ್ತಲೋಕ ಎಷ್ಟಾದ್ರು? ದ್ವಿಸಪ್ತ 14 ಲೋಕದಲ್ಲಿ ಇರೋ 14 ಜೀವರೊಳಗೆ ಅಲ್ಲಿಂದ ಹಿಡ್ಕೊಂಡು ಎಲ್ಲ ಜೀವರೊಳಗೂ ಏನು ಮಾಡ್ತಾರ? 3,600 21,600. 3 ಅಂದ್ರೆ ಎಷ್ಟು? 3. ಸಪ್ತ ಅಂದ್ರೆ 7 ಮೂರಲೆ ಮೇಲೆ 600. ಅರ್ಥಾತ್ 3,600 ಶ್ವಾಸ ಜಪಗಳನ್ನು ಇನ್ನೇನು ಸೋಹಂ ಹಂಸ ಸ್ವಾಹ ಅನ್ನೋ ಮಂತ್ರವನ್ನು ಯಾವಾಗ ಮಾಡ್ತಾರ? ಸುಪ್ತಿ ಮಲ್ಕೊಂಡಾಗ, ಸ್ವಪ್ನದಿ ನೀವು ಕನಸು ಬರ್ತಲ್ಲ ಆವಾಗ ಅಕಸ್ಮಾತ್ ನೀವು ಕನಸು ಬಿದ್ದಿರ್ತದೆ ತಿಳ್ಕೊಡ್ರಿ. ಕನಸಿನಾಗ ನಿಮ್ಗೆ ಯಾರೋ ಬರ್ತಾರ, ಹೆಣ್ಣು ಗಂಡು ಯಾರೋ ಬರ್ತಾರ, ನಿಮ್ಗೆ ಜಪ ಅವ್ರು ಮಾಡ್ತಾರಲ್ಲ ಅವ ಹೆಸರಲ್ಲಿ. ಹೌದಾ? ಯಾ ಗಂಡ ಯಾ ಹೆಂಡತಿ ಯಾ ಮಕ್ಕಳು ಯಾರ್ಯಾರು ಮಾಡೋದಿಲ್ಲ. ಯಾರು ಮಾಡೋರು? ಎಷ್ಟು ಅಂತ ಕಣ್ಣು ಬರ್ದೆ ಎಷ್ಟು ಉಪವಾಸ ಮಾಡ್ಕೋ ಹೇಳಿದವರು ನಾವು. ಹೆಜ್ಜೆಗೆ ಉಪವಾಸ ಮಾಡೋಕೆ ನಮ್ಮ ಜೀವ ಕೊಟ್ಟಿರ್ತಕ್ಕಂಥ ಮಹಾನುಭಾವ ಅಲ್ದಕ್ಕೆ. ಸ್ವಪ್ನ ಜಾಗೃತಿ ಎಚ್ಚರಿದ್ದಾಗ 3 ಅವಸ್ಥಾ: ಸ್ವಪ್ನ, ಸುಷುಪ್ತಿ, ಜಾಗೃತಿ. ಇನ್ನೊಂದು ಬಿಟ್ಟು ಹೇಳೋದು ಮೂರ್ಛಾವಸ್ಥೆ ಒಳಗೂ ಅವರ ಮೂರ್ಛೆ ಬಂದಿರ್ತದೆ. ಎಚ್ಚರಿತ ಕೈ ಅದು ಹೇಳಿದ್ರೆ ಅವಾಗ ಹೇಳ್ತಾ ಇದ್ದಾರೆ. ಆಪ್ತ ನಂದರಿ ಹೆಂಗೆ ಮಾಡ್ತಾರ? ಆಪ್ತ ಅಂದ್ರೆ ಭಾಳ ಬೀಗರು ಪರಮಾಪ್ತ ಅಂತೀವಲ್ಲ, ಏನಪ್ಪ ನಮ್ಮ ಆಪ್ತ ಭಯಂಕರ ಆಪ್ತ ಇದ್ದಾರೆ ಅಂತ ಹಂಗೆ ಆಪ್ತ ನಂದಿನ ಹೋಲಿಕೆ ಕೊಟ್ಟರು. ಮಾಡಿಸಿ ತಾವು ಮಾಡಿ ನಮ್ಮಿಂದ ಮಾಡಿಸಿ ಮಂತ್ರಗಳನ್ನ. ಕ್ಲುಪ್ತ ಭೋಗಗಳಿವ ನಮಗೇನು ಸಿಗಬೇಕೋ ಆ ಭೋಗ ಕೊಡ್ತಕ್ಕಂಥವು. ಅವಾಗ ಪ್ರಾಂತಕ್ಕೆ ಕೊನೆಗೆ, ಪ್ರಾಂತಕ್ಕೆ ಶಬ್ದ ಕತೆ ಬ್ರಹ್ಮಕಲ್ಪದ ಕೊನೆಗೆ ಯಾರಿಗೆ ಮೋಕ್ಷ, ಯಾರಿಗೆ ನರಕ, ಯಾರಿಗೆ ಇನ್ನೂ ಇರ್ತಕ್ಕಂಥ ಲೋಕಗಳು ಮತ್ತು ಸಂಸಾರ ಕೊಡ್ತಕ್ಕಂಥದ್ದು ತೃತೀಯ ರೂಪದಲ್ಲಿ ಅಂತ ಹೇಳ್ತಾರೆ. ಇವು 3 ರೂಪ ಆಗಿರ್ತಕ್ಕಂಥದ್ದು. ಈ ರೂಪವನ್ನು ಉಪಾಸನೆ ಮಾಡ್ತಾ ಇದ್ದಾರೆ. ಇಷ್ಟು ಭಗವಂತ ನಂತರ ಹರಿ ನಂತರ ಪರಮಾಪ್ತ ಬಂದು ಅಂದ್ರೆ ಅವರ ತಿಳ್ಕೊಂಡು. ಮಧ್ಯೆ ಕಾಪ್ತ ಯಾರು? ಸಾಕ್ಷಾತ್ ಪರಮಾತ್ಮ. ಅವನ ನಂತರ ಯಾರು? ವಾಯುದೇವ. ಇದನ್ನೆಲ್ಲ ರಾಯರ ಗದ್ದೆಗೆ ಬೇಕಾದ ಕ್ಷೇತ್ರ ಮಹಾಭಕ್ತರು ಕೊಡಿ ಅಂಥ ಮಹಾನುಭಾವರು. ಅದಕ್ಕೆ ನಾವು ಹನುಮಂತರು ಬಿಡೋ ಹಂಗೆ ನಮ್ಮ ಎಲ್ಲಿ ಕೂಡ ಅವ್ರು ಬಿಟ್ವಿ. ಅದಕ್ಕೆ ಅಂತಾರೆ ಹನುಮನ ಮತವೇ ಹರಿಯ ಮತ, ಹರಿಯ ಮತವೇ ಹನುಮನ ಮನಸ್ಸೇ ಹೇಳ್ತಾ ಇದ್ದಾರೆ. ಅಂಥ ಮಹಾನುಭಾವ ತೃತೀಯ ರೂಪದಲ್ಲಿ ಎಲ್ಲಿ ವಿರಜಾ ನದಿ ಸ್ನಾನ ಕರ್ಕೊಂಡು ಹೋಗ್ತಾರೆ. ಅವ ಕೊನೆಗೆ ಪ್ರಾಂತ ಅಂತ ಹೇಳಿಲ್ಲ, ಅದಕ್ಕೆ ಪ್ರಾಂತ ಕೊನೆಗೆ ಅಂತ. ಯಾಕೆ ಕೊನೆಗೆ? ನಮ್ಮ ಜೀವನದ ಕೊನೆಗೆಲ್ಲ ಬ್ರಹ್ಮಕಲ್ಪ ಮತ್ತೊಮ್ಮೆ ಹುಟ್ಟು ನಾವೇನೋ ಆಗಿ ಕೊನೆಗೆ ನಮ್ಮ ಸ್ವಭಾವಕ್ಕನುಸರಿಸಿ ಏನು ಮಾಡ್ತಾರ? ಕರ್ಕೊಂಡೋಗಿ 3 ರೀತಿ ಒಳಗೆ ಉದ್ಧಾರ ಮಾಡ್ತಾರೆ. ಒಂದೇದು ಹೆಂಗೆ ಗೊತ್ತ ನಿಮಗೆ? ವಿರಜಾ ನದಿ ಸ್ನಾನ ಕರ್ಕೊಂಡು ಮುಳುಗ್ ಹಾಕ್ಸಿ ದೊಡ್ಡ ನದಿ ಅಂತ ನಾವೇ ನೋಡಿಲ್ಲ ಅದನ್ನ. ಹೌದಾ? ಅದಕ್ಕೂ ನಮ್ಮ ಲಿಂಗ ದೇಹ ಹೋಗ್ಬಿಡ್ತದೆ, ಶುದ್ಧ ಸಲ ಬರ್ತದೆ. ಅವು ಹೊಯ್ಕೊಂಡು ನಮ್ಮ ಪರಮಾತ್ಮ ನೋಡ್ತೇವೋ, ಅವನ ಹತ್ರ ಕೂತ್ಕೊಂಡ್ತೇವೆ, ಸಾಯುಜ್ಯ ಸಾಯುಕ್ತ ಸಾಲೋಕ್ಯ ಮೋಕ್ಷ ಅಲ್ಲಿ ಅಂದ್ಬಿಡ್ತೀವಿ. ಇದು ಒಂದು ರೂಪ. ಇದು ದೈತ್ಯರಿಗೆ ಏನು ಮಾಡ್ತಾ ಗೊತ್ತ ನಿಮ್ಗೆ? ಗದಾ ಪ್ರಹಾರ. ಕೈಯ ಗದಾ ಇರ್ತದೆ, ಗದಾ ಅಥವಾ ಹೊಡೆದು ಲಿಂಗ ದೇಹ ಹೋಗ್ಬಿಡ್ತದೆ. ದೈತ್ಯ ಕಾಯಂ ತಮಸ್ಯೆ ಕಳಿಸ್ತಾವ. ಅಂದೊಂದು ತಮಸ್ಯೆ ನೋಡಿ ಉಳ್ಕೊಂಡ್ರಲ್ಲ ರಾಜಸರು. ನಾವೇ ಮತ್ತೆ ಹೊಳೆ ಹೊಟ್ಟು ಮತ್ತೆ ನಾವು ಹುಂಕಾರ ಹುಷ್ ಅಂತ ಸಾಕಂತ ನಮಗೇನು ಮತ್ತೆ ಬಿಟ್ಬಿಡ್ತೇವೆ. ನಮ್ಮ ಅದು 3 ರೂಪ ಪ್ರಾಂತಕ್ಕೆ ತೃತೀಯ ರೂಪದಲ್ಲಿ ಇಷ್ಟು ವೈದ್ಯರು ಮಾಡ್ತಕ್ಕಂಥ ವೈಭವ. ಅರ್ಥಾತ್ ನಿಮಗೆ ಹಿಂಗೆ ಹನುಮಂತರ ತಿಳ್ಕೊಡು ಅಂತ ಹೇಳ್ತಾ ಇದ್ದಾರೆ ನೋಡಿ ಮಹಾನುವರ್ತನವರು. ಅಲ್ಲಿ ಹೆಂಗೆ ಮುಂದೆ ಹೇಳ್ತಾರ? ಶುದ್ಧ ಸತ್ತಾತ್ಮಕ ಶರೀರದೊಳಿದ್ದು ಕಾಲಕ್ಕೂ ಲಿಂಗ ದೇಹವು ಬದ್ಧವಾಗದು, ದಗ್ಧ ಪಟದು ಪಾದಿ ಇರುತ್ತಿಹುದು. ಸಿದ್ಧ ಸಾಧನ ಸರ್ವರೊಳಗೆ ಅನವದ್ಯ ನೆನೆಸುವ ಗರುಡ, ಶೇಷ, ಕಪರ್ದಿ ಮೊದಲಾದ ಅಮರರೆಲ್ಲರೂ ದಾಸರೆನಿಸುವರು. ಹೇಗದಾಮ್ರದ ಓಟ್ ಹೆಂಗೆ ನೋಡ್ರಿ ಅಲ್ಲ, ಏನು ಪದ್ಯಗಳು ಏನು ಅದು ನೋಡಿ ಹೆಂಗೆ ಇವ್ರು ಹೆಂಗೆ ವಾಯುದೇವ್ರ ದೇಹ ಹೇಳ್ತಾರೆ. ಅವು ವಯಸ್ಸಿತ್ತ ಸಾಧನ ಪೂರ್ತಿ ಆಗ್ತಕ್ಕಂಥದ್ದು ಸಿದ್ಧಿ ಸಾಧನ. ಶುದ್ಧ ಸತ್ತಾತ್ಮಕ ಶರೀರ ಯಾರದು? ವಾಯುದೇವರು. ನಮ್ಮ ಹಂಗ ದೇಹದವ್ರಿಗೂ ಮತ್ತು ಅಂಥ ದೇಹ ಶುದ್ಧ. ಅದೇ ಸಾಧನಾ ಪೂರ್ತಿಯಾಗಿದ್ದರೆ ಶುದ್ಧ ಅಂತ ಹೇಳ್ತಾರೆ. ಅವು ಸಾಧನ ಪೂರ್ತಿ ಆಗಿಬಿಟ್ಟದ ಅವು ವಾಯುದೇವರು. ಅದಕ್ಕೆ ಶುದ್ಧ ಸತ್ವಾತ್ಮಕ ಶರೀರ ಅವು. ನಮ್ಮದು ಹಂಗಿಲ್ಲ ಇನ್ನು ತಿಳ್ಕೊಂಡು. ಯಾವ ಕಾಲಕ್ಕೂ ಲಿಂಗ ದೇಹವು ದೇಹ ಅದ, ಲಿಂಗ ದೇಹ ಅದ. ಅದು ಹೆಂಗದ ಯಾರಿಗೆ ಗೊತ್ತಾಗೋದಿಲ್ಲ. ಇವೆಲ್ಲ ಸುಧಾ ವಿಷಯಗಳು ಇವೆಲ್ಲ ಇನ್ನೊಂದು ಅದಕ್ಕೆ ಅನುಸುಧಾ ಅಂತ ಹೆಸರು. ಅಲ್ಲೆಲ್ಲ ಇದ್ರ ಮೇಲೆ
ಒಂದು 30 ಪುಟ ಬರೀತಾರೆ ಟೀಕಾರ. ಏನಂತ ವ್ಯವಹಾರ ಅವೆಲ್ಲವೂ ತಿಳಿಲಿಕ್ಕೆ ಸಾಧ್ಯದ. ಅವ್ರಿಗೂ ದೇಹದ ಯಾರಿಗೆ ಹೆಂಗದ ಗೊತ್ತಾ? ಅಲ್ಲಿ ಓದಿ ಹೇಳ್ರಿ ಹೆಂಗದ ನೋಡಿ, ಹೇಳ್ರಿ ಅಲ್ಲಿ. ಹೌದು ಹೌದು ಹೇಳ್ರಿ, ಹೆಸರು ಮಾಡ್ರಿ. ದಗ್ಧ ಪಟದೋಪಾತ್ಯೇನು ಹೆಂಗಂದ್ರೆ ಅರ್ಥ ಮಾಡ್ಬೇಕು, ಎಲ್ಲವೂ ತಿಳಿದ. ದಗ್ಧ ಅಂದ್ರೆ ಸುಟ್ಟದ್ದು, ಪಟ ಅಂದ್ರೆ ಅರಿವಿ ಅಥವಾ ಹಾಳೆ. ಒಂದು ಹಾಳಿ ಸುಡ್ರಿ ನೀವು, ಒಗಿರಿ, ಹಂಗೆ ಇರೋದಿಲ್ಲ ಅದು, ಹಾಳಿ ಉಪಯೋಗ ಇರ್ತದೆ. ಏನ ಫರಕ ಇರ್ತದೆ ಅಥವಾ ಒಂದು ಅರಿವಿ ಸುಡ್ರಿ ಬೇಕಾದ್ರೆ ಹಂಗೆ ಇರ್ತದೆ. ನೀವು ಹಿಡಿದಿನಾಗಿ ಬಿಡ್ತದೆ, ಉಳಿದ್ಬಿಡ್ತದೆ. ಹಂಗೆ ಲಿಂಗ ದೇಹದ ಅವ್ರದ್ದು ಅಂದ್ರೆ ನಮ್ಮ ಲಿಂಗದ ಹೆಂಗೆ ಪರಿಣಾಮ ಆಗ್ತದೆ ವಿಕಾರಗಳು ಅವ್ರಿಗೆ ಆಗುದಿಲ್ಲ ಅಂತ. ಲಿಂಗ ದೇಹ ಅದ ಹೆಂಗದದು? ದಗ್ಧ ಪಟದೋಪಾತಿ. ಯಾರಿಗೂ ಗೊತ್ತಾಗೋದು ಈ ಸಿದ್ಧಾಂತ, ಎಲ್ಲಿಯೋ ಗೊತ್ತಾಗ್ತದೆ. ಸುಟ್ಟ ಹಾಳೆಯಂತೆ. ಸುಟ್ಟ ಹಾಳೆಗೆ ಕ್ರಿಯಾ ಇರೋದಿಲ್ಲ, ಸುಟ್ಟರಿಗೆ ಕ್ರಿಯಾ ಇರೋದಿಲ್ಲ. ನಮ್ಮ ಲಿಂಗ ದೇಹದ ಕ್ರಿಯಾ ಅದ. ಇದಕ್ಕೆ ನಮಗೇನೋ ವಾಸನೆ, ಹಸಿವೆ ಆಗ್ತದೆ, ನೀರಡಿಕೆ ಆಗ್ತದೆ, ಕಾಮ ಬರ್ತದೆ, ಏನೇನೋ ಹುಡ್ತಾವ ನಮಗೆ. ವಾಯು ಲಿಂಗ ದೇಹ ಇದ್ರೂ ಕೂಡ ಹೆಂಗದದು? ಸುಟ್ಟ ಹಾಳೆಯಂತೆ, ಸುಟ್ಟ ಅರಿವೆಯಂತೆ, ಯಾವ ಕ್ರಿಯಾ ಮಾಡುವುದಿಲ್ಲ. ಯಾಕೆ? ಶುದ್ಧ ಸತ್ತಾತ್ಮಕ ಶರೀರ ಅವ್ರದ್ದು, ವಾಯುದೇವ್ರದ್ದು. ಅವ್ರ ಸಾಧನ ಪೂರ್ತಿ ಮುಗಿದ್ಬಿಟ್ಟದ. ಅದು ಹೇಳ್ತಾ ಇರ್ತಾರೆ. ಸಿದ್ಧ ಸಾಧನ ಸರ್ವರೊಳಗೆ ಅನವದ್ಯನು. ಎಲ್ಲ ದೇವತೆಗಳಲ್ಲಿ ಅನವದ್ಯ ಅಂತ ದೋಷರಹಿತ ಅಂತ. ಮುಖ್ಯ ಅಖಣಾಶ್ವ ಅಂತ ಅವ್ರಿಗೆ ಮುಖ್ಯ ಅವರಿಗೆ ಯಾವ ದೋಷ ದೂರ ಇಲ್ಲೇ ಇಲ್ಲ ಅವರಲ್ಲಿ. ಯಾರಲ್ಲಿ? ವಾಯುದೇವರಲ್ಲಿ. ಹುಡುಗ ದೋಷ ಇಲ್ಲ ನೋಡ್ಕೊಂತ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮ ಸ್ಮರಣಾತ್ ಭಯತ್ವ. ಇವ್ರನ್ನ ಸ್ಮರಣ ಮಾಡಿದ್ರೆ ಇವು ಬರ್ತಾವಂತೆ ನಮಗೆ. ಆಮೇಲೆ ಅವರಲ್ಲಿ ಹೆಂಗೆ ಮಾಡಿ ಇವೆಲ್ಲ ಕೊಡಿ ವಾಯುದೇವರಲ್ಲಿ ಅದು ಹೇಳ್ತಾ ಇರ್ತಾರೆ. ಶುದ್ಧ ವೆನಿಸುವ ನಮ್ಮ ಗರುಡ ಯಾರ್ಯಾರಿ ಮುಂದೆ ಗರುಡ, ಶೇಷ, ಕಪರ್ದಿ. ಗರುಡ ಅಂದ್ರೆ ಗರುಡದೇವರು, ಶೇಷ ಸೇತರು, ಕಪರ್ದಿ ಅಂದ್ರೆ ರುದ್ರದೇವರು. ಕಪರ್ದಿ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಕಪರ್ದಿ ಅಂತಕ್ಕಂಥವ್ರು ಮೊದಲಾದವರು ಇರ್ತಕ್ಕಂಥ ಈ ಸಾಧನ ಇಲ್ಲ. ಕಪರ್ದಿ ಅಂತ ತಗೊಂಡು ಅವ್ರು ಯಾಕೆ ಕಪರ್ದಿ ಅಂತ ಅದಕ್ಕೆ ಅವರು ಹುಲಿ ಚರ್ಮ ಉಟ್ಕೊಂಡಾರ. ಆ ಚರ್ಮ ಉಟ್ಕೊಂಡ್ರೆ ಹುಲಿ ಚರ್ಮ ಹೊತ್ಕೊಂಡಾರ, ಕಪರ್ದಿ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿರ್ತಕ್ಕಂಥದ್ದು. ಅದಕ್ಕೆ ದಗ್ಧಪಟ ಅಂದ್ರೆ ಅಕಾರ್ಯಕಾರಿ, ಅದು ಇದು ಕೆಲಸ ಮಾಡಿಕೊಡೋದಿಲ್ಲ. ಇಂಥ ದೇಹ ಯಾರಿರ್ತದೆ? ವಾಯುದೇವರಿಗೆ. ಈ ಇಲ್ಲ ಏನು ಹೇಳಿರೋದು ವಾಯುದೇವ ಮಹಿಮೆ ಹೇಳ್ಕೋತೊಂಡ್ರೆ ತಿಳ್ಕೊಂಡು ಸಾಧನಗಳಿಗೆ ಬರ್ತಕ್ಕಂಥ ವೈಶಿಷ್ಟ್ಯ ಹೇಳ್ತಾ ಇದ್ದಾರೆ ಜಗನ್ನಾಥಾಸರು. ಅವರು ಒಂದೊಂದು ಪದ್ಯ ಹೇಳ್ತಾ ಇದ್ದಾರೆ ಅಂತ ಮಹಾನುಭಾವರು. ಸಿದ್ಧ ಸಾಧನತಃ ಸಿದ್ಧ ಸಾಧನ ಬಹಳ ಶಬ್ದ ಚಂದವ. ಸಿದ್ಧ ಸಾಧನ ಯಾರಿಗೂ ಇಲ್ಲಿ ಸಿದ್ಧ ಸಾಧನ ಅವರೊಬ್ಬರಿರ್ತಕ್ಕಂಥದ್ದು ವಾಯುದೇವರು. ಅದರಂತ ಮುಂದೆ ಇದೇ ವಾಯುದೇವರ ಮಹಿಮೆಯನ್ನು ಇನ್ನೂ ವಿಸ್ತಾರ ಮಾಡ್ಕೊತ ಹೋಗ್ತಾ ಇದ್ದಾರೆ. ಒಂದೊಂದು ಪದ್ಯ ಹೇಳ್ಕೊತ ಹೋಗ್ತಕ್ಕಂಥ ಮಾತು ಬರ್ತದೆ. ಅದನ್ನ ಹೇಳ್ತಾ ಇದ್ದಾರೆ. ಅದು ಹೆಂಗದ ನೋಡ್ರಿ. ಅದಕ್ಕೆ ಕಪರ್ದಿಸಕ್ಕೆ ಇನ್ನೂ ಅರ್ಥ ಇದೆ. ಕಪರ್ದಿಸಕ್ಕೂ ಅರ್ಥ ಇದೆ. ಇನ್ನೊಂದು ಅರ್ಥ ಧೂಮ್ರ ವರ್ಣ ಜಟ. ಜಟ ಅಂದ್ರೆ ಕೂದಲ. ಯಾರು? ರುದ್ರದೇವರು. ಧೂಮ್ರವರ್ಣ ಅಂತ ಏನು? ಧೂಮ್ರವರ್ಣ, ಧೂಮ್ರವರ್ಣ ಅಂದ್ರೆ ಧೂಮ್ರವರ್ಣ ಇರ್ತಕ್ಕಂಥದ್ದು. ಅದು ಆ ರೀತಿ ಧೂಮ್ರವರ್ಣ ಅಂತ ಆ ಬಂಡಿರ್ತಕ್ಕಂಥ ಕೆಂಜಡೆ ಅಂತೇವಲ್ಲ, ಇನ್ನೊಂದು ಕೆಂಜಡೆ ಅಂತ ಹೆಸರು ಅವ್ರಿಗೆ. ಇನ್ನು ಕೆಂಜಡೆ ಅಂದ್ರೆ ಒಂದೇ, ಕಪರ್ದಿ ಅಂದ್ರೆ ಒಂದು. ಆ ರೀತಿ ಹೇಳ್ತಾ ಇದೆ. ಮುಂದುವರೆದು ಗಣರೊಳಗೆ ತಾನಿದ್ದು ಋಜುವೆಂದೆನಿಸಿ ಕೊಂಬನು ಕಲ್ಪಶತ ಸಾಧನವಗೈದ ನಂತರದಿ ತಾ ಕಲಿಕೆ ಎನಿಸುವನು. ದ್ವಿನವಶೀತಿಯ ಪ್ರಾಂತ ಭಾಗದಿ ಅನಿಲ ಹನುಮದ್ ಭೀಮ ರೂಪದಿ ಧನುಜರೆಲ್ಲ ತಡೆದು ಮಧ್ವಾಚಾರ್ಯ ನೆನೆಸಿದನು. ಏನು ಮಹಾನುಭಾವ ವೈಭವ ಬಂದಿದ್ರು. ಹಿಂಗೆ ಯಾರು ಹೇಳ್ತಿದ್ರು ಹೆಂಗೆ ಇದು ಜಗನ್ನಾಥ ಹೇಳ್ತಾ ಅಂತ ಗೊತ್ತಾಯ್ತು ನಾವು. ಎಂತೆಂಥ ವಿಷಯಗಳು ಇದ್ರಾಗ ಇಲ್ಲ ನೋಡಿ ಹೆಂಗೆ ತಿಳ್ಕೊಂಡೆ. ಗಣ ಅಂದ್ರೆ ಋಷುಗಣ. ಆಗಲೇ ಹೇಳಿ ನೀವು 200 ಮಂದಿ ಒಳಗೆ 100 ಮಂದಿ ಹತ್ರ 100 ಗೊತ್ತು ಅಂತ ಗಣದೊಳಗೆ ತಾನಿದ್ದು ಅಂದ್ರೆ ಋಷುಗಳು ಅಂತ ಆಗ್ತಿರು ಮಧ್ಯೆ. ತಾನಿದ್ದು ಋಷುವೆಂದು ಎನಿಸಿಕೊಂಬನು. ಏನಂತ ಅವ್ರಿಗೆ ಋಷುಗಳು ಅಂತ ಹೇಳ್ತಾರೆ ವಾಯುದೇವರು. ಏನು ಮಾಡಿದರು? ಕಲ್ಪಶತ, ಎಷ್ಟು? 100 ಕಲ್ಪ ಸಾಧನ. 100 ದಿವಸ ಅಲ್ಲ, 100 ವರ್ಷ ಅಲ್ಲ. ಬ್ರಹ್ಮದೇವರ ಕಲ್ಪ 1000 ವರ್ಷ. ಹಿಂಗೆ 100 ಕಲ್ಪ ಸಾಧನ ಮಾಡ್ಯಾರ ಅವರು. ಯಾರು? ಮುಖ್ಯಪ್ರಾಣದೇವರು ಮಾಡಿ ಸಾಧನವಗೈದು. ಅರ್ಥ ಎಷ್ಟು ಜನ್ಮ? 100 ಜನ್ಮ. 100 ಮನುಷ್ಯ ಜನ್ಮ ಅಲ್ಲ, ಬ್ರಹ್ಮದೇವ ಆಯುಷ್ಯತಕ್ಕಂಥದ್ದು. ತಾ ಕಲಿಕೆ ಎನಿಸುವನು. ಇಲ್ಲಿ ಬಂದ್ಬಿಡ್ಬೇಕು. ಇಷ್ಟೊತ್ತಿನಾಗ ನಿಮ್ಮ ಹೇಳಿ ಎಷ್ಟು ಮಂದಿ ರುಜು ಅಂತ ಹೇಳಿ ನಿಮ್ಮ ನಾನು 200. ಮೊದಲೇ 100ಕ್ಕೆ ಹೆಸರಿಲ್ಲ ರುಜು ಗುಂಪು ಅವರಿಗೆ. ಬಹಳ ರುಜು 1, ರುಜು 2, ರುಜು 3 ಹಿಂಗೆ ಬಂದ ಅವರಿಗೆ. 100 ಆದಮೇಲೆ ಬರ್ತಾನಲ್ಲ ಅವ ಕಲಿಕೆ. 101ನೇ ಅವ. 101 200 ಹೆಸರು ಹೋಯ್ದಾರೆ. ದೇಹದ 100 ಹೆಸರು ಬರ್ತಾವ ಜೊತೆಗೆ ಒಂದೊಂದೇ ಹೆಸರು ಹೋಗಿ ಬರ್ತಾರೆ. ಆ ಕಲಿಕೆ ಎನಿಸುವನು ಅಂದ್ರೆ 100 ಜನ್ಮ ಸಾಧನ ಮಾಡ್ಯಾರ ರುಜುಗಳಾಗಿ. ಗಂಧೊಳಗಿದ್ದು ಅಂತ ಯಾರಲ್ಲ ಮೇಲೆ 100 ಸಾಧನ ಮಾಡಿದ್ರು. 101ನೇ ಜನ್ಮ ಬಂತು ಅವ್ರಿಗೆ. 101ನೇ ಬ್ರಹ್ಮಕಲ್ಪ. ಅವಾಗ ಮತ್ತೆ ಅವತಾರ ಮಾಡ್ತಾರೆ, ಆಡಿಸ್ತಾನ ಭಗವಂತ. ಅವಾಗಿನ ಹೆಸರು ಅವರಿಗೆ ಕಲಿಕೆ. ಯಾಕೆ ಹೇಳ್ತಾರೆ ನೋಡಿ. ಶತ ಆನಂತರದಿ ತಾ ಕಲಿಕೆ ಎನಿಸುವನು. ದ್ವಿನವಶೀತಿ ಪ್ರಾಂತ ಭಾಗತಿ.
ನೋಡಿ, ಶೀತಿ ಅಂದ್ರೆ ದ್ವಿ, ಈ ಶೀತಿ ಅಂದ್ರೆ 80, ದ್ವಿ ಅಂದ್ರೆ ಎಷ್ಟು? 2. ನವ ಅಂದ್ರೆ 9 80 18, ದ್ವಿ ನವಶೀತಿ 98 ತಪ್ಪ. ದ್ವಿ ನವಶೀತಿ ಶಬ್ದಕ್ಕೆ ಅರ್ಥ ಎಷ್ಟು ಆತಾತು? 98. ಕಲಿಕೆಯಿಂದ ಹಿಡ್ಕೊಂಡು 98ನೇ ಅವ್ರದ್ದು ಅವತಾರ ಆದ ಮ್ಯಾಲೆ ಅಂತ ಅರ್ಥ. ಎಷ್ಟನೇ ಅವತಾರಕ್ಕೆ? 99ಕ್ಕೆ. ಹೌದಿಲ್ಲ? ಅಲ್ಲಿ ನೋಡಿ, ದ್ವಿ ನವಶೀತಿಯ ಪ್ರಾಂತ ಭಾಗದಿ ಕೊನೆಗೆ 98ನೇ ಅವತಾರ ಮುಗಿದ ಮೇಲೆ ವಾಯುದೇವರು 99ಕ್ಕೆ ಏನ್ ಮಾಡಿದ್ರು? ಅನಿಲ ಅಂದ್ರೆ ವಾಯುದೇವರು ಹನುಮ ಭೀಮ ರೂಪದಿ ಇದೆ ಬರ್ತಕ್ಕಂಥ 3 ಅವತಾರ ಮಾಡ್ತಾರೆ. ಅವಾಗ ಬ್ರಹ್ಮನ ಆ 99ನೇ ಕಲ್ಪದೊಳಗೆ 3 ಅವತಾರ ಮಾಡ್ತಾರೆ. ಅದೇ 3 ಅವತಾರ ಯಾದ್ವಿ ಹನುಮ ಭೀಮ ಮತ್ತು ಹನುಮಾವತಾರ ಯಾವಾಗ? ತ್ರೇತಾಯುಗದಾಗ. ಭೀಮಾವತಾರ ಯಾವಾಗ? ಮಧ್ವಾಚಾರ ಅವತಾರ. ಹೌದಾ? ಅದನ್ನ ಹೇಳ್ತಾರೆ ನೋಡಲ್ಲಿ, ಹನುಮ ಭೀಮ ರೂಪದಿ ಧನುಜರೆಲ್ಲರ ಏನ್ ಮಾಡಿದ್ರು? ಸದೆದು ಹೊಡೆದು ಕೊಂದು ಬಡಿದು ಕೊಂದು ಹಾಕಿ ಅಂತ ಅರ್ಥ. ಶಬ್ದಕ್ಕೆ ಎಲ್ಲ ಹನುಮಂತ ಏನ್ ಮಾಡ್ರ? ಅವರು ಅವನ್ನೇ ಮಾಡ್ಯಾರ. ರಾಕ್ಷಸ ಸಂಹಾರ ಮಾಡ್ತಿಲ್ಲ ಅವಾಗ. ರಾಮಗೆ ಹೆಲ್ಪ್ ಸಹಾಯ ಮಾಡಿದ್ರಲ್ಲ. ಬರೀ ಎಂತೆಂಥ ರಾಕ್ಷಸ ಮಹಾನ ಬರ್ಬೇಕು. ಭೀಮಾವತಾರದಾಗ ಎಷ್ಟು ಮಂದಿ ಅವರು? ಎಂತ 100 ಮಂದಿ ಕೌರವರು. ಆಮೇಲೆ ಅವ ಕೀಚಕ ಅಂತ ಜನ ಅವ್ರನ್ನೆಲ್ಲ ಅವರು ಸಂಹಾರ ಮಾಡ್ತಕ್ಕಂಥವ್ರಾಗಿ ಮಧ್ವಾಚಾರ್ಯದಾಗ ಏನ್ ಮಾಡಿದ್ರು? ಇದೇ ರಾಕ್ಷಸನ ಮತ್ತೆ ಹುಟ್ಟ್ಯಾರ ಇಲ್ಲಿ. ಅಲ್ಲೇನು ಸತ್ರು ಅವ್ರ ಗದ ನಡಿಗೆ ಮತ್ತೆ ಅವತಾರ ಮಾಡಿದ್ವಿ. ಈ ಭೀಮಸೇನ್ ದೇವ್ರು ನಮಗೆ ಈ ಶೌರ್ಯ ಪೌರ್ಯ ಬದುಕೋಬೇಕಲ್ಪ. ಅವ್ರ ಶೌರ್ಯದಾಗ ಅವ್ರು ಮಿರ್ಸ್ಲಿಕ್ಕೆ ಆಗೋದು ನಮಗೆ. ಅದಕ್ಕೆ ಅವ್ರ ಬುದ್ಧಿ ಕೆಡಿಸೋಣ ಅಂದ್ರ ಯಾರು? ರಾಕ್ಷಸ ದುಷ್ಟರು ಅಂತ ಅರ್ಥ. ಏನ್ ಮಾಡಿದ ಹಂಗಾರೆ? ಜ್ಞಾನ ಕಸೋಬೇಕು ಅವ್ರು ಅಂದ್ರೆ. ಅವ್ರು ನೀವು ಮಧ್ವದಾಗ ಹೋಗ್ತೀರಿ, ಮಧ್ವಾಚಾರ ಗ್ರಂಥೆಲ್ಲ ತೊಗೊಂಡು ಹೋಗ್ಬಿಟ್ರು, ಕೊಳ ಮಾಡಿಬಿಟ್ರು ಆಚಾರ ಗ್ರಂಥಗಳನ್ನ. ಆಚಾರ ತಲೆಗೆ ಎಷ್ಟು ಬೇಕಾದಂಗೆ ಪ್ರಿಂಟ್ ಇತ್ತು, ಆ ಪ್ರಶ್ನೆ ಬೇರೆ ತಿಳ್ಕೊಂಡು ಮತ್ತೆ ಹೊಡೆದಾರು. ಆ ಗ್ರಂಥ ಹುಡುಗಿ ಸ್ತರಿಸಿದ್ರೆ ಆಚಾರ ಮತ್ತಾಗಿನ ಕಾಲ ಕುಂಡ್ರಿ ಅವ್ರಿಗೆ ಮಾತಕ್ಕೆ ಮಾಡಿದ್ರೆ ಧನುಜರೆಲ್ಲರೂ ಸವೆದು. ಹನುಮಾವತಾರದಾಗ ಭೀಮಸೇನ ದೇವರಾದಾಗ ಮಧ್ವಾಚಾರದಾಗ. ಇಲ್ಲಿ ಯುದ್ಧ ಪದ್ಧ ಮಾಡ್ಲಿಕ್ಕೆ ಹೋಗಿಲ್ಲ. ಈ ಶಬ್ದ ಯುದ್ಧ ಇಲ್ಲಿ ಅಲ್ಲ, ಶಾಸ್ತ್ರ ಯುದ್ಧ ಇಲ್ಲಿ. ಭೀಮಸೇನದಾಗ ಗದಾ ಯುದ್ಧ, ಹನುಮಂತದಾಗ ಕಪಾಳ ಹೊಡೆಯೋದು. ಹೌದು, ಅವೆಲ್ಲ ಪ್ರಶ್ನೆ ಇಲ್ಲೇ ಇಲ್ಲ. ನೋಡ್ಬೇಕು ನೀವು ಹನುಮಂತಿಯವ್ರು ಆದಾಗ ಆ ಹೊಡ್ತ ಅಂದ್ರೆ ನೋಡೋದು ಹೀಗೆ ಒಂದು ಮರ ನೋಡೋದು. ಅಲ್ಲಿ ಮರನ ಕಿತ್ಬಿಡೋದು. ಬರಲೇ ಒಂದು ಮರದೇ ಹೊಡೆದ್ರೆ ಒಂದು 1000 ಮಂದಿ ಹೋಗ್ಬೇಕಲ್ಲ. ಭೀಮಸೇನದಾಗ ಅವ್ರ ಬಾಣ ಬಿಡ್ಕೊಂಡು ಪಟ್ಕೊಂಡು ಹೋಗ್ಲಿಕ್ಕೆ ಹೋಗಿಲ್ಲ ಅವಾಗ. ಅರ್ಜುನ ಹೇಳಿದ, ಎಂತೆಂತ ಬಾಣೋ ಅಣ್ಣ ಅಂದ, ಖುಷ ಅನ್ನ. ಅವಿನ ಅಂಜನೆಯ ಅಸ್ತ್ರ, ಆ ಅಸ್ತ್ರ ಈ ಅಸ್ತ್ರ ಯಾಕೆ ಗೊತ್ತೇ ನಿಮಗೆ? ಭಾರಿ ಮಹತ್ವ ಅಲ್ಲಿ ಮಾತು ಬರ್ತದೆ. ಶುದ್ಧೇ ಭಾಗವತೆ ಧರ್ಮೆ ನಿರತೋ ಯದು ರಕೋಧರ. ಪ್ರಪಂಚದಾಗ ಶುದ್ಧ ಭಾಗವತ ಮಾಡ್ರು ಒಬ್ರ, ಯಾರವರು? ವಾಯುದೇವರು. ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಸಣ್ಣವ್ರದ್ದೇ ಕೆಲವು ಇದ್ರು, ನಾವು ಶುದ್ಧ ಭಾಗವತ ಧರ್ಮ ಆಮೇಲೆ ನಮ್ಮ ಓಣಿ ಇತ್ತು ಅಂತ ಗೊತ್ತಾ? ಹಿಂಗೆ ನೀ ಚೆನ್ನಾಗಿದ್ದೆ ಅವಾಗ ಶುದ್ಧ ಭಾಗವತ ನೋಡಿ ಇದ್ಯಾಕೆ ಶುದ್ಧ ಭಾಗವತ ಧರ್ಮ ನೋಡಿದ್ರು. ಏನು ಮಡಿ ಅವ್ರದ್ದು ಏನು ತರ? ಸಾಯಂಕಾಲ 6 ಗಂಟೆಗೆ ಕೂಡ್ತೀವಿ ನಾವು ದಿನ ಮಡಿ ಮನೆಯ ಮಂದಿ ಓಡೋಗ ಆಟೆಲ್ಲ ಅಂದ್ರೆ ಶುದ್ಧ ಭಾಗವತ ಧರ್ಮ ಅವರೊಬ್ಬರ. ಯಾಕೆ ಇದೆ ಗೊತ್ತ ಈ ಮಾತ? ನೀವು ಭೀಮಸೇನ ದೇವರು ಅರ್ಜುನ ಅಂಜನೆ ಅಸ್ತ್ರ ತಗೋಬೇಕು, ಪಾಶುಪತ ಅಸ್ತ್ರ ತಗೋಬೇಕು, ಅದಕ್ಕೆ ಮಂತ್ರ ಅನ್ಬೇಕು, ಅದಕ್ಕೆ ದೇವರು ಅವರಿಗೆ ಕೈ ಕಾಣು ಕಿವಿ ನ್ಯಾಸ ಮಾಡಿಕೊಂಡು ಆ ಪ್ರಾರ್ಥನಾ ಮಂತ್ರ ಅಂದು ಕೈ ಮುಗಿದು ಬಾಣ ಹುಡುಕ್ತೀವಿ. ಆ ಬಾಣ ಅಲ್ಲಿ ತನಕ ಹೋಗ್ಬೇಕು. ಆಮೇಲೆ ಅದು ಬಡದ್ರೆ ಬಡಿತು, ಇಲ್ಲ ಅಂದ್ರೆ ಇಲ್ಲ. ಹೌದಾ? ಅಷ್ಟು ಮಂತ್ರ ಆಗ್ಬೇಕು. ಅದಕ್ಕೆ ಇಲ್ಲ ದೇವತೆಗಳಿವರು. ಭೀಮಸೇನ ದೇವರು ಮಹಾದೇವತೆಗಳು. ಅವ್ರು ಯಾರು ಸಹಾಯ ಬೇಕಾಗಿಲ್ಲ ಅವರಿಗೆ. ಅವರು ನಿನ್ನ ಬಾಣ ತಗೊಂಡು ಮಾತ್ರ ದಯವಾಗ ಹೋಗೋದು. ನಾ ಬೇಡಿದರೆ ಅವನೊಬ್ಬನ, ಬೇಡಿದರೆ ನನ್ನ ನೋಡಿ ಏನ ಬೇಡಿ, ಹಾಡಿದರೆ ಎನ್ನ ನೋಡಿ ಯಾರು ಬೇಡ. ಅವ್ರಿಗೆ ಅಸ್ತ್ರ ಇಲ್ಲೇ ಇಲ್ಲ. ಬಾಹುದ ಇವೇ ಅಸ್ತ್ರ. ಒಂದು ಮರ ತಗೊಂಡ್ರು ಹೊಡ್ತಾ ಹೊಡ್ಬಿಟ್ರು ಅಲ್ಲಿ ಕೀಚಕನ ಹೊಡ್ನಾಗ. ಹೌದಲ್ಲ? ಯಾರದು? ಭೀಮಸೇನ ದೇವರು. ಅದಕ್ಕೆ ಆ ರೀತಿ ಹೇಳ್ತಾ ಇದ್ದಾರೆ. ಏನ್ ಮಾಡಿದ್ರು? ಹನುಮ ಭೀಮ ಮಧ್ವಾಚಾರ್ಯ ನಿಲ್ಲಿಸಿದನು. ಅಲ್ಲೇ ತೋಳುಬಲದ ಯುದ್ಧ, ಭೀಮಸೇನದಾಗ ಗದಾ ಯುದ್ಧ, ಈಗ ಶಬ್ದ ಯುದ್ಧ. ಏನ್ ಬರೀ ಯಾ ಬೇಕಾದ ಶಾಸ್ತ್ರ ತೊಗೊಂಬರಿ ಬಾರ ಖಂಡ ಮಾಡಿಬಿಟ್ಟು ಕುತ್ಕೊಂಡು ಬೈಬೇಕು ಅಂತ ಅರ್ಥ ಅಲ್ಲ. ಇದು ತಪ್ಪು ನೀವು ಮಾಡೋದು ಅಂತ ಅರ್ಥ. ನಾವು ತಪ್ಪು ಮಂದಿ ತೋರಿಸ್ಬೇಕು, ನಾವು ತಿಳ್ಕೊಡ್ರಿ. ತಪ್ಪು ಇರ್ಲಿ, ನಡೀತಪ್ಪ, ಏನ್ ತಪ್ಪಿಲ್ಲ, ಆಗಲ್ದಾಕಂದ್ಕೊಂಡು ಮಗ ಸಿಗುತ್ತ ಮನೆ ಬರ್ತಾನೆ ತಿಳ್ಕೊಡ್ರಿ. ಅಪ್ಪ ಮನ್ಯಾಗ ಪಾಪ ಪಂಚಾಯತ್ ಮನ್ಯಾಗ ಕೂತದ, ನೀವು ಸಂಜೆ ಕೂತಾನ ಕೂತ್ಕೊಳ್ಳೆ ಇರ್ಲಿ ನಡಿಬಲ್ಲ ಕೇಂದ್ರ ಯಾಕೆ ಮಾಡಿಕೊಳ್ಳ ಕಾಲು ಹಂಗಾಗ್ಯದ ಅಂತ ಕೂತು ಹೊಟ್ರೆ ಇಲ್ಲಿ ಪಾನಿ ಮಾಡೋದು ತಪ್ಪು ಅಂತ ಹೇಳಿದ್ರೆ ಮಗ ತಿದ್ಕೋತಾನ. ಮಗ ತಿದ್ಕೊಂಡ ಮೊಮ್ಮಗ ತಿದ್ಕೋತಾನ, ಮನ್ಯಾಗ ತಿದ್ಕೋತಾನ. ಮತ್ತು ಅವನ ಕಲೀಲಿಲ್ಲ ಅಂತಂದ್ರೆ
ಯಾಕೆ ಮಾತಾಡೋದು ಮಧ್ವಾಚಾರತಕ್ಕಂಥ ಮಹಾನುಭಾವರು ಶಾಸ್ತ್ರ ಸಮ್ಮತವಾಗಿರ್ತಕ್ಕಂಥದ್ದು. ಈ ತಪ್ಪನ್ನು ತೋರಿಸಿರಲ್ಲ, ಇಲ್ಲಿ ಹಿಂಗೆ ತಪ್ಪಿರಿ, ಇಲ್ಲಿ ಹಿಂಗೆ ತಪ್ಪಿರಿ, ಇಲ್ಲಿ ಹಿಂಗೆ ತಪ್ಪಿರಿ, ಇದು ಹಿಂಗೆ ಅರ್ಥ ಮಾಡ್ಕೊಂತಿರ್ತಕ್ಕಂಥ ಮಹಾನುಭಾವರು ಮಧ್ವಾಚಾರ್ಯೊಬ್ಬರೇ. ಅದಕ್ಕೆ ಅನಿಲ ಹನುಮ ಭೀ ಮಧ್ವಾಚಾರ್ಯ ರೂಪದಿ ಅಂತ ಹೇಳ್ತಾ ಇದ್ದಾರೆ ಈ ಕೊನೆಯ ಅವತಾರದಾಗ. ಅಂದ್ರೆ 99ನೇ ಅವತಾರದಾಗ ಅಂತ ಅರ್ಥ. ಅರ್ಥ ಆತಿಲ್ಲ ನಿಮಗೆ? ಒಂದನೇ ಅವತಾರ ಯಾವ್ದಾಗಿತ್ತು ಹೇಳ್ರಿ, ಈಗ ನಾನು ಪಡ್ಕೊಂಡು ಅದಲ್ಲ ಅಲ್ಲ ಅದ ಅಲ್ಲದ ನೋಡ್ರಿ. ಕಲಿಕಿ 101 ಕಲಿಕೆ 100 ಸಾವಿರ ಕಲಿಕೆ ಬಂದ. ಕಲಿಕೆಯಿಂದ ದಾಟಿಕೋ ಬಂದಾರ ಈಗ ಇವರು ಯಾರು ಮಧ್ವಾಚಾರ್ಯರು. ಪ್ರಾಂತಕ್ಕೆ 98 ಮುಗ್ದಾವರು. ಕಲಿಕೆಯಿಂದ ಹಿಡ್ಕೊಂಡು 98ರ ತನಕ ಎಲ್ಲ ಅವತಾರ ಮುಗಿಸ್ಯಾರ. 99ಕ್ಕೆ ಬಂದರು. ಬಂದೇನಾದ್ರು ಅವರಲ್ಲಿಗೆ ಹನುಮ ಭೀಮ ಮತ್ತು ಅವೇ ಮುಖ್ಯ ಪ್ರಾಣ ದೇವರು ಆಗಿ ಈ ಕೆಲಸ ಮಾಡಿದ್ರೆ 99 ದಾಟಿನೂ ಮುಂದೆ ಹೋಗ್ತಾರೆ ಪರಮ ಪದವಿಗೆ. 100ನೇದಕ್ಕೆ ಹೇಳ್ತಾರೆ ಆ ರೀತಿ ಹೇಳ್ತಾರೆ. ಹನುಮದ್ ಭೀಮ ರೂಪದಿ ಏನ್ ಮಾಡಿದ್ರು? ಧನುಷರೆಲ್ಲರ ಸವೆದು. ಎಷ್ಟರ್ಥ ಶಬ್ದ, ಒಂದು ಶಬ್ದಕ್ಕೆ ಅರ್ಥ. ಧನುಜಂದ್ರ ರಾಕ್ಷಸರು ಎಲ್ಲಿ ಅಲ್ಲಿ ಹಂಗೆ ಮಾಡಾಕೊಂಡ್ರು, ಇಲ್ಲಿ ಹೆಂಗೆ ಕೊಂದ್ರು, ಇಲ್ಲಿ ಹೆಂಗೆ ಕೊಂದ್ರು. ಈ ಕಲಿಯುಗದ ರಾಕ್ಷಸರಿಗೆ ಯುದ್ಧ ಪದ ಮಾಡ್ಲಿಕ್ಕೆ ಹೋಗಿಲ್ಲ ಅವರು. ಆಚಾರ ಸಂತೆ ಬರೀ ಹೊಡೆದಾಟ. 21 ಮಂದಿ ಅವರು, ಒಬ್ಬರಲ್ಲ ಇಬ್ಬರಲ್ಲ. ಕುಶಾಸ್ತ್ರ ಏಕವಿಂಶತಿ ಕುಭಾಷ್ಯ ದೂಷಕಂ ಅಂತ ಹೇಳಿದಂಗೆ ಅಂತ ಮಹಾನುಭಾವರು ಮಧ್ವಾಚಾರ್ಯ ನಿಶ್ಚಯ ಅಂತ ಹೇಳ್ತಾ ಇದ್ದಾರೆ. ರುಜುಗೊಂಡು ಬಂದಿರತಕ್ಕಂಥ ಮಹಾನುಭಾವರು. ಮೊನ್ನೆ ಯಾರ್ಯಾರು ನಾಳೆ ಹೇಳಿ ನಾನು ಪುರಂದಾಸ ಸುಳಾದಿ ಮತ್ತೊಂದು ಹೇಳ್ತಾ ಇದ್ದಾರೆ. ಆತ್ಯಗಂಥದ್ದು ಇವ್ರ ಹೆಸರು ಅಂತಂದ್ರೆ ಮಾರುತಿ ಅಂತ ಹೆಸರು ಇವರಿಗೆ. ಯಾಕೆ ಗೊತ್ತಾಗ್ತಾನ? ಮಾರುತಿ ನಮ್ಮಂತ ತಿಳ್ಕೊತ ಮಾರುತಿ ಉಡಿಯೋಸ್ತ ಅಂತೀವಿ ನಾವು. ಯಾಕಂತೀವಿ ಗೊತ್ತಿರೋಲ್ಲ ಮಂದಿಗೆ. ಮರುತ್ತನ ಮಗ, ಮರುತ್ತನ ವಾಯು, ಮರುತ್ತನ ಮಗ ವಾಯು, ಮಾರುತಿ ಅಂತ ಅರ್ಥ. ಆಂಜನೇಯ ಅಂತ ಒಂದು ಶಬ್ದ. ಆಂಜನೇಯ ಅಂದ್ರೆ ಅಂಜನಾದೇವಿಯ ಮಗ ಆಂಜನೇಯ ಅಂತ ಅರ್ಥ. ಹನುಮಂತ ಹೌದು ಹೌದು ಹೇಳ್ರಿ. ಹನುಮಂದ್ರೇನು? ಕರೆಕ್ಟ್, ಉದ್ದದ ಗದ್ದ ಅಂತ ಒಂದರ್ಥ. ಹನು ಶಬ್ದ ಜ್ಞಾನ ಅಂತ. ಹನುಮಂತ ಜ್ಞಾನವಂತ. ರೂಪವಂತ ಹೆಂಗೋ, ಗುಣವಂತ ಹೆಂಗೋ, ಧನವಂತ ಹೆಂಗೋ ಹಂಗ ರೂಪ ಹನುಮಂತ ಜ್ಞಾನವಂತ ಅಂತ ಅರ್ಥ. ಇನ್ನೊಂದು ಅರ್ಥ ಹನು ಶಬ್ದ ಉದ್ದ ಮುಖದ ಮುದ್ದು ಮೂರ್ತಿ ಅಂತ ಅರ್ಥ ಇದೆ ಹೇಳ್ತಾ ಇದ್ದಾರೆ. ಹಿಂಗೆ ವಾಯುದೇವರಿಗೆ ಎಷ್ಟು ಹೆಸರು ಹೋಗುತ್ತೆ. ಇವನ್ನೆಲ್ಲ ರೂಪಗಳನ್ನ ಮಹಾನುಭಾವರು ನೆನಪಾತ್ರ ಹೇಳ್ತೀನಿ ಟೈಮಾಗ. ನಿನ್ನ ಕೊನೆಯ ಆರತಿ ಪಾರಾಜರದು ಏನು ಬರ್ದಾರ? ಹೌದು ಹೇಳ್ರಿ. ಶ್ರೀಪಾದ ಬರೋದು ಮಧ್ವನ ಜಯ ಜಯ ಜಗತ್ರಾಣ ಜಗದೊಳಗೆ ಸತ್ರಾಣ ಅಖಿಲ ಗುಣ ಸದ್ದಾಮ ಮಧ್ವನ. ಇದು ಒಂದು 20 ಒಂದು ತಿಳ್ಕೊಂಡ್ಬಿಡಿ. ಹೌದಾ? ಜಯ ಜಯ 3 ಈ 4 ಸಾಲಿನಾಗ ಎಷ್ಟು ಅರ್ಥ ಗೊತ್ತಿದೆ? ಏನು ಶ್ರೀಪಾದದ ಮಹಿಮಾ? ಜಯ ಜಯ ಜಗತ್ರಾಣ 3 ಮುಖ್ಯ ಪ್ರಾಣದೇವರು. ಜಗದೊಳಗೆ ಸತ್ರಾಣ ಅಂದ್ರೆ ಹನುಮಂತೇವರು, ಅವರ ಅವತಾರ. ಅಖಿಲ ಗುಣ ಸದ್ದಾಮ ಭೀಮಸೇನದೇವರು, ಅವರೇ ಮಧ್ವನ. ಒಂದು 4 ಸಾಲಿನಾಗ ಎಷ್ಟು ನುಡಿ ಹೋಗುತ್ತೋ ಎಷ್ಟು ಟೋಟಲ್ ನಿಮ್ಗೆ ಅಂತಿರ್ತೀರಿ. ನೀವು ನೆನಪಿ ನೆನಪಿರೋದಲ್ಲ. ಎಷ್ಟು ಹೇಳ್ರೋಣ ಅಂತ ಅಂತೀರಿ. ಬಾಯಿಲೆ ಬರ್ತೀನಿ ನನಗೆ ಗೊತ್ತದ. ಏನಾದ್ರು ಯಾರು ಅನಿಸ್ತಾರ? ಅಲ್ಲ ಎಣಸಿಬಿಡ್ಲ ಹಂಗ ನಾನು ಎಣಸಿ ಅಂತ ಹೇಳ್ತೀನಿ ಇವನ ಅಂತ ನೋಡ್ರಿ. ಉಂಡು ಮನಿ ಗಳ ಎಣಸಾವ ಅಂತಿರ್ತ ಅಂದ್ವಲ್ಲ. ಹಿಂಗೆ ಅವನೊಬ್ಬ ಊಟಕ್ಕೆ ಹೋದ. ಅವ್ರನ್ನಾಗ ಊಟಕ್ಕೆ ಪಟ್ಟಕ್ಕೆ ಹಾಕಿದಲ್ಲ ಮಾಡಿ 8 ಅವ್ರನ್ನಾಗ ಅವ ಅತಿಥಿಯಾಗಿ ಊಟ ಹೊಡೆದ, ಟಿಫಿನ್ ತಿಂದೆಲ್ಲ ಮಾಡಿದ. 9ನೇ ಕೋರ್ಟಿಗೆ ಹೋದವ. ನಂದ ಮನಿ ಅಂದವ. ಅಂದ್ರೆ ಅವರು ಕೋರ್ಟ್ಗೆ ಹೋಗ್ಬಿಟ್ಟ. ಕೋರ್ಟ್ ನ್ಯಾಯ ಸಾಕ್ಷಿ ಸುಟ್ಬೇಕಲ್ಲ. ಕರೆದ ಅವನ್ನ ಕೇಳ್ರಿ. ಅವನ್ನ ಇವ್ರು ವಕೀಲ ಕೇಳ್ದವ, ಈ ಪಾರ್ಟಿ ವಕೀಲ. ಆತ್ರಪ್ಪ ನಿಮ್ಮ ಮನ್ಯಾಗ ಗೂಟ್ ಎಷ್ಟವ ಕಂಬ ಎಷ್ಟವ ಅಂತ ಕೇಳ್ದವ. ಮೆಟೀರಿಯಲ್ ಎಷ್ಟು ಅಂತ ಕೇಳ್ದ. ಯಾರು ಎಣಿಸ್ತಾವ? ನಿಮ್ಮ ಮನೆ ಮೆಟೀರಿಯಲ್ ಯಾರು ಹತ್ತಿಗೆ ಎಷ್ಟು ಮಟ್ಟಿಗೆ ಯಾರು ಎಣಿಸ್ಯಾರ ಅಂತ ಪಾಪ ಇಲ್ರಿ ಅಂತವ. ಇವನು ಕರೋದು ಅವ್ರ ವಕೀಲರು ಬರಾಬರಿ ಇಷ್ಟು ಗೂಟವ ಇಷ್ಟು ಕಂಬವ ಇಷ್ಟ ಬರಾಬರಿ ಜಡ್ಜನ ಮನಿ ಮುಂದೆ ಅದು ಸಾಕ್ಷ್ಯ ಸಿಕ್ಕರು ಸಾಕಿ ಯಾಕವಲ್ಲ ಸಾಕ್ಷಿಗೆ ಇದ್ದೇವ. ಅದು ಯಾಕೆ ಮಧ್ವ ಅದಕ್ಕೆ ಹೇಳ್ಬೇಕಾಯ್ತು ನಿಮ್ಗೆ ಆ ರೀತಿಯಾಗಿ ಯಾಕೆ ಬಂದಿರೋ ಹನುಮಂತರು ಮೈ ಮೇಲೆ ಬರ್ತಕ್ಕಂಥದ್ದು. ಮನ್ಯಾಗ ಊಟ ಮಾಡಿ ಎಲ್ಲ ಎಣಿಸಿದ ಮನ್ಯಾಗ ಎಷ್ಟು ಕೋಲವ ಎಷ್ಟು ಕಂಬವ ಎಷ್ಟು ಕಿಟಕಿಯವ ಮನ್ಯಾಗ ದೇವ್ರು ಯಾವ ಎಲ್ಲ ಬಿಟ್ಟಿದ್ದಾವೆ. ಅವ್ರು ಪಟ ಪಟ ಬೆಳಗೋದು ಬಿಡ್ತಾವ. ಅವ್ರದ್ದು ಮನಿ ನೀ ಕಟ್ಸಿಲ್ಲ, ಅವಂದ ಮನಿ. ಈಗ ಸಾಕ್ಷಿ ಕೋಟಿ ಬೇಕಾಗಿದ್ದೇನು? ಸಾಕ್ಷಿ. ಯಾವನೊಬ್ಬ ಸತ್ತ. ಹೌದಾ? ಸತ್ತು ಕೂಡ ಅವ ಸತ್ತಿದ್ದಿಲ್ಲ. ಅವ ಕರೆ ಅಂದ್ರೆ 4 ಮಂದಿ ಕೂಡಿ ಕಟ್ಕೊಂಡು ಹೊಂಟಿದ್ರು ಅವನ. ಅವ ಹೊಯ್ಗಳಿಗೆ ತಡ್ರಿ ಅಂತ ತಿಳ್ಕೊಂಡು ಹೋಗುವಂತೆ ದಾರೆ ಕೋರ್ಟ್ ಬಂತಲ್ಲಿ. ಅವ್ ಕೋರ್ಟ್ ಕೆಳಗೆ ಹಾರ್ರಿ ಅವ. ಸಾಹೇಬ್ರಿಗೆ ಹೋಗಿಲ್ಲ ನೋಡ್ರಿ ಸಾಹೇಬ್ರು ಅಂತ ತಿಳ್ಕೊಂಡು ತಡಿ ಸಾಕ್ಷಿ ಕಟ್ಟಿ ಅಂದ್ರು. ಇವ್ರು 4 ಸತ್ತಾನ್ರಿ ಬಂದ್ರು ತೊಗೊಂಡು ಹೋಗ್ರಿ ಅವನ ಸಾಕ್ಷಿ ಮಾತು ಬದುಕಿ ಮತ್ತು ಆ ಶಾಲೆ ಹೇಳೋ ಮಾತು ತಿಳ್ಕೊಡ್ರಿ. ಜಯ ಜಯ ಜಗತ್ರಾಣ ಜಗದೊಳಗೆ ಸತ್ರಾಣ ಅಖಿಲ ಗುಣ ಸದ್ದಾಮ. ಯಾಕೆ ಹೇಳಿದೆ? ಎಷ್ಟು ನುಡಿಯವ?
ನೀವಂಕಿ ಗಂಡಸು ಓದಿಲ್ ಬಿಡ್ರಿ, ನಮ್ಮ ಪ್ರಶ್ನೆ ಇದೆ. ಹೆಣ್ಮಕ್ಳು ಓದ್ತದ ಪ್ರಾಣ ಮಾಡ್ತಾರೆ. 29 ನುಡಿ, 29 ನೋಡ್ಯವ. 29 ನುಡಿ ಮಧ್ವನಾಮ ಯಾರು ಬರೆದ್ರು? ಶ್ರೀಪಾದರಾಜ. ಅವ್ರ ನಂತರ ರಘುತ್ಮ ಸ್ವಾಮಿ ಬಂದಾರ, ವಾದಿರಾಜರು ಬಂದಾರ, ವಿಜೇಂದ್ರ ಸ್ವಾಮಿ ಬಂದಾರ, ದೊಡ್ಡ ದೊಡ್ಡ ಜ್ಞಾನಿಗಳು ಬಂದಾರ. ಅವ್ರು ಯಾರಾದ್ರೂ ಫಲಶ್ರುತಿ ಬರೆದಂತೆ ಯಾರಾದ್ರು? ಅಲ್ಲಿದ್ದ 400 ಶತಮಾನ ದಾಟಿದಾಗ ಹಂಗ ಬಂತದ್ದು ಕಾವ್ಯ. ಜಗನ್ನಾಥದಾಸರು ಅದಕ್ಕೆ ಫಲಶ್ರುತಿ ಬರೆದ್ರು. ಈ ಮಂತ್ರ ಸೋಮ ಸೂರ್ಯ ಪರಾಗದಳಿ ಅಂತಿರ್ತೀನಿ ನೀವೆಲ್ಲ. ವಿಶೇಷ ಗ್ರಹಣದ ಇದನ್ನಲ್ಲಿಕ್ಕೆ ಬೇಕು ಹೆಣ್ಮಕ್ಳು ಕೂಡ ವಿಶೇಷ ಫಲ. 30 ನೋಡಲಿಕ್ಕೆ ಏನಾಗ್ತದೆ? ಜಗನ್ನಾಥದಾಸರಿಗೆ ಆ ಪುಣ್ಯ ಇತ್ತು. ಈ ರಾಯರಿಗೆ ಗೊತ್ತಿಲ್ಲ, ನೀವು ವಿಜಯನ ಹೊಣೆ ಗೊತ್ತಿಲ್ಲ. ಅವ್ರದ್ದು ಮುಂದೆ ಬರ್ತಾನಪ್ಪ ಮಹಾನುಭಾವ, ಈ ಪುಣ್ಯ ಅವಗಿರಲಿ. ಅವ್ರು ಯಾರು? ಇದಂತ ಮಹಾನುಭಾವ. 3 ನುಡಿ ಬರ್ದಿ ಮಾಡಿ 32 ಮಾಡಿದ್ರು ಅವರು. 4 ಯಾಕೆ ಬರಲಿಲ್ಲ? 3 ಯಾಕೆ ಬರೆದ್ರು ಅವರು? 2 ಯಾಕೆ ಬರಲಿಲ್ಲ? ಅಲ್ಲ, ಮೂರ ಅವತಾರ. ಇನ್ನೊಂದು ವೆರಿ ಗುಡ್. 29 3 32. ವಾಯುದೇವ ಲಕ್ಷ ಎಷ್ಟವ? 32 ಲಕ್ಷ ಸನ್ನಿಧಾನ ಅದ್ರಾಗ ತಿಳ್ಕೊಡಿ ಮದುವೆ ನಾವು. ಅರ್ಥ ಆಗ್ತಿಲ್ಲ ನಿಮಗೆ? ಎಂಥ ಪವಿತ್ರ ಗ್ರಂಥ ಏನು ಕೊಟ್ಟು ಶ್ರೀಪಾದರಾಜ ನಮಗೆ ಎಷ್ಟು ಕೊಟ್ಟಿರ್ತಕ್ಕಂಥ ಅನುಭವ. ಅಲ್ಲಿ ಹಂಗಾಗಿ ಹೋಗಾಟಿ ಮಗ ಅವ್ರು ಬರೀತಕ್ಕಂಥ ದಂಡಕ ಅದ, ಲಕ್ಷ್ಮೀ ಪ್ರಾದುರ್ಭಾವ ದಂಡಕ ಅಂತ ನೋಡಿರ್ಲಿಕ್ಕೆ ಇಲ್ಲಿ ಅಲ್ಲಿ ಯಾರು ಗೊತ್ತಾರ ಅವನ್ನೆಲ್ಲ ತಲೆ ಕೆಡೋ ಹಂಗೆ ಸುಮ್ಮನೆ ಅವೆಲ್ಲ ಹುಚ್ಚಂತ ಹೋಗ್ತೀನಿ. ಮೊನ್ನೆ ನರ್ಸಿ ಜೊತೆ ಹೋಗಿದ್ದೆ, ಒಬ್ಬರು ಪನ್ನಾಸಕ್ಕೆ ಹೋಗಿದ್ದು ಹೇಳಿದ್ದೆ. ಅವ್ರು ದಂಡಕ ಹೇಳಿದ್ರು ಹೇಳಿದ್ರು. ದಂಡಕ ಒಂದು ಸ್ವಲ್ಪ ಹೇಳಿದೆ. ಅದು ಸುಮಾರು 400-500 ಸಾಲ ಅದ. ಈ ದಂಡಕ ಅನ್ನೋದು ಹೆಂಗೆ ವಚನವ, ಹೆಂಗೆ ಕೀರ್ತನವ, ಉಗಾಭೋಗವಲ್ಲ, ಸುಳಾಯವ, ಹಂಗೆ ಅದೊಂದು ಪ್ರಭೇದ. ದಂಡಕ ಸರಳ ರಗಳಿದ್ದಾಗ ಸೇರವಾಗಿ ಆ ದಂಡಿಸ್ತಾ ಇಲ್ಲ. ಶ್ರೀಪಾದರು ನರಸಿಂಹದೇವ್ರು ಹೆಂಗೆ ಅವತಾರಾತು ಎಲ್ಲ ಬರೋಕೆ ಹೋಗ್ಯಾರ. ಅದನ್ನು ಹೇಳಿದರೆ ಅವ್ರು ಹೆಣ್ಮಕ್ಳು ಹೇಳಿದ್ರು, ಆ ಸರ ನೀವು ತ್ರಾಸು ನಿಂತಿಲ್ಲ, ಹೇಳ್ಕೊಟ್ಟು ಹೋಗ್ರಿ ನಮಗೆ. ನಾನು ಅಲ್ಲಿಗೆ ಹೇಳ್ಕೊಟ್ರೆ ತಿಳ್ಕೊಂಡು ಪೂರ್ತಿ ಹೇಳ್ಕೊಟ್ಟು ಬಂದೇವ್ರು. ನಾಯಿ ದಂಡಕನ ಅದ್ಭುತ ಕಾವ್ಯ. ಓದ್ರಿ ಯಾವಾಗ ತಿಳ್ಕೊಂಡು ಸತ್ರಿ. ಓದ್ಲಿಕ್ಕೆ ಬರೋದಿಲ್ಲ. ಪಂಪನಿಗಿಂತ ಕಷ್ಟ ಕನ್ನಡ. ಪಂಪನ್ನು ಓದಬಹುದು, ಅದಕ್ಕಿಂತ ಕನ್ನಡ ಅತೀ ಹಳಗನ್ನಡ. ಏನು ಲಘು ಶಬ್ದ ಬಿಡ್ಲಿಕ್ಕೆ ಅರ್ಥ ಆಗೋಲ್ಲ. ಏನಾದ್ರು ಎಷ್ಟು ಪೇಚಾಡ್ಬೇಕು ಭಾರತ ಅಷ್ಟು. ಯಾರು ಬರ್ದರು? ಶ್ರೀಪಾದ. ಎಂಥ ಮಹಾನುಭಾವರು ತಿಳ್ಕೊಂಡು ಎಷ್ಟು ಕಾಂಡ ಸೇವಾ ಮಾಡಿದ್ರು. ಎಂತ ಅವ್ರ ಕಾಲಕ್ಕೆ ಕನ್ನಡ ಮಾತಾಡೋಂಗಿಲ್ಲ. ನೀವು ಜೊತೆ ಒಮ್ಮ ಅಂತ ಸ್ವಾಮಿಗಳಿಗೆ ಅನ್ನಂಗಿಲ್ಲ, ಸಂಸ್ಕೃತ ಹೇಳ್ಬೇಕಂತ. ಕನ್ನಡಗಂತ ಮೈಲಿಗೆ ಆಗಿಬಿಟ್ರೆ ಆಗಿನ ಕಾಲಕ್ಕೆ ಇಷ್ಟು ಇದ್ದದನ್ನ ಶ್ರೀಪಾದರು ತಮ್ಮ ಪೂಜೆ ಕಾಲಕ್ಕೆ ನೃತ್ಯ ಸೇವಾ ಮೌದಾಲಯ ಸಂಗೀತ ಹಾಡಿಸಿ ಕಾವು ಕುಣಿದು ಗೆಜ್ಜಿ ಕಟ್ಟಿ ಹಾಡಿಸಿಬಿಟ್ರೆ ಮಹಾನುಭಾವ. ಅದಕ್ಕೆ ನಮಸ್ತೆ ಶ್ರೀಪಾದರಾಜಾಯ, ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನಿ, ನಮಃ ಪುರಂದರಾರ್ಯಾರ್ಯ ವಿಜಯಾರ್ಯಾರ್ಯ ತೇ ನಮಃ ಅಂತ ತಿಳ್ಕೊಂಡು ಮತ್ತೆ ಅವ್ರ ಹೆಸರ ಶ್ರೀಪಾದರು. ಕೀರ್ತನ, ಸುಳಾದಿ, ಉಗಾಭೋಗ ತಂದಿಕೊದ ಮಹಾನುಭಾವರವರ ನೆನಪತ್ರ ಹೇಳ್ತೀನಿ ನಮಗೆ. ಅಂಥ ಮಹಾನುಭಾವರು ಮಧ್ವನಾಮ ಬರೋದು. ಇವೆಲ್ಲ ಮಹಿಮಾ ಅದ್ರಾಗ ತಿಳ್ಕೊಂಡ್ಬಿಟ್ರೆ ಎದ್ರೊಳಗೆ ಮಧ್ವನಾಮ ಅನ್ರಿ. ಸಾಧ್ಯದ್ರೆ ಅನ್ರಿ, ಪ್ರಯತ್ನ ಮಾಡ್ರಿ. ಅನ್ಕೋತ ಅಡ್ಡಾಡ್ಬೋದು. ಹೆಣ್ಮಕ್ಳು ಪಾಯ್ಪಾಟ್ ಮಾಡಿಬಿಟ್ರೆ ಅನ್ಕೋತ ಕೆಲಸ ಮಾಡ್ಬೋದು. ಇದನ್ನು ವಾಯುದೇವ್ರ ನಿಮ್ಮ ಹಿಂದಿಂದ ಇರ್ತಾರೆ ತಿಳ್ಕೊಡ್ರಿ. ಅಂತ ಬರ್ದವ್ರು ಯಾರು? ಶ್ರೀಪಾದರಾಜ. ಫಲಶ್ರುತಿ ಬರೋದು ಜಗನ್ನಾಥದಾಸರು. ಅಂತ ಅನುಗ್ರಹ ಆಗಲಿಕ್ಕೆಲ್ಲ ಒಂದು ಸ್ವಲ್ಪ ಅವರು ಅದು ಹೇಳ್ತೇವೆ. ಮುಂದಂತ ನೋಡಿ, ವಿಶ್ವವ್ಯಾಪಕ ಹರಿಗೆ ತಾ ಸಾದೃಶ್ಯ ರೂಪವ ಧರಿಸಿ ಬ್ರಹ್ಮ ಸರಸ್ವತಿ ಭಾರತಿಗಳಿಂದ ಒಡಗೂಡಿ ಯಾರವರು? ಪವಮಾನ. ಶಾಶ್ವತ ಸುಭಕ್ತಿಯಲ್ಲಿ ಸುಜ್ಞಾನನ ಸ್ವರೂಪನ ರೂಪ ಗುಣಗಳ ನಶ್ವರವು ಎಂದೆನುತ್ತ ಪೇಳುವ ಶ್ರುತಿಗಳೊಳಗಿದ್ದು. ವಾಯುದೇವರು ಶ್ರುತಿಗಳೊಳಗಿದ್ದು ಅಂತ ಅರ್ಥ. ಅಲ್ಲಿ ಮುಂಕುಳಿಸ್ತಾರೆ. ವಿಶ್ವವ್ಯಾಪಕ ಪರಮಾತ್ಮ ಇರ್ತಕ್ಕಂಥ ವಿಶ್ವವ್ಯಾಪಕ ಪರಮಾತ್ಮ, ವಿಶ್ವವ್ಯಾಪಕಮ ಎಲ್ಲ ಕಡೆ ಇರ್ತಕ್ಕಂಥವ. ಹರಿಗೆ ಅವ ಯಾರವ? ವಿಶ್ವವ್ಯಾಪಕ ಯಾರು? ಹರಿ ಅಂತ ಹೇಳಿದ್ರೆ ಮುಂದೆ ಹರಿಗೆ ತಾ ಸಾದೃಶ್ಯ ರೂಪವ ಧರಿಸಿ. ಅವರಂಥ ರೂಪ ತಗೋತಾರ ಮುಖ್ಯ ಪ್ರಾಣದೇವರು. ಯಾರಂಥ ರೂಪ ತಗೋತಾರ? ಪರಮಾತ್ಮ ರೂಪ ತಗೋತಾರ. ಬ್ರಹ್ಮ ಎಲ್ಲಿದ್ದಾರ? ಸರಸ್ವತಿ ಭಾರತಿಗಳಿಂದ ಒಡಗೂಡಿ. ಬ್ರಹ್ಮ ಸರಸ್ವತಿ ಭಾರತಿಗಳು ಹಿಂದೊಂದು 4 ಮಂದಿರು ಪರಶುಕುಲತಿರದಿಗಳು ಹೇಳ್ತಕ್ಕಂಥವು. ಓಮಾನ ಏನು ಮಾಡ್ತಾರ? ಶಾಶ್ವತ ಸುಭಕ್ತಿಯಲ್ಲಿ ಸುಜ್ಞಾನನ ಸ್ವರೂಪನ ಯಾರವ? ಪರಮಾತ್ಮ. ಅವನ ಸ್ವರೂಪನ ರೂಪ ಗುಣಗಳು ನಶ್ವರವು. ಪರಮಾತ್ಮ ರೂಪಗುಣಕ್ಕೆ ಎಂದೂ ಕೂಡ ಹಾನಿ ಇಲ್ಲ. ನಶ್ವರ ಶಬ್ದಕ್ಕೆ ಹಾನಿ ಅಂತ ಅರ್ಥ. ಅವನ ರೂಪಕ್ಕೆ ಹಾನಿ ಇಲ್ಲ, ಅವನ ಗುಣಕ್ಕೆ ಕೊರತೆ ಇಲ್ಲ. ಇವತ್ತಿತ್ತು ನಾಳೆ ಹೋತು, ನಮ್ಮೆಲ್ಲ ಹಂಗಿರ್ತಾವೆ. ಇವತ್ತು ಭಾರಿ ಅಂತ ಕಾಣ, ನಾಳೆ ದ್ವೇಷ ಹಂಗಿರ್ತದೆ. ಇವತ್ತು ಮತ್ತೊಂದು ರೂಪ ಹಾಕೊಂಡಿರ್ತೀವಿ ನಾವು. ವಾಯುದೇವ ಹಂಗಲ್ಲ. ಪರಮಾತ್ಮ ಶಾಶ್ವತ ರೂಪ ಗುಣಗಳಿರ್ತಕ್ಕ ಎಂದೆನುತ್ತ ಪೇಳುವ ಶ್ರುತಿಗಳೊಳಗಿದ್ದು. ಅದಕ್ಕೆ ಮಾತರಿ ಶ್ವಾಂಚತ್ರವರಿಗೆ ವಾಯುದೇವರು ನಾನು ಹೇಳ್ತಾ ಇದ್ದಾರೆ. ರಾಯರಂತಾರ, ಇದರಲ್ಲಿ ಶ್ರೀನಿವಾಸ ತೀರ್ಥರಂತಾರ,
ಮುಖ್ಯ ಪ್ರಾಣ ನಮಸ್ಕಾರ ಮಾಡ್ತಾರೆ ಅವ್ರು. ಎಷ್ಟು ಚಂದ ನಮಸ್ಕಾರ ಮಾಡಿ ಗೊತ್ತಾ? ನಮ್ಮ ಹಂಗೆ ಮುಖ್ಯ ಪ್ರಾಣಾಯಾಮ ನಮ ಅಂತ ಹೇಳೋದಿಲ್ಲ ಅವರು. ಟಿಪ್ಪಣಿಕಾರು ಯಾರು ಬಿರಳಿ ಸೇವಾತಿರ್ತಾರೋ ರಾಯರ ಭಕ್ತರು. ಲಕ್ಷ್ಮೀ ನಾರಾಯಣಾನಂತರಂ ಸಮಸ್ತವೇದ ಪ್ರತಿಪಾದ್ಯಾಯ ನಮಃ. ಎಂಥ ಮಹಿಮ! ಇಡೀ ಪುರಾಣ ವೇದ ಮತ್ತೆ ಹೇಳ್ತಕ್ಕಂಥ ಹೆಸರು ಪರಮಾತ್ಮ, ಆನಂತರ ಲಕ್ಷ್ಮೀದೇವಿ, ಆನಂತರ ವಾಯುದೇವಿ. ಇನ್ಯಾರ ಹೆಸರು ಹೇಳೋದು? ಇನ್ನು ಯಾವ ಮಾಸಲ್ಲ. ಮಧ್ವೋ ನಾಮ ಮಾರುತಃ. ಮಧ್ವಾನ ಹೆಸರು ವೇದದಾಗ ಬಂದ್ಬಿಟ್ಟದ. ಮಧ್ವಾಚಾರ್ಯ ಹುಟ್ಟಿದ ಹೆಸರು ಬಂದಿಲ್ಲ, ಮತ್ತೆ ಅಲ್ಲೇ ಅದ ಹೆಸರು ವೇದದಾಗ ಅದ. ಆ ಹೆಸರು ಇಟ್ಟರು ಅವರಿಗೆ ಗುರುಗಳು, ಪರಮಾತ್ಮ ಇಡಿಸಿದ ಆ ಹೆಸರು ಮಧ್ವಾಚಾರ್ಯ ಅಂತಕ್ಕಂಥ ಹೆಸರು. ಮಧ್ವೋ ನಾಮ ಮಾರುತಃ. ನೀವಂತೀರಿ ಮಧ್ವಾಖ್ಯಂ ಮಂತ್ರ ಸಿದ್ಧಂ ಕಿಮುತ ಕೃತವತೋ ಮಾರುತಶ್ಯಾವತಾರಂ ಪಾತಾರಂ ಪಾರಮೇಷ್ಠ್ಯಂ ಪದಮಪೈಪತಃ ಪ್ರಾಪ್ತುರಾಪನ್ನ ಪುಂಸಾಂ. ಮಧ್ವಾಖ್ಯಂ ಮಂತ್ರಸಿದ್ಧಂ. ಮಧ್ವ ಅನ್ನೋ ಹೆಸರಲ್ಲ, ಮಂತ್ರಸಿದ್ಧ. ನಮ್ಮ ಪುಣ್ಯವಂತರ ನಾವಲ್ಲ. ಮಧ್ವ ಅನ್ನೋ ಹೆಸರನ್ನ ಜೊತೆಗೆ ಹುಟ್ಟಿವಿ ನಾವು. ಮಧ್ವಾಚಾರ್ಯ ಬಾಯಲ್ಲಿ ತಗೋತೀವಿ ನಾವು. ಎಲ್ಲರೂ ತಗೋತಾರೆ ಹೆಸರಿದ್ದಾನೆ. ಇಲ್ಲಿ ಭಾಮನ್ ತೊಗೊಳೋದಾಗ ನಾವು ತೊಗೊಳೋಲ್ಲ ಅಂದ್ರೆ ಡೆಮಾಕ್ರಸಿ ಇಲ್ಲ ಅಲ್ಲಿ. ಅಲ್ಲಿ ಅದು ನೋಡೋ ಬಹುಮತ ನೋಡೋಂಗಿಲ್ಲ ಅಲ್ಲಿ. ಮಧ್ವ ಅನ್ನೋ ಹೆಸರೇ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಹೆಸರು. ಮಧ್ವಾಕ್ಯಂ ಮಂತ್ರಸಿದ್ಧಂ. ಇನ್ನು ಯಾವ ಆಚಾರ್ಯಗೂ ಹೆಸರಿಲ್ಲ. ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ವಲ್ಲಭಾಚಾರ್ಯರು, ಬಂಡವಾಚಾರ್ಯ ಯಾರಿಗೂ ಇಲ್ಲಿ ಹೆಸರು. ಯಾರಿಗೂ ಅವ್ರಿಗೊಬ್ಬರಿಗೆ ಎಲ್ಲಿ ಹೆಸರದು ವೇದ ಹೆಸರ್ತಕ್ಕಂಥದ್ದು. ಅದನ್ನ ಹೇಳ್ತಾ ಇದ್ದಾರೆ. ಅಂತ ಮಹಾನುಭಾವರು ಮಧ್ವಾಚಾರ್ಯ ಅಂತ ತಿಳ್ಕೊತ ಹೋಗಿ ಅವ್ರ ಪ್ರಮಾಣ ಹೇಳ್ತಾರೆ. ಆನಂದ ಮಾತ್ರ ಮಜರಂ ಪುರಾಣಂ ಅಂತ ಹೇಳ್ದಂಗೆ, ವೇದ ಹೇಳ್ದಂಗೆ ಅವರು ಎಷ್ಟು ಮಹಿಮೆಯನ್ನು ಹೇಳ್ಕೊತ ಹೋಗಿ ದಾಸರಾಯರು ಅಂದು ವಾಯುದೇವರ ಮಹಿಮಾ ಇಷ್ಟೆಲ್ಲ ಇನ್ನೆಲ್ಲ ಮುದ್ದಕ್ಕಂಥದ್ದು ಮುಂದೆ ಅವರ ಹೆಸರು ಹೇಳ್ತೇನೆ ನಿಮಗಳೇ ಒಂದೊಂದಾಗಿ ರುಜುಗಳ ಹೆಸರನ್ನು ಇವ್ರು ಹೆಂಗೆ ಬಂದರು ಅಂತ ಅನ್ನೋದನ್ನ ಹೇಳ್ಕೊತ ಹೋಗ್ತಾ ಮುಂದಿನ ಪದ್ಯೊಳಗೆ ಇನ್ನು 2 ಪದ್ಯ ಹೇಳಿ ಮುಗಿಸ್ತೀನಿ ತಿಳ್ಕೊಡೋದನ್ನು ಅಂತಾರ ಮುಂದೆ. ನೋಡ್ರಿ ಹೆಂಗಿತ್ತು. ಇನ್ನೂರು ಮಹಿಮಾ ಮುಗಿದಿಲ್ಲ. ಯಾರ ಮಹಿಮಾ? ವಾಯುದೇವರ ಮಹಿಮಾ. ಇಲ್ಲಿ ಬರ್ತಾರೆ ನೋಡ್ರಿ. ಖೇಟ ಕುಕ್ಕುಟ ಜಲಟ ತ್ರಿಕೋಟಿ ರೂಪವ ಧರಿಸಿ ಸತತ ನಿಶಾಟರನ ಸಂಹರಿಸಿ ಸಲಹುವ ಸರ್ವ ಸಜ್ಜನರ. ಯಾರ ಮಹಿಮಾ ಇದು? ಏನ್ ಮಾಡ್ತಾರ? ಸಲಹು. ಇಷ್ಟು ತಿಳ್ಕೊಂಡು ಸಾಕು. ಸಲಹುವ ಸರ್ವ ಸಜ್ಜನರ. ದುಷ್ಟರನಲ್ಲ ಮತ್ತಲ್ಲಿ ಮೊನ್ನೆ ಯಾರು ಹೊಡೆದು ಸತ್ರಲ್ಲ ಅವರೆಲ್ಲ ಅಂಥವ್ರಲ್ಲ ಮತ್ತ ಹೇಳ್ತಾ ಇದ್ದಾರೆ. ಮುಂದೆ ಮಾಡ್ತಾರ. ಕೈಟ ಭಾರಿಯ ಪುರದ ಪ್ರಥಮ ಕವಾಟವೆನಿಸುವ ಗರುಡ ಶೇಷ ಲಲಾಟ ಲೋಚನ ಮುಖ್ಯ ಸುರರಿಗೆ ಆವ ಕಾಲದಲ್ಲಿ. ಎಷ್ಟು ಮಹಿಮಾ ಹೇಳ್ತಾವ ಒಂದು ಪದ್ಯಾಗ. ಮಧ್ಯದು ಖೇಟ ಅಂದ್ರೆ ಯಾವ ಗೊತ್ತ ನಿಮಗೆ? ಹೌದು ಹೇಳು, ಹೌದು ಹೇಳ್ರಿ, ಕರೆಕ್ಟ್ ಹೇಳೋದು. ಪ್ರಾಣಿಗಳು. ಖ ಅಂದ್ರೆ ಆಕಾಶ, ಖಂ ಆಕಾಶ, ಖೇ ಸಪ್ತಮಿ ವಿಭಕ್ತಿ ಅಲ್ಲಿ ಅಂತ ಅರ್ಥ. ಅಟ ಅಡ್ಡಾಡೋದು. ಆಕಾಶ ನಾವು ಅಡ್ಡಾಡ್ತೇವೆ. 2 ಥರ ಪ್ರಾಣಿಗಳು, ಪಕ್ಷಿಗಳು. ಅದಕ್ಕೆ ಖೇಟ ಅಂತ. ಯಾವ ಖೇಟಗಳು ಅಂತ ಅದಕ್ಕೆ. ಕುಕ್ಕುಟ, ಕುಕುತ್ ಅಂದ್ರೆ ಭೂಮಿ, ಅಟ ಅಂತ್ರಿಗಳು, ಕುಕ್ಕುಟ ನೆಲ ಮೇಲೆ ಅಡ್ಡಾಡೋರು ನಾವೆಲ್ಲ ಪ್ರಾಣಿ ಪಶುಗಳೆಲ್ಲ ಕುಕ್ಕುಟಗಳು. ಜಲಟ ನೀರಿನಾಗ ಅಡ್ಡಾಡವು. ಯಾವ ಬಿಟ್ಟಂಗೆ ಅಂತಂದಾಗ ಇಲ್ರಿ. ಮತ್ತು ವಿಮಾನ ಮೇಲೆ ಅಡ್ಡಾಡ್ತಾ ಅದು ಖೇಟ ಅಲ್ಲಿ ಕೊಡೋದು. ಮತ್ತು ಅದು ಇಂಧನ ಹಾಕಿದ್ರೆ ಅಷ್ಟ ಹಾರೋದು. ಅದು ಇದಾಗೋದಲ್ಲ. ಅದು ಖೇಟ ಅಂದ್ರೆ ವಾಯು ಸಂಚಾರಿಗಳು. ಕುಕ್ಕುಟ ಅಂದ್ರೆ ನೆಲ ಸಂಚಾರಿಗಳು, ಭೂ ಸಂಚಾರಿಗಳು. ಜಲಟ ನೀರು ಸಂಚಾರಿ, ಮೂರು ಬಂದಿರ್ತಕ್ಕ. ಇವ್ರಲ್ಲಿ ತ್ರಿಕೋಟಿ ರೂಪವ ಧರಿಸಿ. ಒಂದಂದ್ರ 100 ಕೋಟಿವಂತ, 100 ಕೋಟಿ ಪಕ್ಷಿ, 100 ಕೋಟಿ ಭೂಮಿ ಒಳತಕ್ಕಂಥ ಮನುಷ್ಯ ಪ್ರಾಣಿಗಳು, 100 ಕೋಟಿ ಜಲಚರ ಪ್ರಾಣಿಗಳು. ಇಷ್ಟು ರೂಪ ಧರಿಸ್ತಾರೆ ವಾಯುದೇವರು. 3 ತ್ರಿಕೋಟಿ ರೂಪ ಧರಿಸಿ ಸತತ ನಿಶಾಟರನ್ನ ಸಂವರಿಸಿ. ನಿಶಾಟರು ಯಾರವರು? ಹೌದು ಹೇಳ್ರಿ, ರಾಕ್ಷಸ. ಅಲ್ಲಿ ನೋಡ್ರಲ್ಲಿ ಖೇಟ, ಕೋಟ, ಶಾಟ, ಕೈಟ, ವಾಟ, ಲಾಟ. ಇದೇನು ಹೇಳಿದ್ದು? ಶಬ್ದ ಸೌಂದರ್ಯ ಯಾರ್ದು? ಜಗನ್ನಾಥ ದಾಸರದು. ಇದಕ್ಕೆ ದ್ವಿಪಕ್ಷ 2ನೇ ಅಕ್ಷರ ಪ್ರಾಸಿರ್ತಕ್ಕಂಥದ್ದು. ಹಿಂಗೆ ಕಾವ್ಯ ಬರೆದು ಕಷ್ಟದ ಕೆಲಸ ಇದೆ. ಜಗನ್ನಾಥ ಇಷ್ಟು ಬರೋದು ತಾವಂತಾರೆ, ನಾ ಬರೆದಿಲ್ಲ, ನಮ್ಮ ಸ್ವಾಮಿ ಪರಿಸ ಅಂತಾರೆ. ಆ ಶಬ್ದ ಹೊಂಸೋದು ಹೇಳ್ರಿ ನೀವು. ಅದ ಎಷ್ಟು ಕಷ್ಟದ ಕೆಲಸ ಅದ. ಈಗಿನ ಕವಿ ಬರೀ ಅಂದ್ರೆ ನೀವೆಲ್ಲರ ಇಲ್ಲೇ ಇಲ್ಲಿ ಕವಿತಾ ಎಲ್ಲ ಗದ್ಯ ರೂಪ ಎಲ್ಲ ಈಗ ಹಂಗೆ ನಗಬಾಡ್ರೆ. ಮತ್ತೆ ಹಂಗೆ ಹೇಳ್ತೀನಿ. ಮೊನ್ನೆ ಕೊಟ್ಟೆ ಬರೋಣ ನಮ್ಮ ಫ್ರೆಂಡ್ ನಾನು ಕಳಿಸ್ಬಿಟ್ಟು ಚೆಕ್ ಮಾಡಲಿಕ್ಕೆ. ನಾನು ನೋಡಿದ್ರಪ್ಪ ಅಲ್ಲಿ ಅವ್ನು ಕವಿತೆ ಬರೋ ಹುಚ್ಚಿಗಲ್ಲ ಮಂದಿ ಇರ್ತಪ್ಪ. ಏನು ಮಾಡು ಪಾಪ ಕೈತಿ ಹುಡುಗ. ಹಂಗಾಗಿ ಹೇಳ್ತೇನೆ ನಗಬಾಡ್ರೆ. ಮತ್ತೆ ಭಾಳ ಇವ್ರ ಆಚಾರ್ಯ ಹೇಳೋದು ಕೊಡು ಸ್ವಲ್ಪ ಅಷ್ಟಿದ ಅಂತ ನಾ ಹೇಳೋದು. ಈಗ ಅವನ ಕವಿತೆ ಸಾಲು. ನನ್ನ ಗೆಳೆಯನ ಹೆಂಡತಿ ಎಲ್ಲಿಗೆ ಹೋದವ? ಗೆಳೆಯನ ಹೆಂಡತಿ ಹೋದ. ನನ್ನ ಗೆಳೆಯನ ಹೆಂಡತಿ ಯಾಕಾದರೂ ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದಿರುವಳು ಏನು? ಏಕೆಂದರೆ ಮುಂದೆ ಕಾವ್ಯದು. ಏಕೆಂದರೆ
ಅವತ್ತಿನಿಂದ ನನ್ನ ಗೆಳೆಯ ನನ್ನ ಹೆಂಡತಿರು ಕಂಡಿದ್ದೀರಾ ಅಂತ ಅಲೆದಾಡುತ್ತಿದ್ದಾನೆ. ಇದೇನಿದು ಕಾವ್ಯ? ಏನು ಕಾವ್ಯ? ಏನ್ ಬರ್ತದೆ ಹೇಳ್ರಿ ನಿಮಗೆ? ಆ ಪರಿಬದ್ಧಗಳ ಹೆಣ್ಮಗಳು ಹುಚ್ಚಿಡ್ದ ಹುಡುಕುತ್ತಾನೆ. ಒಂಥರ ಎಷ್ಟು ಹೇಳ್ತಾರ ನೋಡಿ ಅರ್ಥ ಅವರು. ಹಂಗಿದ್ದಂಗಿಲ್ಲಿ ಖೇಟ, ಕುಕ್ಕುಟ, ಜಲಾಟ, ತ್ರಿಕೋಟಿ, ಹೌದಾ? ಒಂದಿದ್ದಂಗ ಧರಿಸಿ ಯಾರವರು? ವಾಯುದೇವರು. ಸಸತ ಏನ್ ಮಾಡಿದ್ರು? ನಿಶಾಟರ ಸಂವರಿಸಿ. ಯಾರನ್ನ ಸಂಹಾರ ಮಾಡಿದ್ರು? ದೈತ್ಯರನ್ನ, ರಾಕ್ಷಸರನ್ನ. ನಿಶಾಟರು ಅಂತ ಅವ್ರಂತ ಅರ್ಥ. ಸಲಹುವ ಸರ್ವ ಸಜ್ಜನರ. ಅವ್ರಿಗೆ ಎರಡೇ ಕೆಲಸ, ಹೌದಾ? ಸಜ್ಜನರನ್ನ ರಕ್ಷಣಾ ಮಾಡೋದು, ದುಷ್ಟರು ಸಂಹಾರ ಮಾಡೋದು. ಯಾರು ಕೆಲಸದು? ವಾಯುದೇವರು ಅಂತ ಸಜ್ಜನರ. ಮುಂದೆ ಹೇಳ್ತ ನೋಡಿ, ಕೈಟ ಭಾರಿಯ ಪುರ. ಹೌದು ಹೇಳ್ರಿ, ಕರೆಕ್ಟ್ ಹೇಳೋದು ಹೇಳ್ರಿ. ನೀವು ಯಾ ಅಷ್ಟೇ ಕಸಿರ್ತಿ, ಯಾರು ತಪ್ಪಿರು ತಪ್ಪು ಅದಕ್ಕೇನು ಮಾಡ್ತಾರೆ? ಕೈಟ ಭಾರಿ ಪುರ ಅರ್ಥ ಆಗ್ತದೆ ಯಾರಿಗಾರ ನಿಮಗೆ? ವೈಕುಂಠ. ಕೈಟ ಭಾರಿ ಅಂದ್ರೆ ಯಾರವ? ಕೃಷ್ಣ. ಮಧು ಕೈಟ ಕೊಂದವ. ಹೌದು ಹೌದಲ್ಲ? ಅವನ ಊರು ಹುಬ್ಬಳ್ಳಿ, ಅವನ ಊರು ವೈಕುಂಠ. ಕೈಟ ಭಾರಿ ಪುರ ಅಂದ್ರ ಹೌದಲ್ಲ? ವೈಕುಂಠ ಅಂತಿಲ್ಲ, ವೈಕುಂಠ, ಅನಂತಾಸ, ಶುದ್ಧ ದ್ವೀಪ. ಕೈಟ ಭಾರಿಯ ಪುರದ ಅಂದ್ರೆ ಇಲ್ಲಿ ವೈಕುಂಠದ್ದು ಪ್ರಥಮ ಬಾಗಿಲ. ವೈಕುಂಠಕ್ಕೆ 7 ಬಾಗಿಲವ, ತಿರುಪತಿಗಿದ್ದಂಗ. ಒಂದೇ ಬಾಲಕ ಶಿವಂಗಿಲ್ಲ ನಮ್ಗೆ. ಹಿಂದೆ ನೋಡಿ, ಪಶ್ಚಿಮ ಕವಾಟ, ಪೂರ್ವ ಕವಾಟ ಅಂತ ತಿಳ್ಕೊಡ್ರಿ. ಹೌದಾ? ಅಲ್ಲಿ ಯಾರು ಇರ್ತಾರೆ ತಿಳ್ಕೊಡ್ರಿ. ಪ್ರಥಮ ಕವಾಟ ಎಲ್ಲ ಯಾರಿದ್ದಾರ? ಗರುಡ, ಶೇಷ. ಹೊಡೆಸಲಿಕ್ಕಾರ ಇದು ಈ ಶಾಸ್ತ್ರ ವಿಷಯ. ಗರುಡ ಮಾರ್ಗ ಹೇಳ್ರಿ, ಶೇಷ ಮಾರ್ಗ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಗರುಡ ಶೇಷ ಬಂತಿಲ್ಲ. ಗರುಡ ಮಾರ್ಗ ಬೇರೆ, ಶೇಷ ಮಾರ್ಗ. ಅಲ್ಲಿ ಹೋಗೋರು ಬೇರೆ, ಇಲ್ಲಿ ಹೋಗೋರು ಬೇರೆ. ಗರುಡ ಶೇಷ. ಮುಂದೆ ಲಲಾಟ ಲೋಚನ ಅಂದ್ರೆ ಯಾರಿವ? ಹೌದು, ಕರೆಕ್ಟ್. ಲಲಾಟ ಅಂದ್ರೆ ಹಣಿ, ಲೋಚನ ಅಂದ್ರೆ ಕಣ್ಣು. ಹಣೆ ಹಾಕೊಂಡಿದ್ದೆ ಯಾರ ನೋಡಿ? ಎಷ್ಟು ಶಬ್ದ ಹಾಕ್ತಾರೆ. ಗರುಡ, ಶೇಷ, ಇವರು ಪ್ರಥಮ ಕವಾಟ. ವೈಕುಂಠಕ್ಕೆ ಮಧ್ಯದ ಇವ್ರು 3 ಮಂದಿ ತಗೊಂಡ್ಬಿಟ್ಟಿರ್ತಾರೆ ಅಲ್ಲಿ. ಯಾರ್ಯಾರು? ಗರುಡ ದುರ್ತಕ್ಕಂಥವ್ರು. ಮುಖ್ಯ ಸುರರಿಗೆ ಆವ ಕಾಲದಲ್ಲಿ ಈ 3 ಮಂದಿ ದಾಟಿಕೊಂಡು ಉಪನಾಮ ಮಾಡಿಕೊಂಡು ವಾಯುದೇವ್ರ ಹತ್ರ ಹೋಗ್ಬೇಕು ನಾವು. ಅದಕ್ಕೆ ಗರುಡ ಮಾರ್ಗ ಮುಕ್ತಿ ಹೋಗ್ಲಿಕ್ಕೆ ಅಂತ ಹೆಸರು. ಮೋಕ್ಷಕ್ಕೆ ಹೋದವು ಇವು ನಮ್ಮಂತರಿಗೆಲ್ಲ. ಯಾರು ಯೋಗ್ಯದ ಎಲ್ಲೋ ಹೋಗ್ತಾರೆ, ಕೆಲವು ಮಂದಿ ಸಾಧ್ಯ ಅಂತ ಹೋಗೋದು ಅಂತ. ಮೋಕ್ಷರಿಗೆ ಭಗವಂತನ ವೈಕುಂಠ ಕೋರಿಕೆ 7 ಬಾಗಲವ. ಮೊದಲೇ ಬಂದು ನಿಂತ್ಕೊಂಡ್ಬಿಟ್ಟಿರ್ತಾರೆ ಎಲ್ಲ ಕಡೆ. ಇವರು ಪರ್ಮಿಷನ್ ತೊಗೊಂಡು ಒಳಗೆ ಹೋಗ್ಬೇಕಲ್ಲಿ. ಇವ್ರಿಗೆ ಪರ್ಮಿಷನ್ ಕೊಡಿಸ್ಲಿಕ್ಕೆ ಯಾರು ಬೇಕು? ವಾಯುದೇವರು. ಅವರಿಗೆ ಅಂತ ಹೇಳ್ತಾರೆ. ಆವ ಕಾಲದಲ್ಲಿ ತಿಳ್ಕೊಂಡು ಅವ್ರ ಮಹಿಮಾ. ವಾಯುದೇವರು ಕಪಿಲ್ ನಾಮ ಕರಿಯಲ್ಲಿ ತ್ರಿಕೋಟಿ ರೂಪದಲ್ಲಿರ್ತಕ್ಕಂಥ ಮಹಾನುಭಾವರು ಹೇಳಿ ಮಹಾಕಾರ್ಯ ಹೇಳ್ತಾ ಇದ್ದಾರೆ. ಸುದ್ದಿ ಸಮರ್ಥ ಆಗಿರ್ತಂಥವ್ರು ಅಂಥ ವೈಭವ ಮಹಾನುಭಾವರದು. ಇಷ್ಟು ಹೇಳಿ ಅಂದ್ರೆ ಮುಂದುವರಿದು ತ್ರಿಕೋಟಿ ರೂಪಣ್ಣ. ಈ ಋಷಿಗಳೊಳಗೆ ನೋಡಿ ಮುಂದೆ ಗೊತ್ತಾಗ್ತಿಲ್ಲ ನಿಮಗೆ ಎಷ್ಟು ಮಂದಿ? 200 ಮಂದಿ, 100 ಮಂದಿ ಹೋಗಲಾಗಿ 200 ಮಂದಿ ಒಳಗೆ ಈ ಋಷಿಗಳೊಳಗೆ ಸಾಧನ 100 ಕಲ್ಪದ ಮಾಡಿ. ಹೌದಾ? ಯಾವ ಕಲ್ಪ? ಬ್ರಹ್ಮಕಲ್ಪ ಸಾಧನ ಮಾಡಿ ಕರೆಸುವ ಚಾರುತರ ಮಂಗಳ ಸುನಾಮದಿ ಕಲ್ಪ ಕಲ್ಪದಲ್ಲಿ. ಚಾರು ಸುಂದರ. ಯಾರು 100 ವರ್ಷ 100 ಬ್ರಹ್ಮಕಲ್ಪ ಸಾಧನ ಮಾಡಿ, 100 ವರ್ಷ ಅಲ್ಲ, 100 ಬ್ರಹ್ಮಕಲ್ಪ ಸಾಧನ ಮಾಡಿರ್ತಕ್ಕಂಥ 100 ಮಂದಿ ಹೆಸರಿಲ್ಲ ಅಂತ ಏನವ್ರಿಗೆ. 100 ಸಾಧನ ಮಾಡಿದ ನಂತರ ಯಾರು? ಅನಾಮಧೇಯರು. ರುಜು ನಂಬರ್ 1, 2, 3 ಅವರು ಅಂತ ಹೇಳ್ತಾರೆ. ಸೂರಿಗಳ ಸಂತಿಸುತ್ತ ವಂದಿಸೆ ಘೋರ ದುರಿತರಡಿ ಕೋಪವು ಮಾರವಣ ಸಂಪ್ರೀತನಾಗುವ ಸರ್ವ ಕಾಲದಲ್ಲಿ. ಏನು ಅಂತ ಮಾರವಣ ಸಂಪ್ರೀತನಾಗುವ ಸರ್ವ ಕಾಲದಲ್ಲಿ. ಮಧ್ಯೆ ಹೇಳ್ಬಿಟ್ಟು ನಿಮ್ಗೆ ಹುರುಪು ಮಾಡ್ತಾರೆ ನಿಮ್ಮನ್ನು ಜಗನ್ನಾಥ ದಾಸರು. ನೋಡಿ ಹುರುಪು ಹೆಂಗೆ ಮಾಡ್ತಾರೆ ಓದಲಿಕ್ಕೆ. ಇವ್ರ ಹೆಸರು ನೀವು ಅನ್ರಿ ಪರಮಾತ್ಮ ಪ್ರೀತಿ ಆಗ್ತಾನ್ರಿ ಹೇಳ್ತಾರೆ. ಆ ಹೆಸರು ಮುಂದೆ ಹೇಳ್ತೀನಿ ಅಂತಾರೆ ಮುಂದುವರೆದು. ಇಲ್ಲಿ ಹೆಸರು ಹೇಳಿಲ್ಲ ಅಂದ್ರೆ ಏನು ಫಲ ಹೇಳ್ಯಾರ ಮಧ್ಯಕ್ಕೆ. ಹೆಂಗೆ ಅರ್ಥ ಮಾಡಿಕೊಡಿ. ಈ ರುಜುಗಳೊಳಗೆ ಇಷ್ಟು ಮಂದಿ 100 ಮಂದಿ ಪೈಕಿ ಒಬ್ಬ ಸಾಧನ 100 ಕಲ್ಪವ ಮಾಡಿ ಕರೆಸುವ ಚಾರು ಸುಂದರ ಒಳ್ಳೆಯ ಹೆಸರಿಂದ ಮಂಗಳ ಸುನಾಮದಿ ಒಳ್ಳೆಯ ಹೆಸರಿನಿಂದ ಮಂಗಳ ಸುನಾಮ ಒಳ್ಳೆಯ ಹೆಸರಿಂದ ಹೆಂಗೆ ಕಲ್ಪದಲ್ಲಿ ಪ್ರತಿಯೊಂದು ಕಲ್ಪಕ್ಕೂ ನಡೆಯೋದೇ ಇದು. ಈ ಬ್ರಹ್ಮಕಲ್ಪ ಅವನ ಬ್ರಹ್ಮಕಲ್ಪ ನಡೀತಕ್ಕಂಥದ್ದು. ಈ ಸೂರಿಗಳು ಸಂತುತಿಸಿ, ಸೂರಿಗಳು ಅಂದ್ರೆ ನೀವು ಜ್ಞಾನಿಗಳು ಅಂತ ಅರ್ಥ, ತಿಳ್ಕೊಂಡವರು ಅಂತ ಅರ್ಥ. ಸೂರಿಗಳ ಶಬ್ದಕ್ಕರ್ಥ ಸಂತುಷಿತಿ ಸ್ತೋತ್ರ ಮಾಡಲು. ಸಂತುತಿ ಸ್ತೋತ್ರ ಮಾಡೋದು ಯಾರನ್ನ? ಈ ಹೆಸರುಗಳನ್ನ ವಂದಿಸೆ. 2 ಹೇಳಿದ್ರಲ್ಲಿ ಸಂತುತಿಸಿ ವಂದಿಸಿ ಸ್ತೋತ್ರ ಮಾಡ್ರಿ, ನಮಸ್ಕಾರ ಮಾಡ್ರಿ. ಯಾರಿಗೆ? ಋಷಿಗಳಿಗೆ. ಇದು ಋಷಿಗಳಿಗೆ ಅವ್ರಿಗೆ ಮಾಡಿದ್ರೆ ಏನಾಗ್ತದೆ? ಘೋರ ದುರಿತಗಳು ಅಳಿದು ಪೋಪವು.
ಏನು ಕಷ್ಟ ಕಾರ್ಪೊರೇಟ್ ನಿಮಗೆಲ್ಲ ಅವೆಲ್ಲ ಹೋಗ್ಬಿಡ್ತಾವೆ, ಎಲ್ಲ ರೀತಿ ಹೋಗ್ತಕ್ಕಂಥವು. ಏನು ಮಾಡಿದ್ರಿ ಹೇಳ್ರಿ, ಹೇಳಿ ಏನು ಮಾಡಿದ್ರಿ? ಹೌದು ಹೇಳ್ರಿ. ಈ ಋಷಿಗಳ ಹೆಸರನ್ನ ಅಂದು ನೆನಪು ಮಾಡಿಕೊಂಡು ಸ್ತೋತ್ರ ಮಾಡಿ ಅವ್ರು ನಮಸ್ಕಾರ ಮಾಡಿದರೆ ಅದ್ರ ಕೆಲಸ ಇದೆ, ನೋಡಿ ಕೆಲಸ ಇದೆ. ಮತ್ತು ಡಾಕ್ಟರ್ ಹತ್ರ ಹೋಗು, ಎಂಟ್ರಿ ಮಾಡಿಸೋಕು ಇವೆಲ್ಲ ಇಲ್ಲೇ ಇಲ್ಲ. ಬರೀ ಮನೆಯಾಗ ಕೂತ್ಕೊಂಡು ಸ್ತೋತ್ರ ಮಾಡಿಬಿಟ್ಟು ಸಾಕು. ಎಲ್ಲ ವ್ಯಾಧಿ ಒಟ್ಟು ಹೋಗ್ತಕ್ಕಂಥ ಎಷ್ಟು ಸಾಧನ ಮಾಡಿ ಬೇಕಾದ್ರೂ ಸಾಧನ ಮಾಡ್ಯಾರ ಹಿಂಗೆ ತಿಳ್ಕೊಂಡು ಅದೇ ಹೇಳ್ತಾ ಇದ್ದಾರೆ. ಸೂರಿಗಳು ಸಂತುತಿಸಿ ವಂದಿಸು ಅಂದ್ರೆ ಏನು? ನಮಸ್ಕಾರ ಮಾಡೋದು. ಏನಾಗ್ತಾ? ಘೋರ ದುರಿತಗಳು ಅಳಿದು ಕೋಪವು. ನಮ್ಮ ಸಂಸಾರ ಕೃಷ್ಣದ ಆದಿ ವ್ಯಾಧಿತ್ರಯ, ದುಃಖತ್ರಯ ಅಂತ ಹೇಳ್ತಾರಲ್ಲ, ತಾಪತ್ರಯ ಅಂತ ಹೇಳ್ತಾರಲ್ಲ, ಆ ಮೂರು ಇರ್ತಾವ. ಇದು ಒಂದೇದು ಏನಾಗ್ತದೆ ಅಂತ ಈ ಋಷಿಗಳ ಹೆಸರನ್ನು ತಗೊಂಡು ಸ್ತೋತ್ರ ಮಾಡಿ ನಮಸ್ಕಾರ ಮಾಡಿ ಭಕ್ತಿಯಿಂದ ಅಂದ್ಬಿಟ್ರೆ ಸಾಕು. ಅವ್ರನ್ನ ಒಂದನೇ ಕೆಲಸ ಏನಾಗ್ತದೆ? ದುರಿತಗಳು ಓಡುವುದು. ಎರಡನೇದು ಅದು ಹೇಳ್ತಾರೆ ಮಾರಮಣ ಸಂಪ್ರೀತನಾಗುವ. ಹೆಚ್ಚಿಂದ ಏನು ಬೇಕು ಹೇಳಿದ್ರೆ ನಮಗೆ? ನಾವೆಲ್ಲ ಮಾಡೋದು ಅವನ ಸಲುವಾಗಿನ. ಭಗವಂತ ನಾ ಮಾಡಿದ ಕೆಲಸಕ್ಕೆ ನೀವು ಪ್ರೀತಿ ಹಾಕಪ್ಪ ಮಾರಾಯ ಸಾಕು, ಏನು ನನಗೆ ದುಡ್ಡು ಬೇಡ, ದುಮಾಣಿ ಬೇಡ, ಏನೂ ಬೇಕಾಗಿಲ್ಲ ನನಗೆ. ಅವನ ಪ್ರೀತಿ ಅವ್ರು ಬೇಕಾದಾಗ್ತದೆ. ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ, ಭಾಗವತ ಮಾತು ಪರಮಾತ್ಮ ಬೇಕಾದಾಗ್ತದೆ. ಅದಕ್ಕಂತ ಮಹಾನುಭಾವ ಮಾರಣ ಸಂಪ್ರೀತನ ಯಾವಾಗ? ಸರ್ವ ಕಾಲದಲ್ಲಿ ಯಾವಾಗರ ಪ್ರಾರ್ಥನೆ ಮಾಡಿಕೊಡು, ಯಾವಾಗಾರ ಮಾಡಿ. ಅಂದ್ರೆ ಏನು ಮಾಡ್ಲಿಕ್ಕೆ ಹೇಳಿದಂಗ ದಾಸರ ನಮ್ಗೆ ಹೇಳ್ರಿ, ನೋಡಿ ಇಲ್ಲಿ ಹೇಳ್ರಿ. ಅಟ್ಯಾಕ್ ಹೇಳ್ರಿ ಅಲ್ಲಿ ಹೇಳ್ಯಾರ ಕಾಲಲ್ಲಿ ಸಂಸ್ತುತಿಸಿ ವಂದಿಸಿ ಯಾರಿಗೆ? ಋಷಿಗಳಿಗೆ. ಅಂದ್ರೆ ಗೊತ್ತಾಗೋದ್ರೆ ಹೌದ್ರಿ, ನೀವು ಋಷಿಗಳು ನಮಸ್ಕಾರ ಮಾಡ್ತೀರಿ, ಒಂದು ಸುಂತೀರಿ, ಮತ್ತೆ ಹಂಗೆ ಅನ್ಕರೆ ಮುಂದೆ ಹೇಳ್ತೇನೆ ಒಂದು ದಾಸ. ಆ 100 ಮಂದಿ ಹೆಸರು ಹೇಳ್ತೇನೆ ನಿಮಗೆ. ಅದ್ಭುತ ಹರಿಕಥಾಂಬರ ಸಾರದ ಅದ್ಭುತವಾಗಿರ್ತಕ್ಕಂಥ ಇದು ಒಂದು ಪ್ರಮೇಯ ತಿಳ್ಕೊಂಡ್ಬಿಡ್ರಿ. ಇದು ಎಲ್ಲಿಯೂ ಬಂದಿಲ್ಲ, ನಿಮಗೆ ಎಲ್ಲಿಯೂ ಸಿಗುವುದಿಲ್ಲ. ಯಾವ ದಾಸರ ಕೀರ್ತನೆ ಮತ್ತೊಂದು ಮಂಡಿಗಳು ಸಿಗ್ತಾನೆ, ಅದು ಶಾಸ್ತ್ರದಾಗ ಸಿಗ್ತದೆ. ದಾಸರು ಕನ್ನಡದ ನಾಣ್ಣುಡಿಗಳು ಕೊಡ್ಕೊತ ಹೋಗ್ತಾರ. ಮಹಾನುಭಾವ ಮೊದ್ಲಿಕ್ಕೆ ಹೇಳ್ಬಿಟ್ರು, ಇಷ್ಟು ಮಾಡ್ಕೋತೀರಿಪ್ಪ ನಿಮ್ಗೆ ಎರಡು ಅನುಗ್ರಹ ಆಗ್ತಾವೆ, ನಿಮ್ಗೆ ಕಷ್ಟ ಕಾರ್ಪಣ್ಯ ಹೋಗ್ತಾವೆ ಮೊದ್ಲೇಕ. ಎರಡನೇದು ಭಗವಂತ ಪ್ರೀತಿ ಆಗ್ತದೆ. ಇದಕ್ಕೂ ಹೆಚ್ಚಿನ ಬೇಕು. ನಾವು ಮಾಡೋದು ವಿಷ್ಣು ಪ್ರೇರಣೆ, ವಿಷ್ಣು ಪ್ರೀತಿ ಇರ್ತಮ್ಮ ನಾವು ಮಾಡೋದಕ್ಕೆ ಎಲ್ಲ ಮಾಡ್ತಕ್ಕಂಥದ್ದು. ಅವ್ರ ಹೆಸರು ಏನು ಕೇಳ? ನಾ ಹೇಳ್ತೀನಿ ಕೇಳ್ರಿ ಮುಂದೆ ಅಂತ ದಾಸ. ಎಷ್ಟು ಪ್ರೀತಿ ನೋಡ್ರಿ ಅವ್ರಿಗೆ ನಿಮ್ಮ ಮೇಲೆ, ಸಾಧಕರ ಮೇಲೆ. ಅಲ್ಲ ಈ ಮಾತ್ರ ಇಲ್ಲಿಂದ 10-15 ಪದ್ಯ ಬರ್ತಾವೆ, ಇಲ್ಲಿಂದ 10 ಪದ್ಯ ಬರೀ ಅವ್ರ ಹೆಸರು, ಬೇರೆ ಕ್ರಿಯಾಪದನೆಲ್ಲ ಏನಿರಾಗ ತಿಳ್ಕೊಡ್ರಿ ಅಂತಾರೆ. ಮುಂದುವರೆ ಅವ್ರು ಯಾರ್ಯಾರು ಹೇಳ್ಕೊತ ಹೋಗ್ತಾ ಇದ್ದಾರೆ ಅವರ ವೈಶಿಷ್ಟ್ಯಗಳನ್ನ. ಅರ್ಥ ಆಗ್ತಿಲ್ಲ ನಿಮಗೆ? ಅಂದ್ರೆ ಈ ಋಷಿಗಳು ಏನು ಮಾಡ್ಯಾರ? ಈಗ ಏನು ಮುಗಿಸ್ಯಾರ? ಈಗ 100 ಕಲ್ಪ ಸಾಧನ ಮುಗಿಸ್ಯಾರ. 101ನೇದಕ್ಕೆ ಬಂದಾವ. 101 98 ದಾಟ್ ಹೋಗ್ತಾವ. 99ಕ್ಕೆ ಏನಾಗ್ತಾರ ಅವರು? ವಾಯು ಪದವಿ ಬರ್ತಾರ. ಅದ್ರ ಮುಗಿಸಿದ ಮೇಲೆ ಬ್ರಹ್ಮ ಪದವಿ ಹೋಗ್ತಾರೆ. ಆತಲ್ಲ ಇವ್ರು ಎಷ್ಟು ಹೆಸರು ಬಂದಾವ? 100 ಹೆಸರು ಲೆಕ್ಕ ಹಾಕೋತ ಹೋಗ್ಬೇಕು, ನಂಬರ್ ಬರ್ಕೋತ ಹೋಗ್ಬೇಕಾದ್ರೆ ಹೆಚ್ಚಾದ್ರೂ ಒಂದು ಹೇಳ್ತಾ ಇದ್ದ ಅವನದು ನೋಡ್ರಿ. ಇಲ್ಲಿಂದ ಪಾಹಿ ಕಲ್ಕೆ ಸುತೇಜ ದಾಸನೆ, ಪಾಹಿ ಧರ್ಮ ಧರ್ಮ ಖಂಡನೆ, ಪಾಹಿ ವರ್ಚಸ್ವಿ ಕಷಣ ನಮು ಸಾಧು ಮಹಿಪತಿಯೇ, ಪಾಹಿ ಸದ್ಧರ್ಮಜ್ಞ ಧರ್ಮಜ, ಪಾಹಿ ಸಂಪೂರ್ಣ ಶುಚಿ ವೈಕೃತ, ಪಾಹಿ ಅಂಜನ ಸರಸಪನೆ ಕರ್ಪಟ ಶ್ರದ್ಧಾವ. ಒಂದೇ ಕ್ರಿಯಾಪದ ಪಾಹಿ ಅಂದ್ರೆ ರಕ್ಷಣಾ ಮಾಡೋದು. ಇದರೊಳಗೆ 1 ರಿಂದ 18 ಹೆಸರ ವಯ ಈ ಒಂದು ಪದ್ಯ ಹೇಳ್ತಕ್ಕೆ ಹೋಗ್ತೀನಿ. ಮಾರ್ಕ್ ಮಾಡ್ಕೋದು ಹೋಗಿರ್ಬೇಕಾದ್ರೆ ಅಂದ್ರೆ ನನಗೆ ನಂಬರ್ ಹಾಕೋತ ಹೋಗಿರ್ಬೇಕಾದ್ರೆ ಪದ್ಯದ ಮೇಲೆ ಯಾವ್ಯಾವ ಹೇಳ್ತೀನಿ ಅಷ್ಟು. ಆಮೇಲೆ ಇಷ್ಟ ಅಲ್ಲ, ಇವಕ್ಕೆ ಅರ್ಥ ಏನು ಮತ್ತೆ? ಹೌದಾ? ಇವನ್ನೆಲ್ಲ ಹೆಂಗೆ ತಂದಿರ್ಬೇಕು ನಾನು? ತಲೆ ಕೆಟ್ಟ ಇವೆಲ್ಲ ಬರ್ಬೇಕಲ್ಲ ಭಾಷಾಂತರದಾಗ. 18 ಹೆಸರು ಬರ್ಬೇಕು, ಕಡಿಮೆ ಆಗೋಂಗಿಲ್ಲ, ಮಂದಿ ತಿಳಿಬೇಕು. ಈ ಕಷ್ಟದ ಕೆಲಸ ಎಲ್ಲ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಒಂದನೇ ಹೆಸರು ಯಾರ್ದು ಹೇಳ್ರಿ ನಿಮಗಲ್ಲಿ? ಏನು ರಕ್ಷಣಾ ಮಾಡುವಂತ ಅರ್ಥ. ಒಂದನೇ ಹೆಸರು ಯಾರ್ದು? ಅಲ್ಲೆಲ್ಲ ಕಲಿಕೆ ಅಂತ. ಇವ 101ನೇದ ಇವ 100 ಮಂದಿ ಸಾಧನ ಆಗಿ ಹೇಳೋದಲ್ಲಿ 100 ಸಾಧನ ಮುಗಿಸಿ 101ಕ್ಕೆ ಬಂದ ನಾವ. ಈಗ ನಮ್ಮ ಜನ್ಮ ಇದ್ದಂಗೆ ಎಷ್ಟನೇ ಜನ್ಮ ಗೊತ್ತಿಲ್ಲ ನಮಗೆ ಇಷ್ಟ, ಮತ್ತು ಮುಂದೆ ಜನ್ಮ ಅದ ನಮಗೆ ದೂರ ಜನ್ಮ ಅವಾಗ ಹೆಸರು ಬರ್ತಾವ. ಅವ ಹೆಸರು ನಾವಾಗ ಕಲಿಕೆ. ಇದನ್ನೆಲ್ಲ ಎಲ್ಲಿ ಹೇಳಾರ? ಹೇಳಿದಾಗಲೇ ವಾಮನ ಪುರಾಣ. ಹೌದಾ? 100 ಮಂದಿ ಹೆಸರಿಗಿಲ್ಲ, ಗುಪ್ತಿ ಎಲ್ಲ ಹುಡುಕ್ತಾ ಇದಾರ. ಭಾಳ ಶೋಷಣೆ ಮಾಡ್ರೆ ಭಾಳ ಮಂದಿ ಇದ್ರಾಗ, ಎಲ್ಲೂ ಸಿಕ್ಕಿಲ್ಲ ಹೆಸರು. ರುಚಿಗಳು ಇಷ್ಟ ಒಂದು ಗಣ ಗುಂಬು ಹೇಳ್ಬಿಟ್ರು ಅವ್ರು. ಮನುಷ್ಯರು ಒಂದಿದ್ದಂಗೆ 101 ಹೆಸರು. ಸ್ವಲ್ಪ ಒಂದನೇ ಹೆಸರು ಯಾವ್ದು ಹಂಗಾರದು? ಕಲಿಕೆ. ಆ ಶಬ್ದಕ್ಕೆ ಅರ್ಥ ಏನು ಹೇಳ್ಕೊತ ಹೋಗ್ತೀನಿ ಮಾಯಿ. ಬೇಡ ಹೇಳಲೇಬೇಡ ಮತ್ತೆ ಒಂದು ಹೆಸರು ಹೇಳಿ ಹೋಗ್ಬಿಡ್ರಿ ಸುಮ್ಮನೆ. ಕಲಿಕೆ ಸುದ್ದಿ ಜಾರಿಕೊತ ಹೋಗ್ಬಿಡ್ಬೇಕಾದ್ರೆ. ಹೌದಾ? ಕಲಿಕೆ ಒಂದೇ ಹೆಸರಿನವರಿಗೆ ಕಲಿಕೆ. 101ನೇ ಹೆಸರೇ ಅವ ಕಲಿಕೆ ಶಬ್ದಕ್ಕೆ ಅರ್ಥ. ಯಾಕಂತ ಕೇಳಿದ್ರೆ ಅವ ಕಲಿಯನ್ನು ನಿವಾರಣೆ ಮಾಡ್ತಾನ ವಾಯುದೇವರು. ಅದಕ್ಕೆ ಅವಾಗೇನು ಹೆಸರು? ಕಲಿಕೆ. ಎರಡನೇ ಹೆಸರು ಹೇಳ್ರಿ? ಸುತೇಶ.
ಮಕ್ಕಳಿಗೆ ಹೆಸರಿಟ್ಟಿರ್ತಾರೆ ಸುತೇಜ ಅಂತ ಮಂತ್ರ ಹೇಳಿ ಮಕ್ಕಳು ಬಾಂಧ ಹೆಸರಿಟ್ಟಿರ್ತಾರೆ ಸುತೇಜ ಅಂತ. ಹೌದು ಸುತೇಜ. ಯಾಕಂದ್ರೆ ಇವಾಗ ಪರಮ ತೇಜಸ್ಸು. ತೇಜ ಅಂದ್ರೆ ಏನು? ತೇಜಸ್ಸು, ವರ್ಚಸ್ಸು ಯಾರಿಗದು? ಋಷಿಗಳು. ವಾಯುದೇವ ಋಷಿಗಳು ವಾಯುದೇವ ಅನ್ನೋಂಗೆ ಇಲ್ಲಿನ ಈಗ ಅವರಿಗೆ ಋಷಿಗಳು 99ಕ್ಕೆ ಬಂದರು ವಾಯುದೇವರ, 100ಕ್ಕೆ ಬಂದರು ಬ್ರಹ್ಮದೇವರವು. ಈಗ ಋಷಿಗಳು ಅಷ್ಟೇ. ಅವಾಗಿನ ಹೆಸರಿನ ಅವ್ರದ್ದು ಸುತೇಜ. ಅವ ಕಲಿಕೆಯಾಗಿ ಒಂದು ಬ್ರಹ್ಮದೇವ ಸಾಧನ ಮಾಡಿದವ, ಆಮೇಲೆ ಸುತೇಜ ಆಗ್ತಾನವ. ಇವತ್ತು ಹುಟ್ಟು ನಾಳೆ ಆಗೋದು ಬರ್ತಾವ. ಒಬ್ಬೊಬ್ಬರಿಗೂ 100 ಕಲ್ಪ ಸಾಧನ ಆಗಿದೆ. ಹೆಂಗೆ ಎಷ್ಟು ಕೋಟಿ ಆದವು, ಎಷ್ಟು ದಿವಸ ಲೆಕ್ಕ ಹಾಕೊಡ್ರೆ ಅಖಂಡ ಶಾಸ್ತ್ರದ ಇದು ಕಲಿಕೆ ಆಗಿ ಎಷ್ಟು ಕೈ ಸಾಧನ ಮಾಡೋಕ್ಕೂ ಒಂದು ಬ್ರಹ್ಮಕಲ್ಪ ಸಾಧನ ಮಾಡೋಕೆ ಒಂದು ಕಲ್ಪ, ಅದಕ್ಕೆ ಬ್ರಹ್ಮಕಲ್ಪ ಅಂತ ಹೇಳೋದು. ಅವಾಗ ಏನಾಗ್ತಾನವ? ಸುತೇಜ ಆದ. ಅವಾಗ ಬೇರೆ ಹೆಸರಿಟ್ಟು ತೊಟ್ಟು ಹಾಕಿ ಅವಾಗ ಏನು ಹೆಸರಿಟ್ಟ ಅವಾಗ ಸುತೇಜ. ಎರಡನೇ ಹೆಸರು ಒಂದು. ಎಲ್ಲ ಋಷಿಗಳ ಹೆಸರುಗಳ ಅದನ್ನ ಹೇಳಿದ್ರು. ಈ ಹೆಸರು ದಿನ ಪಾಲನೆ ಮಾಡ್ರಿ, 2 ಆಗ್ತಾವೆ ನಿಮಗೆ. ಒಂದು ಕಷ್ಟ ಹೋಗ್ತದೆ, ಭಗವಂತ ಪ್ರೀತಿ ಆಗ್ತಾನೆ. ಅದಕ್ಕೆ ಅದನ್ನ ಹೇಳಿ ನಿಮ್ಗೆ ಹೇಳ್ತೀನಿ ಆಶ್ರಯ ಅಂತಾರೆ. ಹೆಂಗೆ ಹರಿಕಥಾಮ ಸಾರದ ಟೆಕ್ಸ್ಚರ್ ಹೆಂಗದ ಗೊತ್ತಾಗ್ತದೆ. ಬಂದು ಹೇಳಿಸಂದ್ರೆ ಮೊದಲು ಹೇಳಿದ ಜನರಿಗೆ ಪ್ರೀತಿ ಆಗೋದಿಲ್ಲ. ಮೊದಲೇಕೆ ಅಂತ ಫಲ ಹೇಳ್ಬೇಕು ಮೊದಲು, ಮತ್ತೆ ಫಲಾದ್ಯ ಫಲ ಹೇಳ್ಬಿಡೋದು ಮೊದಲು ತಿಳ್ಕೊಂಡೆ ಅಂದ್ರೆ ಮುಂದೆ ಹುಡುಪಾದ ಜನರಿಗೆ. ಅದಕ್ಕೆ ಈ ಇವರು ನಿಮ್ಮ ಮನೆಯವರು ನಂಗೆ ಹೆಸರು ನೆನಪರವಲ್ದು. ಹೇಳ್ರಿಪ್ಪ ನೋಡ್ರಿ, ಇಟ್ಟು ಚಂದ ಹೆಸರು ಇಟ್ಟಿರಿ ನೀವು ಅಲ್ಲಿ ಬಂದ ಅಂತ ಬಾಯ್ತು ಮಾತಾಡ. ಯಾಕೆ ಹೇಳಿದೆ ಅಂದ್ರೆ ಮೊದಲು ಫಲಶ್ರುತಿ ಹೇಳಿದ್ರೆ ಆಶ್ರಮ ಮೊದಲು ಅಂತ ಹೇಳಿದ್ರು. ಅವರ ಇಲ್ಲ ಫಲಶ್ರುತಿ ಹೇಳ್ಬಿಡ್ರಿ ನಮ್ಮ ಮನ್ಯಾಗ ಮುಂದೆ ಹೇಳ್ಕೊತ ಹೋಗ್ರಿ ಅಂದ್ರು. ಅದು ಫಲ ಏನೋ ಗೊತ್ತಾಗಿರ್ತದೆ. ಹೇಳ್ತಾ ಇತ್ತು ಸುತೇಶ ಅರ್ಥತೆರಡನೇ ಕ್ಷಮ ತಲೆ ಉಳಂಗಿಲ್ಲ ಅರ್ಥ. ಆದ್ರೆ ಇವೆಲ್ಲ ಹೆಸರು ಈ 8 ಪದ್ಯ ಗಟ್ಟಿ ಮಾಡ್ರಿ, ಒಟ್ಟು ನಿಮ್ಮ ತಾಯಿ ಹೆಸರು ಉಳಿತಾನೆ. 8 ಪದ್ಯ ಗಟ್ಟಿ ಮಾಡ್ರಿ, ಹೆಂಗಾರ ಮಾಡಿ. ಇವ್ರು ಮಾಡ್ಲಿ ಬಿಡ್ಲಿ, ನೀವು ಮಾಡ್ರಿ ಹೆಂಗಾರ ಮಾಡಿ. 8 ಪದ್ಯನೇ ದಿನ ಒಂದು ಹಾಳೆ ಬರ್ಕೊಂಡ್ರಿ ಏನು ಹುಡ್ಕೊಂಡು ಒಂದು ಬರ್ತಾ ಬಾಯಿ ಪಟ್ಟ ಬರ್ತದೆ. ಎರಡನೇದು ಇಲ್ಲಿ ಎಷ್ಟು ಸಾಧನ ಮಾಡ್ಕೊ, ಮತ್ತೊಂದು ಬ್ರಹ್ಮ ಸಾಧನ ಮಾಡ್ಕೊ. ಮೂರನೇ ಏನಾಗ್ತಾನೆ ಹೇಳ್ರಿ? ದಾಸ. ಅವ 3ನೇ ಹೆಸರು. ಅವಾಗ 3ನೇ ಋಷಿಮ, ಇನ್ನೂ ವಾಯುದೇವರಾಗಿಲ್ಲ. ಅವನ ಹೆಸರು ದಾಸ ಅಂತ ಅರ್ಥ. ಯಾಕೆ? ಹರಿಯ ಪ್ರಥಮಾಂಗ ದಾಸರು ಇವರ. ಯಾರು? ಮುಖ್ಯ ವಾಯುದೇವರು. ದಾಸ ಅಂತ ಹೆಸರು ಆಗ್ಯೌದ. ದಾಸೋಹಂ ಕೌಸಲೇಂದ್ರಶ್ಯ ರಾಮಶ್ಯ ಕೃಷ್ಣಕರ್ಮಣ ಹೇಳಿದ್ರು ಮಹಾನುಭಾವ. ಈ ದಾಸ ಅನ್ನೋ ಶಬ್ದದಲ್ಲ, ಇದನ್ನ ಮಟ್ಲ ಕೊಟ್ಟವರ ವಾಯುದೇವರು. ಯಾವ್ರಾಗ? ಲಂಕಾದೊಳಗೆ. ಈ ಶಬ್ದ ಇಂಡಿಯಾದಾಗ ಹುಟ್ಟಿಲ್ಲ, ಲಂಕಾದಾಗ ಹುಟ್ಟಿದ ಶಬ್ದ ಇದು. ಅಲ್ಲಿಂದ ತೊಗೊಂಬರ್ಬೇಕು ನಾವು ಈ ಶಬ್ದ. ಇದನ್ನ ರಾವಣ ಹತ್ರ ಹೋದ್ರೆ ವನಗಿನ ಸುಟ್ರೆ ಹಿಡ್ಕೊಂಡು ಕೂಡಿಸಿರಿ ಅವ್ರನ್ನ. ರಾವಣ ನೋಡಿದ ಈ ಮೂರ್ತಿನ, ಏನು ಆಕಾರ, ಬಾಲ, ಗಡ್ಡ, ಈ ಅಸಡ್ಡ ಮುಖ, ಯಾರು ನೀನು ಅಂತ ಕೇಳ್ದವ. ಕಸ್ತಂ ನನ್ನ ಸುದ್ದಿ ತಗೊಂಡೇ ಮಾಡ್ತೀವಿ, ಗುಡ್ಡ ಗಿಡ್ಡ ಹಾರಿ ಬಂದೆ ನಾವು ಅಂತ ಹೇಳಿದನು. ಆನಬಾರು ಅವೈಹಿ ದೂತಮಾಗತಂ ದುರಂತ ವಿಕ್ರಮಶ್ಯ ಮಾಂ ರಘುತ್ತಮಶ್ಯ ಮಾರುತಿಂ ಕುಲಕ್ಷಯೇತವೇಶ್ವರಂ ಪುನಶ್ಚ ಮಂತ್ರಿ ಪುತ್ರ ಕಂತಲ ಪ್ರಹಾರ ಪ್ರಚೋದಿತಾನ್. ದೂತು ರಾಮನ ದಾಸ ಅಂತ ಹೇಳಿ ಮಹಾನುಭಾವ ತಿಳ್ಕೊಂಡಾರ. ಅಷ್ಟು ಅವರಿಗೆ ವೈರಾಗ್ಯ ಭಾವನ ರಾಮನಲ್ಲಿ ಯಾವಾಗಲೂ ಕೈ ಮುಕ್ಕೊಂಡು ಬಿಡ್ತಕ್ಕಂಥ ಮಹಾನುಭಾವ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ. ಹೆಂಗ ಬಾಷ್ಪವಾರಿ ಪರಿಪೂರ್ಣ ರೋಚಂ ನಮತ ರಾಕ್ಷಸಾಂತಕ ಅಂತಾರ. ಯತ್ರ ಯತ್ರ ರಘುನಾಥ ಕೀರ್ತನ. ನೀವು ಎಲ್ಲರ ಕೂತ್ ರಾಮರಾಮನ್ರಿ ನಿಮ್ಮ ಹಿಂದಿದ್ದ ಬಿಟ್ಟಿರ್ತಾರ. ಯಾಕೆ? 3 ಕೋಟಿ ರೂಪಾಯಿ ಅವರಿಗೆ. 1 ರೂಪಾಯಿ ನಿಮ್ಮ ಹಿಂದೆ ಇರ್ತಾವ ವಾಯುದೇವ್. ನಿಮ್ಗೆ ನಮ್ಗೆ ಕಾಣೋದು ಹೆಂಗೆ? ವಾಯು ಹೆಂಗೆ ಕಾಣ್ತಾನೆ? ವಾಯು ಗಾಳಿ ಕಾಣ್ತಾನೆ ನಿಮ್ಗೇನು? ಯತ್ರ ತತ್ರ ತತ್ರ ಹಂಗೆ ಇರೋದಿಲ್ಲ. ಕೃತಮಸ್ತಕಾಂಜಲಿ ಕೈ ಮುಕ್ಕೊಂಡಿರ್ತಂಥವ್ರು. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕ ಬಾಷ್ಪವಾದಿ ಪರಿಪೂರ್ಣ ಲೋಚನಂ. ಕಣ್ ತುಂಬ ನೀರು ಬರ್ತಾವಂತ. ನೀವು ರಾಮ ಅಂದ್ರೆ ಅವ್ರ ಕಣ್ಣ ನೀರು ಬರ್ತಾವ. ಏನು ರಾಮಪ್ಪ ಮಹಾನುಭಾವ ತಿಳ್ಕೊಂಡು ಮಹಾನ್ ಅಷ್ಟು ರಾಮ ಭಕ್ತಿ ಅವ್ರಿಗೆ. ನಮ್ಮ ರಾಮಂದ್ರು ಇಲ್ಲ, ಕೃಷ್ಣ ಏನು ಅನ್ಸೋದಿಲ್ಲ ಅಂತ ತಿಳ್ಕೊಡ್ರಿ. ರಾಮ ಅಂದ್ರೆ ಮೈ ತುಂಬ ರೋಮಾಂಚನ ಆಗ್ಬೇಕಂತ. ಕೃಷ್ಣ ಅಂದ್ರೆ ಹಂಗೆ ಆಗ್ಬೇಕು. ನಮಗೆ ಕೃಷ್ಣ ಅಂದ್ರೆ ಕಣ್ಣ ನೀರ್ಬೇಕು, ರಾಮ ಅಂದ್ರೆ ಕಣ್ಣ ನೀರ್ಬೇಕು. ಸ್ವಾಮಿ ಎಷ್ಟು ಅನುಕೂಲ ಮಾಡಿಪ್ಪ ನಮ್ಮ ಮ್ಯಾಲಿನ ತಿಳ್ಕೊಂಡು ಆ ರೀತಿ ಹೇಳ್ತಾರೆ. ಅಂತ ಮಹಾನುಭಾವರು ವಾಯುದೇವ ದಾಸ ಅಂತ ಮೂರೇ. ಯಾಕಂದ್ರೆ ಹೇಳಿರೋಣಂತ ಧರ್ಮ ಹೇಳಿಕೊಡ್ರಿ. ಫೈನ್, ಅಗ್ದಿ ಕರೆಕ್ಟ್ ಟೆಕ್ಸ್ಟ್ 100% ಅಡಿಷನ್ ಅದು ನಂಗೆ ಧರ್ಮ ಶಬ್ದ ಕರ್ತ ನೋಡ್ರಿ. ಹೌದಾ? ಆಗ್ರಹ. ಅದಕ್ಕೆ ಧರ್ಮ ಸ್ವರೂಪ, ಧರ್ಮ ರಕ್ಷಣಾ ಮಾಡ್ತಕ್ಕಂಥವ್ರು ಯಾರು? ಋಷಿಗಳು. ಅವರ ಧರ್ಮ. 4ನೇದು ಹೇಳ್ರಿ. 5ನೇದು ಅಧರ್ಮ ಖಂಡ. ಅಧರ್ಮ ಖಂಡನ. ಹೌದಲ್ಲ? ನಿಮ್ಗೆ ಗೊತ್ತಾಗ್ತದೆ. ಅಧರ್ಮ ಖಂಡನ, ಅಧರ್ಮ ಖಂಡ ಮಾಡೋರು. ಅಧರ್ಮ ಖಂಡ ಮಾಡಿರಲ್ಲ ಮತ್ತವ್ರು. ಅಧರ್ಮ ಧರ್ಮ ಇಲ್ಲದ್ದು ಅದನ್ನ ಖಂಡ ಮಾಡ್ತಕ್ಕಂಥ ಮಹಾನುಭಾವರು. ಮುಂದಿಂದು ವರ್ಚಸ್ವಿ. ಹೌದಾ? ಇದು ಹೆಸರು. ಅದಕ್ಕೆ ಹೇಳಿದ್ರು ಮಹಾ ಬೆಳಕು ಅವರಲ್ಲಿ. ಯಾರಲ್ಲಿ? ಮುಖ್ಯ ಆ ರುಜುಗಳಲ್ಲಿ. ಈ ರುಜುಗಳ ಹೆಸರು. ಮುಂದಿನ ಯಾವ್ದು ಹೇಳ್ರಿ? ಖಷಣ. ಖಷಣ ಅಂತ ಖಷಣ ಅಂತಕ್ಕಂಥದ್ದು ಯಾಕೆ ಗೊತ್ತ? ಹೆಸರು ಶತ್ರು ಭಯಂಕರರು.
ಇವ್ರು ನೋಡಿದ್ರನ್ನ ಗದ ನೋಡ್ತಾರಂತ ಯಾರು ರಾಕ್ಷಸರು. ಯಾರು ಅದಕ್ಕೆ ಎಲ್ಲಿ ಕಲಿ ಹೆದರಬೇಡ್ರಿ ನೀವು. ಶನಿ ಪನಿ ಹೆದರುವಂಗಿಲ್ಲೇ ಇಲ್ಲ. ಎಲ್ಲಿ ವಾಯುದೇವರು ಇರ್ತಾರ ಶನಿ ಓಡಿ ಹೋಗ್ಬಿಡ್ತಾನೆ, ತಿಳ್ಕೊಬಿಟ್ಟು ನಿಂದ್ರುವುದೇ ಇಲ್ಲ ಮಾಡಿ. ಇಲ್ರಿ ನನಗೆ ಶನಿ ಗಂಟು ಬೇಕು ಅಂತ ಅದ್ಭುತ ಮನೆಯಾಗ ಕೊಡಬಾರ್ದು. ಹೌದಾ? ಹನುಮಂತರ ಸ್ತೋತ್ರ ಅನ್ರಿ ಆ ಕಲಿಗೆಲ್ಲಿ ಎಷ್ಟು ಓಡಿ ಹೋಗ್ಬಿಡ್ತದೆ ಅಂತ ಮಹಾನುಭಾವರು ಕೆಪ್ರಾಣದೇವರು. ಮುಂದಿನ ಹೆಸರು ಹೇಳ್ರಿ ಸಾಧು. ಯಾಕೆ ಗೊತ್ತಾ? ಸಜ್ಜನರಿಗೆ ಉಪಕಾರ ಮಾಡ್ತಕ್ಕಂಥ ಅದಕ್ಕೆ ಆ ಶಬ್ದಕ್ಕೆ ಅರ್ಥ, ಒಂದು ಶಬ್ದಕ್ಕೆ ಒಂದು ವಿಶೇಷ ಅರ್ಥ ಇದೆ ಕೂಡ. ಸಜ್ಜನರಿಗೆ ಉಪಕಾರ ಮಾಡ್ತಕ್ಕಂಥ ಎಷ್ಟು ಮಂದಿಗೆ ಉಪಕಾರ ಮಾಡೋ ವಾಯುದೇವರು, ಭೀಮಸೇನ ದೇವರು, ಹೌದಾ? ಮುಖ್ಯ ತಿಮ್ಮದಾಚಾರ್ಯರು, ಹೌದಾ? ಅನ್ನೋದಕ್ಕೆ ಮಾಡ್ಕೊಳ್ರಿ. ಮಹಿಪತಿಯೇ ಮತ್ತೊಂದು ಮುಂದೆ ಮುಂದೆ ನಾ ಕೇಳಿ ನೀವೆಲ್ಲ ನಾನೇ ಹೇಳ್ಬೇಕತ್ತು. ಮಹಿಪತಿ ಶಬ್ದಕ್ಕೆ ಅರ್ಥ ಯಾಕೆ ಗೊತ್ತಾ? ಗರುಡ ಶೇಷರುದ್ರ ಆಗಿರ್ತಕ್ಕಂಥ ಪ್ರಭು ಆಗಿದ್ದ ಅವ್ರ ಹೆಸರು ಮಹಿಪತಿ ಅಂತ ಹೇಳ್ತಾರ. ಮುಂದಿನ ಹೇಳ್ರಿ ಸದ್ಧರ್ಮಜ್ಞ. ಜ್ಞ ಅಂತ ತಿಳ್ಕೊಂಡವ ಧರ್ಮವನ್ನು ಸರಿಯಾಗಿ ತಿಳ್ಕೊಂಡಿರ್ತಕ್ಕಂಥ ಮಹಾನುಭಾವರು ಅವರೊಬ್ಬರ ಯಾರು? ಋಷಿಗಳು, ಮುಖ್ಯ ಪ್ರಾಣದೇವರು ಅಂತ. ಮುಂದಿಂದು ಧರ್ಮಜ. ಹೌದಾ? ಧರ್ಮವನ್ನು ಯಾರಿಂದ ನಾವು ತಿಳ್ಕೊತೇವೋ ಅವ್ರ ಧರ್ಮಜ. ಮುಂದಿನ ಹೇಳ್ರಿ ಸಂಪೂರ್ಣ. ಅವ್ರ ಹೆಸರು ಮತ್ತೊಂದು ಅದು ಯಾರ್ದು? ಋಷಿಗಳದು. ಆದಿವಾಯುದ್ರೆ ಮುಂದಾಗತಕ್ಕಂಥವ್ರು ಒಂದು ಪದವಿಯವರಿಗೆ. ಯಾಕೆ ಗೊತ್ತಾ ನಿಮಗೆ? 32 ಲಕ್ಷಣ ಸಂಪೂರ್ಣ ಅವರಲ್ಲೇ ಅವ, ಇನ್ಯಾರಲ್ಲಿಯೂ ಇಲ್ಲ. ಹೆಸರು ಮಕ್ಕಳು ಹಿಂಗೆ ಹೆಸರು ಸಂಪೂರ್ಣ ಅಂತ ಇಟ್ಟಿರ್ತಾರ ಭಾಗವಂತಿ. ನಮ್ಮ ಮನೆ ನ್ಯಾಯ ಆಯ್ತು. ಅಪೂರ್ವ ಒಂದು ಹುಡುಗ ಹುಟ್ಟಿದ ಇವರಿಗೆ ಹೆಸರು ಏನ್ರ ಇಟ್ಕೊಡ್ರಿಪ್ಪ ನಾನು. ನಿಮ್ಗೆ ಹೆಂಗೆ ಬೇಗ ಇಟ್ಕೊಡ್ರಿ, ಕರೆ ನೀವು ನಾವು ಇರೋದಿಲ್ಲ ಬಿಡೋದಿಲ್ಲ ಮುಂದೆ ಅಂದ. ನೀ ಹೇಳಂದ್ರು ನಾ ಸಂಪೂರ್ಣ ಅಂತ ಹೇಳಿ ನಮ್ಮ ಮನ್ಯಾಗ ಮತ್ತಕ್ಕೆ ಹಾಕಿ ಹೂಟಿಗೆ ಹಾಕಿರೋದ್ರ ಸಂಪೂರ್ಣ ಶಬ್ದಕ್ಕೆ ನನ್ನೊಂದು ಹೊಟ್ಟು. ಇವು ಅಕ್ಕ ತಂಗಿ ಮಕ್ಕಳು ಅವರು ಬಳಗ ಬಿಗಳೆಲ್ಲರೂ ಪೂರ್ಣ, ಪರಿಪೂರ್ಣ. ಕುಡಿಕಾಯ ಹೆಸರು ಇಟ್ಟರು ಕೊಡಿ. ಏನು ನೀವು ತೀರ ಮಾಡಿಕೊಡಿ ಬಾ ಹೊಟ್ಟೆ, ನೀವು ಗೆದ್ದಿರಿ ರೊಕ್ಕ ಕೊಡ್ತೀನಿ ನಿಮ್ಮ ಸಂಪೂರ್ಣ. ಅದೇ ಒಂದು ಸಂಪೂರ್ಣ ಸಂಪೂರ್ಣ ಎರಡು ಒಂದು ಶಬ್ದ ಬರ್ತಲ್ಲ. ಮುಂದೆ ಹೇಳ್ರಿ ಶುಚಿ. ಹೌದಾ? ಶುಚಿ ಅಂದ್ರೆ ಗೊತ್ತಾ ನಿಮಗೆ? ಶುಚಿರ್ಭೂತರು, ಶುದ್ಧವಾಗಿರ್ತಕ್ಕಂಥ, ಎಲ್ಲ ದೋಷ ಇಲ್ದಕ್ಕಂಥವ, ಎಲ್ಲೆಲ್ಲೂ ದೋಷ ಇಲ್ಲ. ಹೌದಾ? ಮುಂದಿನ ಹೇಳ್ರಿ ವೈಕೃತ. ಇದಕ್ಕೆ ಅರ್ಥ ಆಯ್ತು ನಮ್ಗೆ. ವೈಕೃತ ಗಾತ್ರ ಸುಚರಿತ್ರ ಅಂತ ಹರಿಕನಾಮ ಬರ್ತದೆ. ಎಲ್ಲ ಕಡೆಗೆ ವ್ಯಾಪ್ತ ಆಗಿರ್ತಕ್ಕಂಥವ್ರು ಮಹಾನುಭಾವರು. ವಾಯುದೇವರು ಎಲ್ಲಿ ಹೇಳ್ರಿ? ನಿಮ್ಮ ಮನೆಯಾಗಿದ್ದಾರಿಲ್ಲ, ನಮ್ಮ ಮನೆಯಾಗಿದ್ದಾರಲ್ಲ. ಗಾಳಿ ಎಲ್ಲ ಕಡೆ ಸಂಚಾರ ಮಾಡ್ತಾ ಬರ್ತಾವೆ. ಅದಕ್ಕೆ ಹೇಳ್ತಾ ಆಯ್ತು. ಮುಂದಿಂದು ಅಂಜನ. ಯಾಕೆ ಅಂಜನ ಮಗ ಅಂತ ಅರ್ಥ? ಮತ್ತೆ ಬೇರೆ ಹೇಳ್ತಾ ಇದ್ದಾರೆ. ಪರಮಾತ್ಮ ಅಜ ಅಂತ ಹೆಸರು. ಯಾರ ಹೆಸರು? ಅಜ ಅನ್ನೋದು ಪರಮಾತ್ಮ. ಅದಕ್ಕೆ ಅರ್ಥ ಗೊತ್ತಾನು? ಜ ಅಂದ್ರೆ ಹುಟ್ಟು, ಅ ಅಂದ್ರೆ ಇಲ್ಲ. ಹುಟ್ಟು ಯಾರಿಗಿಲ್ಲ? ದೇವ್ರಿಗೆ ಒಂದೇ ಇಲ್ಲ. ಅಜನಲ್ಲಿ ಸಂಪೂರ್ಣ ಭಕ್ತಿ ಇರ್ತದೆ, ಇವರು ಅಂಜನರು. ಅಲ್ಲ. ಆಮೇಲೆ ಮುಂದೊಂದು ಸಪರ್ಶನೆ ಅಂದರ್ಥ. ಋಷ ಶಬ್ದ ಜ್ಞಾನ ಅಂತ ಅರ್ಥ. ಒಳ್ಳೆ ಜ್ಞಾನ ಉಳ್ಳವರು ಅಂತ ಒಂದು ಶಬ್ದ. 16ನೇ ಶಬ್ದ ಬಂತೀಗ. ಮುಂದಿದ್ದು ಹೇಳ್ರಿ ಕರ್ಪಟ ಅಂತ ಅರ್ಥ. ನೋಡ್ರಿ, ಕಲಿಗಳಲ್ಲಿ ಇದ್ದು ಅವರ ಗತಿಪ್ರ ಆಗಿರ್ತಕ್ಕಂಥ ಕರ್ಪಟ ಅಂತ ಹೆಸರು. ದೈತ್ಯಲ್ಲೂ ಇರ್ತಾರ, ಅವ್ರಿಗೆ ಗತಿ ಕೊಡ್ತಕ್ಕಂಥವ್ರು ಕರ್ಪಟ ಅಂತ ಹೆಸರು. ಇನ್ನೊಂದು ಅರ್ಥ ಕಮ್ ಅಂದ್ರೆ ಬ್ರಹ್ಮ, ಅವನಲ್ಲಿ ಎಲ್ಲ ಕ್ರಿಯೆ ಮಾಡ್ತಕ್ಕಂಥವ್ರು ಮಹಾನುಭಾವರು ವಾಯುದೇವರು. ಅದಕ್ಕೆ ಕರ್ಪಣ ಅಂತ ಹೆಸರು. ಇನ್ನೊಂದು ಮುಂದಿನ ಹೇಳ್ರಿ ಶ್ರದ್ಧಾವ. ಹೌದಾ? ಶ್ರದ್ಧಾ ಅಂತಕ್ಕಂಥ ಹೆಸರು ಮತ್ತೊಂದು. ಅಲ್ಲಿ ಹೇಳ್ತಾರ ನೋಡ್ರಿ ಕರಿಷ್ಯಮಾನದರ್ಶ ಪೂಜಾಂ ಏನಪ್ಪಂತ ಸಂಕಲ್ಪಯಾಮ ಶುದ್ಧ ಬುದ್ಧಿ. ಹೌದು? ಎಲ್ಲ ಕರ್ಮ ಮಾಡ್ತಾ ಮಹಾನುಭಾವರು ಶ್ರದ್ಧಾವ ಅಂತ ಅರ್ಥ. ಇಷ್ಟು ಹೆಸರು ಬರ್ತಕ್ಕಂಥವು. ಇಷ್ಟು ಹೆಸರು ಬಂದು ನೋಡಿ 18 ತನಕ ಬಂದಾಗ ಆತಿಲ್ಲ. ಈಗ 18 ತನಕ ಹೇಳ್ದಂಗೆ 19 ಮುಂದೆ ಬರ್ತಕ್ಕಂಥದ್ದು. ಇಲ್ಲಿ ಹೇಳ್ತಾ ಇದ್ರೆ ಮುಂದೆ ಬರೀ ಪಾಹಿ. ಇದು ಹೇಳಿ ಮುಗಿಸ್ತಾನೆ ನಾನು. ಪಾಹಿ ಸಂಧ್ಯಾತ ವಿಜ್ಞಾನನೆ, ಪಾಹಿ ಮಹಾವಿಜ್ಞಾನ, ಪಾಹಿ ಕೀರ್ತನ, ಪಾಹಿ ಸಂಕೀರ್ಣ ಕತ್ತನೆ ಮಹಾಬುದ್ಧ ಜಯ, ಪಾಹಿ ಸುಮಹತ್ತರ ಸುವೀರ್ಯನೆ, ಪಾಹಿ ಮಾಂ ಮೇಧಾವಿ ವಿಜಯ ಜಯ, ಪಾಹಿ ಮಾಂ ರಂತಿಮ್ನ ಮನು ಮಾಂ ಪಾಹಿ ಮಾಂ ಪಾಹಿ. ಹೆಂಗ ನೋಡಿ ಪದ್ಯಗಳು ಇವೆಲ್ಲ. ಯಾರ ಹೆಸರು ಮತ್ತು ಋಷಿಗಳ ಹೆಸರು ಆಯಾ ಪದ ನೆಕ್ಸ್ಟ್ ಪದವಿ ಬಂದರು. ಮುಂದೆ ಯಾರು ಹೇಳ್ತಾ ಇದ್ದಾರೆ? ಒಂದೇ ಅಲ್ಲಿ ಹೆಸರು ಹೇಳಿ, ಅಲ್ಲಿ ಹೆಸರು ಹೇಳ್ರಿ. ಇದು ಸಂಧ್ಯಾತ 19ನೇದು. ಆಗಲೇ 18 ಮುಗಿದುಗಳೇ ಸಂಧ್ಯಾತ ಅಂತ. ಹೌದಾ? ಅಂದ್ರೆ ಒಂದು ಮತ್ತೊಂದು ಹೆಸರು ಬಂದಿರತಕ್ಕಂಥದ್ದು. ಇಲ್ಲಿ ಹೆಸರು ಹೇಳ್ತಾರೆ. ಯಾಕೆ ಅನ್ನೋದನ್ನ, ಆ ಹೆಸರು ಯಾಕೆ ಬಂದು ಅವ್ರಿಗೆ ಅಂದ್ರೆ ಸಂಧ್ಯಾತ. ಯಾಕೆ ಗೊತ್ತಾ ನಿಮಗೆ? ಹರಿಯಲ್ಲಿಯೇ ಧ್ಯಾನ ಉಳ್ಳವರು, ಅದಕ್ಕೆ ಸಂಧ್ಯಾತ. ಮುಂದಿನ ಹೆಸರು ಹೇಳ್ರಿ ವಿಜ್ಞಾನ. ವಿಜ್ಞಾನ ಈ ನಮ್ಮ ಸೈನ್ಸ್ ಅಲ್ಲ, ನಿತ್ಯಾಪರೋಕ್ಷಿಯಾಗಿರ್ತಕ್ಕಂಥವ್ರು ಮಹಾನುಭಾವರು ವಿಜ್ಞಾನ ಅಂತ ಹೆಸರು ಅವರಿಗೆ. 3ನೇದು ಹೇಳ್ರಿ ಮಹಾವಿಜ್ಞಾನ. ಎಲ್ಲ ದೇವತೆಗಳಿಗೆ ಶ್ರೇಷ್ಠ ಆಗಿರ್ತಕ್ಕಂಥವ್ರು, ಅದಕ್ಕೆ ಮಹಾವಿಜ್ಞಾನ ಅಂತ ಹೆಸರು. ಮುಂದಿನ ಹೆಸರು ಹೇಳ್ರಿ ಕೀರ್ತನ. ಹೌದಾ? ಯಾವಾಗಲೂ ಕೀರ್ತನ ಮಾಡೋರು ಯಾರು? ನಾವು ಊಟಕ್ಕೆ ಹೆರಷ್ಟ ಮಾಡೋರು. ಭಜನೆ ಮಂಡ ಕಟ್ಟಿಕೊಂಡು ಊಟ ಮಾಡಿಬಿಟ್ಟು ಕೆಲಸ ಮುಗಿದು ಹೋಗ್ತಾರೆ.
ಊರು ತುಂಬ ಸುದ್ದಿ ಎಲ್ಲ ಕ್ಯಾಸೆಟ್ನಾಗೋ ಅವರ ವಿಡಿಯೋ ಯೂಟ್ಯೂಬ್ನಾಗೋ ಅವರ ಹೌದಿಲ್ಲ ಅಸಾಧ್ಯ ಪ್ರಕರಣ. ಸ್ವಾಮಿಗಳು ಬಂದಿರಲ್ಲ ಕೊಡ ಮುಂದೆ ಬಂದ್ಬಿಟ್ಟಿರ್ತಾರೆ ಆಗಲೇ ಸ್ವಾಮಿಗಳು ಹೋಗ್ಲೇ ಕೊಡ ಕೊಟ್ಟು ಹೋಗ್ಬಿಡ್ತಾರೆ ಬಂದು ಅವಾಗ ಯಾಕೆ ಹೋಗೋದು ಭಕ್ತಿ ಕಾಯಂ ಇರ್ತಕ್ಕಂಥ ಮಹಾವಿ ಕೀರ್ತನ ಮುಂದೆ ಹೇಳ್ರಿ ಸಂಕೀರ್ಣ ಹೌದು ಆಖ್ಯಾ ಹೆಸರು ಕರೆಕ್ಟ್ ಸಂಕೀರ್ಣ ಹೆಸರು ಕರೆಕ್ಟ್ ಅಂತ ಯಾಕೆ ರುಜು ಬ್ರಹ್ಮಾಂಡದ ಖರೋತ್ರ ಕೂಡಿರ್ತಕ್ಕಂಥ ಮಾರುವ ಸಂಕೀರ್ಣ ಅಂತ ಅರ್ಥ. ಮುಂದೆ ಹೇಳ್ರಿ ಕರ್ಥ ಈ ಶಬ್ದಕ್ಕರ್ಥ ದೋಷ ದೂರ ಶಬ್ದಕ್ಕರ್ಥ. ಮುಂದೆ ಹೇಳ್ರಿ ಅಂತ ಮಹಾಬುದ್ಧ ಹೌದಾ ಮಹಾಬುದ್ಧಿ ಅಂತ ಮಹಾಬುದ್ಧ ಅಂತ ಅರ್ಥ. ಎಂದಿಗೂ ಕೂಡ ಸಂಶಯ ಇಲ್ಲಿ ಶಾಸ್ತ್ರದಾಗಿ ಅವರಿಗೆ ನಾವು ಭಾಳ ಸಂಶಯ ನಮ್ಮ ಜೀವನ ಸಂಶಯದಾಗ ಹೋಗ್ಬಿಡ್ತದೆ. ಬರೀ ಸಂಶಯ ಎಲ್ಲರಿಗೂ ನೌಕರಿಗೂ ಸಂಶಯ ಮನೆಯಾಗೂ ಸಂಶಯ ಮಡಿ ಮಾಡುವುದು ಸಂಶಯ ವಿಷಾದದ ಕೆಲವು ಮಂದಿ ಒದ್ದೆ ಮೊದಲು ಡಾಬಲೆ ಮೊದಲು ನಿಂತ್ಕೊಂಡ್ಬಿಟ್ಟಿದೆ ಒದ್ದೆ ಇಟ್ಕೊಂಡು ಇದನ್ನು ಉಟ್ಕೊಂಡು ಮೈಲಿಗೆ ಆಗ್ಬೋದು ಮಡಿ ಆಗೋಲ್ಲ ಬಿಟ್ಟು ಪ್ಯಾಂಟ್ ಹಾಕೊಂಡು ಹೊರಗೆ ಹೋಗೋದ ಕಡೆ ಸಂಶಯ ರಹಿತ ನಮ್ಮ ಸಂಶಯ ಭಾಳ ನಮ್ಮಲ್ಲ ಅದಕ್ಕೆ ಸಂಶಯ ರಹಿತ ಆಗುತ್ತೆ. ಮುಂದಿನ ಹೇಳ್ರಿ ಉತ್ಕರ್ಷ ನಾಮಕ ಯಾವಾಗಲೂ ಜಯಪ್ರದ ಕೊಡ್ತಕ್ಕಂಥ ಮಹಾನುಭಾವರು. ಮುಂದೆ ಸುಮಹತ್ತರ ಅಂತ ನೋಡಿ ಹೌದಲ್ಲ ಸುಮಹತ್ತರ ಸರ್ವಜೀವೋತ್ತಮರು ಆ ಶಬ್ದಕ್ಕೆ ಅರ್ಥ. ಮುಂದೆ ಸುವೀರ್ಯ ಹೆಸರಿಟ್ಟಿದ್ದಾರೆ ಹುಡುಗರು ಸುವೀರ್ಯ ಅಂತ ತಿಳ್ಕೊಂಡು ಮಹಾಪರಾಕ್ರಮಶಾಲಿ ಇರ್ತಕ್ಕಂಥ ಸುವೀರ್ಯ. ಮುಂದೆ ಮೇಧಾವಿ ಉತ್ಕೃಷ್ಟ ನೋಡಿ ಶಬ್ದಕ್ಕೆ ಮೇಧಾವಿ ಅಂತ ಯಾರಿಗ ಗೊತ್ತನು ಯಾರಿಗೆ ಬಹಳಷ್ಟು ನೆಂಟು ಸಿಗ್ತಾರೆ ಅವ್ರಿಗೆ ಮೇಧಾವಿ ಅಂತ ಇರ್ತಾರೆ. ಅವ್ರು ಮಹಾಜ್ಞಾನಿಗಳು ಏ ಮೇಧಾವಿ ಜ್ಞಾನಿ ಹುಡುಗ ಅಂತಿರ್ತಾರೆ ಮೇಧಾವಿ ಅಂತಕ್ಕಂಥ ಶಬ್ದ ಅವ್ರಿಗೆ ಹೊಂದಕ್ಕಂಥದ್ದು. ಮುಂದೆ ವಿಜಯ ನಾಮಕ ಒಂದೊಂದು ಅರ್ಥ ಹೌದಾ ಜಯ ವಿಜಯ ಅಂತಕ್ಕಂಥದ್ದು. ಮುಂದಿಂದು ಅಲ್ಲಿ ಅದನ್ನು ಮುಂದಿನ ಶಬ್ದ ನೋಡ್ರಿ ಅಲ್ಲಿ ಜಯ ವಿಜಯ ರಂತಿಮ್ನ ಹೌದಾ ರಂತಿಮ್ನ ರ ಅಂದ್ರೆ ಅಗ್ನಿಬೀಜ ರ ಶಬ್ದಕ್ಕೂ ಅಗ್ನಿಬೀಜ ಹಂಗ ಹೇಳ್ತೇನೆ ಮದ್ದು ಬೀಜ ಬರ್ತಕ್ಕಂಥ ಸಂದರ್ಭ ಇನ್ನು ಅಲ್ಲಿ ಬಂದಿರಲಿ ಗೊತ್ತಿಲ್ಲ. ಗೋವಾದಾಗ ಏನು ಶ್ರೀಮದಾಚಾರ ಹೋದ್ರೆ ಎಲ್ಲ ಊಟ ಗೀಟೆಲ್ಲ ಮುಗಿದಿರ್ತಾವ. ಅವ ಒಂದು 100 ಕೂಡ ಹಾಲು ಒಂದು 500 ಅನ್ನೋ ಬಾಳೆಹಣ್ಣು ತಂದಿರ್ತಾವ ಹೌದಾ ಅದಿಷ್ಟು ನುಂಗಿದ್ರು ಮಧ್ವಾಚಾರ ಊಟ ಆಗಿತ್ತು ಮತ್ತಲ್ಲಿ ಇಷ್ಟು ನುಂಗಿದ್ರು. ಅವ್ರ ಗುರುಗಳು ಹೆಚ್ಚಾಗಿದ್ರು ಅವಾಗ ಅವ್ರಂದ್ರು ಅಲ್ಲೂ ಅಷ್ಟು ಊಟ ಮಾಡಿ ಮಂಡಿಗೆ ಚಕ್ಲಿ ಒಟ್ಟು ತಿಂದು ಮತ್ತು 100 ಬಾಳೆಹಣ್ಣು ತಿಂದು ಮತ್ತು 100 ಕೂಡ ಹಾಲು ಕೊಡು ನಿನ್ನ ಹೊಟ್ಟೆ ಹಂಗಾದಲ್ಲ ಉಬ್ಬಿಲ್ಲಲ್ಲಿ ಯಾಕು ನೀವು ಜಾಸ್ತಿ ಉಂಡು ಹೊಟ್ಟೆ ಬಿಟ್ಟಿರ್ತೀವಿ ಅವಕ್ಕೆ ಹೌದಾ ಮತ್ತು ಧೋತ್ರ ಸಡ್ಡ ಮಾಡ್ಕೊತಾರೆ ಊಟ ಕೂತ್ಕೊಂಡ ನಾನು ಅಂತ ಹೇಳ್ತಿರ್ತಿದ್ದೆವು ಹೊಟ್ಟೆ ಬಿಲ್ಲ ಅಂಗುಷ್ಟ ಮಾತ್ರ ಜತ್ರ ಇಷ್ಟೇ ತಾಯಿ ನನ್ನ ಹೊಟ್ಟೆ ಅಂಗುಷ್ಟ ಅಗ್ನಿ ಅದ ನೋಡಿ ಅಗ್ನಿ ಇರ್ಲಿಕ್ಕೆ ಬೇಕು. ಅಗ್ನಿ ಇಲ್ಲ ಅಂದ್ರೆ ಅಂಗುಷ್ಟ ನಮ್ಮ ಅಡಿಗೆ ಪಚನ ಆಗೋದಿಲ್ಲ. ಪಚನ ಆಗಿಲ್ಲ ಹಾಗೆಲ್ಲ ಹೊರಗೆ ಹೋಗೋದು ಅಗ್ನಿನ ಕೈ ಮೇಗದ ಅಂತ ಅರ್ಥ ಅವಾಗ. ಪಿತ್ತ ಅಂತ ಪಿತ್ತ ಇರ್ಲಿಕ್ಕೆ ಬೇಕು 3 ತರದೊಳಗೆ ನೆನಪು ಹಂಗೆ ಹೇಳ್ತೀನಿ ನೆನಪಿಟ್ಕೊಡ್ರಿ ಪಿತ್ತ ವಿತ್ತ ಚಿತ್ತ. ಪಿತ್ತ ದೇಹದ ಪಿತ್ತ ಇರ್ಲಿಕ್ಕೆ ಬೇಕು ಮತ್ತ ವಾತ ಪಿತ್ತ ಕಫ ಪಿತ್ತಿ ಇಲ್ಲ ಅಂದ್ರೆ ಅಡ್ಮಿಟ್ ಮಾಡ್ಬೇಕಾಗ್ತದೆ ಮತ್ತ ಅವನ್ನ ಅಷ್ಟು ಪ್ರಮಾಣ ಕೆಲವು ಪ್ರಮಾಣ ಇರ್ತದೆ ಪಿತ್ತ ಇರ್ಲಿಕ್ಕೆ ಬೇಕು ದೇಹದಾಗ ದೇಹ ಕಾಯ್ಕೋತದ. ವಿತ್ತ ಏನು ನಡೆಯುವುದಿಲ್ಲ ಪಿತ್ತ ಬೇಕೇ ಬೇಕು ಇರ್ಲಿ ಪಿತ್ತನೂ ಇರ್ಲಿ ವಿತ್ತನೂ ಇರ್ಲಿ ಚಿತ್ತ ದೇವರಲ್ಲಿ ಇರ್ಲಿ ಅಂತ ಅರ್ಥ. ಚಿತ್ತ ಲಕ್ಷ ವಿತ್ತ ಪಿತ್ತ ವಿತ್ತ ಚಿತ್ತ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಇರ್ತಕ್ಕಂಥದ್ದು ಯಾವ ಹೆಸರಿಗೆ ಬಂದ್ವಿ ನಾವೀಗ ರಂತಿಮ್ನ ಅಂದ್ರೆ ಅಗ್ನಿ ಅಂತ ಅರ್ಥ. ಅಂಗುಷ್ಟ ಮಾತ್ರ ಜೊತೆಗೆ ಪ್ರತಿಷ್ಠಿತ ಹೇಳ್ತಾ ಇದ್ದಾರೆ. ಮುಂದುವರೆದು ಮನು ಹೌದಾ ಈ ಅಂದ್ರೆ ಶಬ್ದ ಜ್ಞಾನ ಅಂತ ಅರ್ಥ ಶಬ್ದಕ್ಕೆ ಅರ್ಥ. ಕರುಣಿಪುದು ಯಮಗೆ ಮಂಗಲವ ಮಮ್ಮಿತಿ ಜ್ಞಾನಂ ಅಂತ ಅರ್ಥ. ಅದಕ್ಕೆ ಮನು ಜ್ಞಾನ ಅಂತ ಅರ್ಥ. ಜ್ಞಾನವನ್ನು ಉಳ್ಳವರು ಜ್ಞಾನ ಕೊಡ್ತಕ್ಕಂಥದ್ದು ಅರ್ಥ. ಇಷ್ಟು ಹೆಸರು ಹೇಳ್ತಾ ಇದ್ದಾರೆ. ಇಷ್ಟಕ್ಕೆ 24 ಇಲ್ಲಿ ಮುಗ್ದಂಗೆ ನೋಡಿ ಒಂದು ಮುಗ್ದಂಗೆ ಶಬ್ದ ಮುಗ್ದಂಗೆ ಆಗ್ತದೆ. ಮುಂದಿನ ನಾಳೆ ಕಂಟಿನ್ಯೂ ಮಾಡ್ತೀನಿ. ಇದು ಈ ಪಾಹಿ ಬರ್ತಲ್ಲ ಇವಿಷ್ಟು ಯಾವ ಹೆಸರುಗಳು ಋಜುಗಳ ಹೆಸರುಗಳು. ಈ ಋಜುಗಳ ಹೆಸರನ್ನು ಗೊತ್ತು ಹೋದ್ರಿ 2 ಅನುಗ್ರಹ ಒಂದು ದುಷ್ಟ ಕಲ್ಲಿಗೆ ದೂರ ಆಗ್ತಾವ ಪರಮಾತ್ಮ ಪ್ರೀತಿ ಆಗ್ತಾನೆ. ಶ್ರೀ ಕೃಷ್ಣಾರ್ಪಣ ಮಸ್ತು.